All right. ಕನ್ನಡ ಅರ್ಥ ಆಗದೇ ಇರೋರು ಯಾರಾಗಿದ್ದೀರಾ? Anybody does not understand Kannada? Can we continue in Kannada and English as a mixture? Please unmute if you are speaking. All right. All right. Welcome to the free webinar. This is meant for parents. ಪೇರೆಂಟ್ಸಿಗೆ ಮತ್ತು ಯಾರಿಗೆ ಎಲ್ಲ ಒಂದು ಸ್ಟೂಡೆಂಟ್ಸಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆಯೋ ಬಹುಶಃ ಅವರಿಗೆಲ್ಲರಿಗೂ ಈ ವೆಬಿನಾರ್ ಉಪಯೋಗ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಕ್ವಿಕ್ ಇಂಟ್ರೊಡಕ್ಷನ್ಸ್ ಮಾಡ್ಕೊಳ್ಳೋಣ. ಯಾರು ರೂಮಲ್ಲಿ ಇದ್ದೀರೋ ಅವರು ಯಾರಾದ್ರೂ ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದಾದ್ರೆ ಫೀಲ್ ಫ್ರೀ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ಸ್. ನನ್ನಿಂದ ಶುರು ಮಾಡ್ಕೊಡ್ತೀನಿ ನಾನು. ಹೆಸರು ಆದರ್ಶ್ ನಾರಾಯಣ್. ಐ ಆಮ್ ಅ ಸೈಕೋಥೆರಪಿಸ್ಟ್ and been in this profession in past around 3 to 4 years plus, and I have done my PG diploma in transpersonal regression therapy, past life therapy, inner child healing, ಈ ತರ ಹಲವಾರು ಸಬ್ಕಾನ್ಶಿಯಸ್ ರೀಪ್ರೋಗ್ರಾಮಿಂಗ್ ಹಾಗೂ ಟ್ರಾಮಾ ಹೀಲಿಂಗ್ ಗೆ ಸಂಬಂಧಪಟ್ಟಂತಹ ಸಾಕಷ್ಟು ಹೆವಿ ಟ್ರೈನಿಂಗ್ ನ ಮುಖಾಂತರ ಈಗ ಫುಲ್ ಟೈಮ್ ನಮ್ಮ ಸುಪ್ರಭಾ ವೆಲ್ನೆಸ್ ಸೆಂಟರ್ ಅಲ್ಲಿ ನಾನು ಆಸ್ ಅ ಥೆರಪಿಸ್ಟ್ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ಜೊತೆ ನಮ್ಮ ಕೊಲೀಗ್ ಶ್ರುತಿ ಅವರು ಕೂಡ ಬಹುಶಃ ಇವತ್ತಿನ ವೆಬಿನಾರ್ ಅಲ್ಲಿ ಇದ್ದಾರೆ. ಶಿ ಕ್ಯಾನ್ ಆಲ್ಸೋ ಆಡ್ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಇಸ್ ವಾಟ್ ಐ ಫೀಲ್. ಓಕೆ, ಎನಿಬಡಿ ವಾಂಟ್ಸ್ ಟು ಇಂಟ್ರೊಡ್ಯೂಸ್? ಪ್ಲೀಸ್ ಓಪನ್ ಅಪ್ ಯುವರ್ ಕ್ಯಾಮರಾ, ಪ್ಲೀಸ್ ಅನ್ಮ್ಯೂಟ್, ಮಾತಾಡಬಹುದು. Anybody? Can I continue? Okay. So let's continue. So I will simply jump into the topic because there is a very limited time and I want to share as much information as I can. ಸೊ ಸ್ಟೂಡೆಂಟ್ಸ್ಗೆ ಯಾವಾಗಲೂ ಒಂದಷ್ಟು ಚಾಲೆಂಜಸ್ ಇದ್ದೇ ಇರ್ತವೆ, ಅಂಡ್ ಆಸ್ ಅ ಪೇರೆಂಟ್ಸ್, ಆಸ್ ಅ ಸಪೋರ್ಟಿಂಗ್ ಸ್ಟ್ರಕ್ಚರ್ ಫಾರ್ ಸ್ಟೂಡೆಂಟ್ಸ್, ಟೀಚರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಆರ್ ಇವನ್ ಸಿಬ್ಲಿಂಗ್ಸ್ ಇರ್ಬೋದು, ದೇ ಆಲ್ಸೋ ಗೋ ಥ್ರೂ ಲಾಟ್ ಆಫ್ ಚಾಲೆಂಜಸ್. ವೆನ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಥ್ರೂ ಪ್ರಾಬ್ಲಮ್ಸ್, ವೆನ್ ಸ್ಟೂಡೆಂಟ್ಸ್ ಆರ್ ಫೇಸಿಂಗ್ ಚಾಲೆಂಜಸ್, we are also facing challenges along with them. So this webinar is intending to help whatever that we can do to help the students. ಸ್ಟೂಡೆಂಟ್ಸ್ ನ ವೆಲ್ಫೇರಿಗೆ, ಸ್ಟೂಡೆಂಟ್ಸ್ ನ ಮೆಂಟಲ್ ಹೆಲ್ತ್ ನ ಬೆಟರ್ಮೆಂಟ್ಗೆ ನಾವು ಏನು ಮಾಡಬಹುದಾ, ಏನು ವಿಷಯಗಳನ್ನ ನಾವು ಕವರ್ ಮಾಡಬಹುದಾ, ಅಥವಾ ಅವರಿಗೆ ಸಪೋರ್ಟಿಂಗ್ ಸ್ಟ್ರಕ್ಚರ್ ಆಗಿ ನಾವು ಹೇಗಿರ್ಬೋದಾ, ಇಂಥ ವಿಷಯಗಳ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ, ನನ್ನ ಥೆರಪಿಟಿಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ, ನನ್ನ ಥೆರಪಿಟಿಕ್ ಅಂಡರ್ಸ್ಟ್ಯಾಂಡಿಂಗ್, ಒಂದು ಥೆರಪಿ ಫೀಲ್ಡ್ ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನ್ ಮಾಡಬಹುದು ಹೇಳೋದನ್ನ, ಒಂದಿಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡುವಂತದ್ದು ಇವತ್ತಿನ ವೆಬಿನಾರ್ನ ಉದ್ದೇಶ. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ದಲ್ಲಿ ಅದು ಈ ವೆಬಿನಾರ್ನ ಅಟ್ ದಿ ಎಂಡ್ ಆಫ್ ದಿ ವೆಬಿನಾರ್ ನಾವು ಸ್ವಲ್ಪ ಅದಕ್ಕೆ ಟೈಮ್ ಕೊಡೋರಿದ್ದೇವೆ. ಸೊ ಅವಾಗ ನೀವು ಅದನ್ನ ಪ್ರಶ್ನೆಗಳಿಗೆ ಏನಾದ್ರು ಇದ್ರೆ ಖಂಡಿತವಾಗಿ ಕೇಳಬಹುದು. ಮಾತಾಡೋ ವಿಷಯಗಳು ಮುಖ್ಯವಾಗಿ ತುಂಬಾ ಕಾಮನ್ ಆಗಿ ಸ್ಟೂಡೆಂಟ್ಸ್ ಅಲ್ಲಿ ಕಾಣುವಂತಹ ಪ್ರಾಬ್ಲಮ್. ನಾನು ಸ್ಟೂಡೆಂಟ್ಸ್ ಹೇಳುವಾಗ ಈಗ ಪ್ರೈಮರಿಯಿಂದ ಶುರು ಮಾಡಿ ಡಿಗ್ರಿ ಆರ್ ಇವನ್ ಪ್ಲಸ್ ರೇಂಜ್ ಅಲ್ಲಿ ಇರುವಂತವ್ರ ಜೊತೆಗೆ ನಾನು ಅವ್ರ ಎಲ್ಲರನ್ನು ಕೂಡ ನಾನು ರೆಫರ್ ಮಾಡ್ತಾ ಇದ್ದೇನೆ. ಸೊ ಎಲ್ಲಾ ತರದ ಫಿಯರ್ಸ್, ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ಸ್, ಸ್ಟ್ರೆಸ್, ಕನ್ಫ್ಯೂಷನ್, ಅಥವಾ ಮೆಮೊರಿ ಪ್ರಾಬ್ಲಮ್ಸ್, ನೆನಪಾಗದಿರೋದು, ಕಾನ್ಫಿಡೆನ್ಸ್ ಇಲ್ಲದೆ ಇರೋದು, ಸ್ಟೇಜಿಗೆ ಹತ್ತಿದ ತಕ್ಷಣ ಕೈಕಾಲು ನಡುಕ ಶುರು ಆಗುವಂಥದ್ದು, ಅಥವಾ ಪರ್ಫಾರ್ಮ್ ಮಾಡ್ಲಿಕ್ಕಿದೆ, ಇನ್ನೇನು ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಹೇಳ್ತೀವಿ ನಾವು, ಇನ್ನೇನು ನಾನು ಪರ್ಫಾರ್ಮ್ ಮಾಡಬೇಕು, ನಾನು ಯಾರಾದ್ರೂ ನನ್ನನ್ನು ಜಡ್ಜ್ ಮಾಡೋರಿದ್ದಾರೆ ಅಂತ ಮೊಮೆಂಟ್ ಬಂದ ತಕ್ಷಣ ಆ ಪ್ಯಾನಿಕ್ ಆಗುವಂತಹ ಸಿಚುವೇಶನ್ಸ್. ಇದನ್ನೆಲ್ಲ ಹೇಗೆ ಅಡ್ರೆಸ್ ಮಾಡಬಹುದು, ಅದನ್ನ ಆಸ್ ಅ ಪೇರೆಂಟ್ಸ್, ಆಸ್ ಅ ಸಪೋರ್ಟಿಂಗ್ ಸ್ಟ್ರಕ್ಚರ್ ನಾವು ಅವರಿಗೆ ಯಾವ ತರದ ಒಂದು ಹೆಲ್ಪ್ ಅನ್ನ ಮಾಡಬಹುದು, ಯಾವ ತರ ಸಪೋರ್ಟ್ ಮಾಡಬಹುದು ಹೇಳುವಂಥದ್ದನ್ನ ತುಂಬಾ ಬ್ರೀಫ್ ಆಗಿ, ತುಂಬಾ ಸಿಂಪಲ್ ಶಬ್ದಗಳಲ್ಲಿ ಅದನ್ನ ಅಡ್ರೆಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ನಾನು ಈಗಾಗಲೇ ಹೇಳಿದಾಗೆ
ಫಿಯರ್, ಆಂಗ್ಸೈಟಿ ಇಂಥ ವಿಷಯಗಳನ್ನ ಡಿಸ್ಕಸ್ ಮಾಡೋ ಮುಂಚೆ ಮನಸ್ಸು ಅಂತ ಹೇಳುವಂಥದ್ದು ತುಂಬಾ ಹೆವಿ ವೇಟ್ ವಿಷಯ ಇದರಲ್ಲಿ. ಯಾಕೆ ಹೇಳಿದ್ರೆ ಮೆಂಟಲ್ ಹೆಲ್ತ್ ಪರ್ಫೆಕ್ಟ್ ಆಗಿರುವಾಗ ಆಟೋಮೆಟಿಕಲಿ ದಿ ಫಿಸಿಕಲ್ ಹೆಲ್ತ್ ಇಸ್ ಆಲ್ಸೋ, ನಿಮ್ಮ ಸಕ್ಸಸ್ ಇರ್ಬೋದು, ಫೋಕಸ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ವೆಲ್ತ್ ಇರ್ಬೋದು, ಮನಿ ಇರ್ಬೋದು, ಫಿಸಿಕಲ್ ವೆಲ್ನೆಸ್ ಇರ್ಬೋದು, ಎಮೋಷನಲ್ ವೆಲ್ ಬೀಯಿಂಗ್ ಇರ್ಬೋದು, ಎವ್ರಿಥಿಂಗ್ ಪ್ರತಿಯೊಂದು ಕೂಡ ನಮ್ಮ ಮನಸ್ಸಿಂದ ಒರಿಜಿನೇಟ್ ಆಗುವಂಥದ್ದು. ಮನೋಮೂಲಂ ಇದಂ ಜಗತ್ ಹೇಳುವಂಥದ್ದು ನಮ್ಮ ವೇದಗಳು ಕೂಡ ಸಾರಿ ಹೇಳುವಂಥ ಒಂದು ವಿಷಯ. ಸೊ ವೆನ್ ಮೈಂಡ್ ಈಸ್ ವೇರ್ ಇಟ್ ಆಲ್ ಬಿಗಿನ್ಸ್, mind is where the entire structure is being set. Being mentally healthy becomes the most important thing in a student's life. ಈಗಿನ ಸ್ಟೂಡೆಂಟ್ಸ್ಗಳನ್ನ ನಾವು ಹೀಗೆ ಸುಮ್ಮನೆ ಮಾತಾಡ್ಸಿದ್ರು ಕೂಡ ನನಗೆ ಸ್ಟ್ರೆಸ್ ಅಂತಾರೆ ಅಥವಾ ನನಗೆ ಭಯ ಅಂತಾರೆ. ಈಗ ನಮ್ಮ ಏಜಲ್ಲೂ ನಮ್ಮ ಒಂದು ಏಜ್ ಗ್ರೂಪ್ ಅಲ್ಲಿ ಕೂಡ ಬಹುಶಃ ಎಕ್ಸಾಮ್ ಫಿಯರ್ ಆಗಲಿ ಅಥವಾ ಸ್ಟೇಜ್ ಫಿಯರ್ ಆಗಲಿ ಇಂಥ ವಿಷಯಗಳು ತುಂಬಾ ಕಾಮನ್ ಆಗಿ ನಮ್ಮಲ್ಲಿ ಇತ್ತು. ಎಕ್ಸಾಮ್ ಬರಿತಾ ಬರಿತಾ ನಮಗೆ ಆ ಭಯ ಹೋಗಿದೆ, ಅಥವಾ ಎಕ್ಸಾಮ್ ಅಲ್ಲಿ ಸರ್ಕಸ್ ಮಾಡ್ತಾ ಮಾಡ್ತಾ ದಟ್ ಫಿಯರ್ ಹ್ಯಾಸ್ ಗಾನ್. ಆದ್ರೆ ಇವತ್ತಿನ ಜನರೇಷನ್, ಆಲ್ಫಾ ಜನರೇಷನ್, ಜನ್ಜಿ ಅಂತ ಏನು ಹೇಳ್ತೀವಿ ನಾವು, ಇವರ ಒಂದು ಆಂಗ್ಸೈಟಿ, ಸ್ಟ್ರೆಸ್ ಮತ್ತು ಕನ್ಫ್ಯೂಷನ್ ಲೆವೆಲ್ ಬೇರೆ ಇದೆ. ಯಾಕೆ ಆತರ ಬೇರೆ ಇದೆ ಅಂತ ಕೇಳಿದ್ರೆ ಬಹುಶಃ ಅದಕ್ಕೆ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಅಲ್ಲಿ ತುಂಬಾ ನಮ್ಮ ಸೊಸೈಟಿ ಮತ್ತು ನಮ್ಮ ಈಗಿನ ಒಂದು ಮೆಡಿಕೇಶನ್ ಸಿಸ್ಟಮ್ ಇರ್ಬೋದು ಅಥವಾ ಈಗಿನ ಒಂದು ಲೇಬಲಿಂಗ್ ವ್ಯವಸ್ಥೆಗಳಿರ್ಬೋದು, ಇದೆಲ್ಲ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ಬೋದು. ನಾವು ಅದನ್ನ ನಿಧಾನಕ್ಕೆ ಮಾತಾಡೋಣ ಮುಂದಕ್ಕೆ ಹೋಗ್ತಾ ಹೋಗ್ತಾ. ಬಟ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದಟ್ ದಿ ಮೈಂಡ್ ನೀಡ್ಸ್ ಟು ಬಿ ಹೆಲ್ದಿ. ನಮ್ಮ ಮನಸ್ಸು ಎಷ್ಟು ಹೆಲ್ದಿಯಾಗಿ ಉಂಟೋ, ನಾವು ಎಷ್ಟು ಎಮೋಷನಲಿ ಒಂದು ಒಳ್ಳೆಯ ವೈಬ್ರೇಷನ್ ಅಲ್ಲಿ ಇರ್ತೇವೋ, ಅಷ್ಟು ನಮ್ಮ ಫಿಸಿಕಲ್ ರಿಯಾಲಿಟಿ, ನಮ್ಮ ಸುತ್ತ ಏನ್ ನಡೀತಾ ಇದೆ, ನಾವು ಏನನ್ನ ದಿನನಿತ್ಯ ಅನುಭವಿಸ್ತಾ ಇದ್ದೇವೆ, ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೇವೆ, ದಟ್ ಆಲ್ಸೋ ಬಿಕಮ್ಸ್ ಬೆಟರ್. ಹಾಗಾಗಿ ಮೆಂಟಲಿ ಹೆಲ್ದಿ ಇರುವಂತ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಎಸ್ಪೆಷಲಿ ಸ್ಟೂಡೆಂಟ್ಸಿಗೆ ಫಸ್ಟ್ ಥಿಂಗ್, ಫಾರ್ಮೋಸ್ಟ್ ಥಿಂಗ್, ನರ್ಚರಿಂಗ್ ಅಪ್ರೋಚ್ ಬರಬೇಕು ಅಂತಾದ್ರೆ ಮನಸ್ಸು ಸರಿ ಇರಬೇಕು. ಮನಸ್ಸು ಸರಿ ಇದ್ರೆ ಬೇರೆಲ್ಲ ಸರಿ ಇರ್ತದೆ ಹೇಳುವಂಥದ್ದು ತುಂಬಾ ಸಿಂಪಲ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್ ವಿಷಯ. ಸೊ ಇನ್ನರ್ ಬ್ಯಾಲೆನ್ಸ್ ಅಂತ ನಾನು ಕರಿತೀನಿ ಅದನ್ನ. ಯಾಕಂದ್ರೆ ಇನ್ನರ್ ಬ್ಯಾಲೆನ್ಸ್ ಈಸ್ ಅ ಹೆಲ್ದಿ ಕಾಂಬಿನೇಷನ್ ಆಫ್ ಗುಡ್ ಅಂಡ್ ಬ್ಯಾಡ್. ಸ್ಯಾಡ್ನೆಸ್ ಬರೋದು ತಪ್ಪಲ್ಲ, ಬಸ್ ಸ್ಯಾಡ್ನೆಸ್ ಅಲ್ಲಿ ಪರ್ಮನೆಂಟ್ ಆಗಿ ಇದ್ರೆ ಈ ಗೋಸ್ ಡಿಪ್ರೆಷನ್. ಭಯ ಇರೋ ತಪ್ಪಲ್ಲ, ಬಟ್ ಪ್ರತಿ ಸಾರಿ ಎಕ್ಸಾಮ್ ಬರೋ ಕೈಕಾಲು ನಡೆಯುತ್ತೆ, ಭಯ ಆಗುತ್ತೆ, ಆಮೇಲೆ ಏನು ನೆನಪಾಗೋದಿಲ್ಲ. ಪ್ರತಿ ಸಾರಿ ಪರ್ಫಾರ್ಮ್ ಮಾಡುವಾಗ ಇಟ್ ಈಸ್ ರಿಪೀಟಿಂಗ್, ಪ್ರತಿ ಸಾರಿ ಸ್ಟೇಜ್ಗೆ ಹತ್ತುವಾಗ ಇಟ್ ಈಸ್ ರಿಪೀಟಿಂಗ್, ಪ್ರತಿ ಸಾರಿ ಟೂರ್ನಮೆಂಟ್ ಅಲ್ಲಿ ಆಡುವಾಗ ಇಟ್ ಈಸ್ ರಿಪೀಟಿಂಗ್. ದೆನ್ ಇಟ್ ಈಸ್ ಎನ್ ಇಶ್ಯೂ ದಟ್ ನೀಡ್ಸ್ ಹೆಲ್ಪ್. ಸೊ ನರ್ಚರಿಂಗ್ ಅಪ್ರೋಚ್ ಆಗಿ ನಾವು ಏನ್ ಮಾಡಬಹುದು, ಯಾವ ತರ ನರ್ಚರಿಂಗ್ ಅಪ್ರೋಚ್ ಅನ್ನು ನಾವು ಹೋಗ್ಬೋದು. ಫಸ್ಟಿಗೆ ನಾವು ನಮ್ಮ ಫಿಯರ್ ಬಗ್ಗೆ ಮಾತಾಡೋಣ. ಸ್ಟೂಡೆಂಟ್ಸ್ ಅಲ್ಲಿ ಸಾಮಾನ್ಯ ಕಾಣುವಂತ ತುಂಬಾ ಬೇಸಿಕ್ ಎಮೋಷನ್ ಭಯ. ಯಾವ ಯಾವ ಏಜ್ ಅಲ್ಲಿ ಮಕ್ಕಳಿದ್ದಾರೋ ಆಯಾ ಏಜಿಗೆ ಸರಿಯಾಗಿ ಅವರ ಭಯ ಬದಲಾಗುತ್ತೆ, ಆ ಭಯದ ಫೈನಲ್ ಔಟ್ಕಮ್ ಬದಲಾಗುತ್ತೆ. ಭಯದ ತುಂಬಾ ಮುಂದುವರಿದ ಲಕ್ಷಣವನ್ನ ಈಗಿನ ನಮ್ಮ ಲೇಬಲಿಂಗ್ ಫಾರ್ಮ್ಯಾಟ್ ಅಲ್ಲಿ ಹೇಳೋದಾದ್ರೆ ಆಂಗ್ಸೈಟಿ ಅಂತ ಕರಿತೀವಿ. ಆಂಗ್ಸೈಟಿಯಲ್ಲಿ ನಮೂನೆ ನಮೂನೆಯ ಡಯಾಗ್ನೋಸಿಸ್ಗಳು ಈಗಿನ ಮಾಡರ್ನ್ ಮೆಡಿಸಿನ್ ಮಾಡುತ್ತೆ. ಬಟ್ ನಿಮ್ಮ ಸಾಮಾನ್ಯ ಜನಸಾಮಾನ್ಯರ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗಿರೋದೇನು ಅಂತ ಕೇಳಿದ್ರೆ, ಆಂಗ್ಸೈಟಿ ಇಸ್ ಅ ವೆರಿ ಫಿಸಿಕಲೈಸ್ಡ್ ಎಕ್ಸ್ಪ್ರೆಷನ್. ತುಂಬಾ ಸಿವಿಯರ್ ಆಗಿ ಕೈಕಾಲು ನಡುವುದು, ಗಂಟ್ಲು ಹೊಡೋದು, ಇನ್ನೇನ್ ತರದ್ರಿಗೆ ನಾನು ಬೀಳ್ತೀನಿ ಅನ್ನುವಂತಹ ಸಿಚುವೇಶನ್ ಆಗೋದು, ಪದೇ ಪದೇ ತುಂಬಾ ಡೀಪ್ ಅಂಡ್ ಫಿಯರ್ ನಮಗೆ ಯಾವಾಗ ಎಕ್ಸ್ಪೀರಿಯನ್ಸ್ ಆಗ್ತದೋ ಅವಾಗ ನಾವು ಆಂಗ್ಸೈಟಿ ಅಟ್ಯಾಕ್ ಅಂತ ಹೇಳ್ತೀವಿ, ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಔಟ್ ಆಫ್ ಕಂಟ್ರೋಲ್ ಇದ್ರೆ ಅದು ಪ್ಯಾನಿಕ್ ಅಟ್ಯಾಕ್, ಅದರಲ್ಲಿ ತಲೆ ತಿರುಗಿ ಬೀಳೋದು, ಇನ್ನೊಂದು ಮತ್ತೊಂದು ಈ ತರದ ವಿಷಯಗಳು ಕೂಡ ನಡೀತವೆ. ಆದ್ರೆ ಆಂಗ್ಸೈಟಿ ಹೇಳುವಂತದ್ದು, ಆಂಕ್ಷಿಯಸ್ ಹೇಳುವಂತದ್ದು ಫಿಯರ್ನ ಸ್ವಲ್ಪ ಮುಂದುವರಿದ ಭಾಗ ಅಂತ ಹೇಳ್ಬೋದು. ಬಟ್ ಅದು ಸ್ಟಾರ್ಟ್ ಆಗೋದು ಯಾವಾಗ್ಲೂ ಒಂದು ಕಾಮನ್, ತುಂಬಾ ಭಯದಿಂದ. ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಮಗೆ 7 ಚಕ್ರಗಳಿದ್ದಾವೆ. 7 ಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಕ್ಕೂ ಅದರದ್ದೇ ಆದಂತಹ ಒಂದು ಫಂಕ್ಷನಾಲಿಟಿ ಇದೆ. ಹಾಗೆ ನಮ್ಮ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತದ್ದು ಜೀವನದ ಒಂದು ಸ್ಟೆಬಿಲಿಟಿ, ಸೆನ್ಸ್ ಆಫ್ ಸ್ಟೆಬಿಲಿಟಿ ಹೇಳ್ತೇವೆ, ಸೆನ್ಸ್ ಆಫ್ ಸೆಕ್ಯೂರಿಟಿ ಹೇಳ್ತೇವೆ. ಅದರ ಒಪೋಸಿಟ್ ಎಮೋಷನ್ ಆಗ್ತದೆ ಈ ಲ್ಯಾಕ್ ಆಫ್ ಸೆಕ್ಯೂರಿಟಿ ಆರ್ ಫಿಯರ್. ಫಿಯರ್ ಹೇಳುವಂಥದ್ದು ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಎನರ್ಜಿ, ಒಂದು ಫೀಲಿಂಗ್. ಯಾವಾಗ ಫಿಯರ್ ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಫೀಲ್ ಆಗಲಿ ಸ್ಟಾರ್ಟ್ ಆಗ್ತದೋ, ಯಾವಾಗ ಫಿಯರ್ ಒಂದು ಸಮಸ್ಯೆ ಆಗಿ ಕಾಣ್ತದೋ ನಮಗೆ, ಆವಾಗ ಅದನ್ನ ಅಡ್ರೆಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ.
ನಮಗೆ ಫಿಯರ್ ಅನ್ನ ಒಂದು ಪರ್ಫೆಕ್ಟ್ ಆಗಿ ಫಿಯರ್ ಅನ್ನ ಇರಾಡಿಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ನಾವು ಪ್ರತಿಯೊಬ್ಬ ಪೇರೆಂಟ್ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಫಿಯರ್ ಕೆನಾಟ್ ಬಿ ಇರಾಡಿಕೇಟೆಡ್. ಫಿಯರ್ ಇಸ್ ಅ ವೆರಿ ಬೇಸಿಕ್ ನೀಡೆಡ್ ಎಮೋಷನ್ ಇನ್ ಹ್ಯೂಮನ್ ಲೈಫ್. ಮನುಷ್ಯನಿಗೆ ಭಯವೇ ಇಲ್ಲದಿದ್ರೆ ಅವರನ್ನ ಯಾರು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಭಯ ಇಲ್ಲ ಅಂತ ಹೇಳಿ ಆದ್ರೆ ಮೋಸ್ಟ್ಲಿ ವಿ ವಿಲ್ ಡೂ ಬ್ಲಂಡರ್ಸ್. ಆನೆ ನೋಡಿದ್ರೆ ಮದ ಏರಿದ ಆನೆ ಏನು ಕಂಟ್ರೋಲ್ ತಪ್ಪಿರುವಂತ ಆನೆ ಎದುರುಗಡೆ ಓಡ್ಕೊಂಡು ಬರ್ತಾ ಇದೆ ಅಂತ ಆದ್ರೆ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಆಗಿರೋ ನಮ್ಮ ಫಿಯರ್ ನಮ್ಮನ್ನ ಸರ್ವೈವ್ ಮಾಡ್ಬೋದು, ನಮ್ಮನ್ನ ಉಳಿಸ್ಕೊಳ್ಬಹುದು. ನಮಗೆ ಭಯ ಇಲ್ಲ ಅಂತಂದ್ರೆ ಅಡಿಗೆ ಬಿದ್ದು ಸಾಯೋದೆ. ಸೊ ಭಯದ ಅವಶ್ಯಕತೆ ನಮಗಿದೆ. ಆದ್ರೆ ಭಯ ಲೆಕ್ಕಕ್ಕಿಂತ ಜಾಸ್ತಿ ಇರುವಾಗ ಬಿಕಮ್ಸ್ ಕೌಂಟರ್ ಪ್ರೊಡಕ್ಟಿವ್, ಬಿಕಮ್ಸ್ ಅ ಪ್ರಾಬ್ಲಮ್. ವೆನ್ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್ ವಿ ನೀಡ್ ಟು ಅಡ್ರೆಸ್ ಇಟ್. ದಟ್ ಈಸ್ ವೇರ್ ಸ್ಟೂಡೆಂಟ್ಸ್ಗೆ ಆ ಭಯದ ವಾತಾವರಣದಿಂದ ಹೊರಗೆ ಹೋಗೋದನ್ನ ನಾವು, ಅಥವಾ ಅದರಿಂದ ಒಮ್ಮೆ ಭಯ ಶುರು ಆಯ್ತು ಸರಿ, ಬಟ್ ಭಯದಲ್ಲೇ ಇರುವುದಾ ಅಥವಾ ಭಯದಿಂದ ಹೊರಗೆ ಬರೋದಾ? ಹೊರಗೆ ಬರಬೇಕಿದ್ರೆ ಅವರ ಗಮನವನ್ನ ಅದರಿಂದ ಹೊರಗೆ ತೆಗಿಲಿಕ್ಕೆ ನಾವು ಏನ್ ಮಾಡ್ಬೋದು, ಅವರನ್ನು ಹೊರಗೆ ಎಳ್ಕೊಳ್ಳಿಕ್ಕೆ ನಾವು ಏನ್ ಮಾಡ್ಬೋದು? ದಿಸ್ ಇಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಆ ಡೈರೆಕ್ಷನ್ ಅಲ್ಲಿ ನಾವು ವರ್ಕ್ ಮಾಡುವಾಗ ಆ ಭಯವನ್ನ ಯಾವ ತರ ಅಡ್ರೆಸ್ ಮಾಡ್ಬೋದು ಹೇಳೋದನ್ನ ಒಂದು ತುಂಬಾ ಸಿಂಪಲ್ ಆಗಿ ನಾನು ಒಂದಷ್ಟು ಸ್ಟೆಪ್ಸ್ ಗಳನ್ನ ಶೇರ್ ಮಾಡ್ತಾ ಹೋಗ್ತೇನೆ. ಫಸ್ಟ್ ಆಫ್ ಆಲ್, ಅಂಡರ್ಸ್ಟ್ಯಾಂಡ್ ವಾಟ್ ಕೈಂಡ್ ಆಫ್ ಫಿಯರ್ ಇಟ್ ಈಸ್. ಯಾವಾಗ್ಲೂ ಫಿಯರ್ ಅಲ್ಲಿ ತುಂಬಾ ಟೈಪ್ಸ್ ಉಂಟು. ಆ ಫಿಯರ್ ದ ಫೈನಲ್ ಔಟ್ಕಮ್ ಏನು ಅಂತ. ಈಗ ಒಬ್ಬ ಸ್ಟೂಡೆಂಟ್ಗೆ ಸ್ಟೇಜಿಗೆ ಹತ್ತಿದಾಗ ಅಥವಾ ಒಂದು ಟೂರ್ನಮೆಂಟ್ಗೆ ಬಂದಾಗ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಕೂತಾಗ ಭಯ ಆಗ್ತದೆ ಅಂತ ಹೇಳಿದ್ರೆ ನಿಜವಾಗಿ ಭಯ ಯಾವ ವಿಷಯಕ್ಕೆ ಇರುವಂತದ್ದು ಅನ್ನೋದು ಪ್ರಶ್ನೆ. ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಅವ್ರ ಹತ್ರ ಕ್ವಶನಿಂಗ್ ಮಾಡುವಂತದ್ದು ಇಂಪಾರ್ಟೆಂಟ್ ಆಗ್ತದೆ. ಭಯ ನಿಜವಾಗಿ ಯಾವ ಔಟ್ಕಮ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಯಾವುದನ್ನು ಕಂಡ್ರೆ ಆ ಸ್ಟೂಡೆಂಟ್ಗೆ, ಆ ವ್ಯಕ್ತಿಗೆ ಭಯ. ಇನ್ನೊಬ್ರು ಜಡ್ಜ್ ಮಾಡ್ತಾರೆ ಅದರಿಂದಾಗಿ ನನಗೆ ಭಯವಾ? ಅವ್ರು ನಾಳೆ ಜಡ್ಜ್ ಮಾಡಿದ್ರೆ ನಾನು ಚಿಕ್ಕವನಾಗ್ತೇನೆ ಅದರಿಂದಾಗಿ ಭಯವಾ? ಅವ್ರು ನನ್ನನ್ನ ಜಡ್ಜ್ ಮಾಡಿದ್ರೆ ನಾನು ನಾಳೆ, ಅವರು ಎಲ್ಲರೂ ನನ್ನ ಬಗ್ಗೆ ಒಂದೊಂದು ಒಪಿನಿಯನ್ ಹೇಳ್ತಾ ಇರುವಾಗ ನನ್ನ ಪೇರೆಂಟ್ಸ್ ಕೂಡ ನನ್ನನ್ನು ಜಡ್ಜ್ ಮಾಡ್ತಾರ? ನನ್ನ ಪೇರೆಂಟ್ಸ್ ನನ್ನನ್ನು ಜಡ್ಜ್ ಮಾಡಿದ್ರೆ ಹಾಗಿದ್ರೆ ನಾಳೆ ನನ್ನನ್ನು ಅವರು ಪ್ರೀತಿಸೋದಿಲ್ವಾ? ನನ್ನನ್ನು ಅವರು ಕೆಳಗೆ ಮಾಡ್ತಾರೆ, ನನ್ನನ್ನು ಅವರು ದೂರ ಮಾಡ್ತಾರೋ? ದೂರ ಮಾಡಿದ್ರೆ ನನಗೆ ಯಾರು ಗತಿ? ಈಗ ಫಿಯರ್ ಆಫ್ ಸರ್ವೈವಲ್ ಆಯ್ತು ಇದು. ಫಿಯರ್ ಆಫ್ ಸ್ಟೇಜ್ ಫಿಯರ್ ಹೋಗಿ ಫಿಯರ್ ಆಫ್ ಸರ್ವೈವಲ್ ಆಯ್ತು. ಅದೇ ಅದು ಫಿಯರ್ ಆಫ್ ಡೆತ್ ಆಗ್ಬೋದು, ಅದು ಫಿಯರ್ ಆಫ್ ಫೇಲ್ಯೂರ್ ಆಗ್ಬೋದು. ನಾನು ಸೋತ್ರೆ ನಾಳೆ ಫಿಯರ್ ಆಫ್ ಫೇಲ್ಯೂರ್ ತುಂಬಾ ಕಾಮನ್. ಫಿಯರ್ ಆಫ್ ಅನ್ಸರ್ಟನ್ ಫ್ಯೂಚರ್ ಆಗಿರ್ಬೋದು. ನಿಜವಾದ ಫಿಯರ್ ಯಾವ ಔಟ್ಕಮ್ ಅನ್ನ, ಯಾವ ಫೈನಲ್ ಔಟ್ಕಮ್ ಅನ್ನ ಆ ಸ್ಟೂಡೆಂಟ್ ತಲೆಯಲ್ಲಿ ಇಟ್ಕೊಂಡು ಈ ಭಯವನ್ನ ಸಾಕ್ತಾ ಇದ್ದಾನೆ ಹೇಳುವಂತದನ್ನ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ಫಿಯರ್ ಆಫ್ ವಾಟ್? ವೈಗಿಂತ ಮುಂಚೆ, ಯಾಕೆ ಭಯ ಅನ್ನೋದಕ್ಕೆ ಮುಂಚೆ ಯಾವುದರ ಭಯ ನಿಜವಾಗಿದೆ ಹೇಳುವಂಥದ್ದನ್ನ ಐಡೆಂಟಿಫೈ ಮಾಡೋದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಆಗ್ತದೆ. ಅದನ್ನ ದಾಟ್ತಿದ್ದ ಹಾಗೆ ಯು ಅಂಡರ್ಸ್ಟ್ಯಾಂಡ್ ಹೌ ಟು ಅಡ್ರೆಸ್ ಇಟ್. ಒಂದು ಮುಖ್ಯವಾಗಿ ಮಾಡಬೇಕಾದ ಕೆಲಸ ಏನಂದ್ರೆ, ನಾವು ಯೂಶುವಲಿ ಮಕ್ಕಳು ಭಯಪಟ್ಟರೆ ನಾವು ಭಯಪಡ್ತೀವಿ, ನಾವು ಅವರಿಗಿಂತ ಜಾಸ್ತಿ ಭಯಪಡ್ತೀವಿ. ಇದು ನಾವು ಈ ಹಾವುಗಳನ್ನೆಲ್ಲ ನೋಡಿದಾಗ, ಹಾವುಗಳು ಹೇಗೆ ಫುಲ್ ಗಲಿಬಿಲಿಯಾಗಿ ಆ ಕಡೆ ಈ ಕಡೆ ಓಡಾಡ್ತಾವ, ಹಾವುಗಳು ಆ ತರ ಓಡಾಡ್ತಿರೋದ್ರಿಂದಾಗಿ ಹಾವು ನೋಡಿ ನಮಗೆ ಭಯ, ನಮ್ಮನ್ನು ನೋಡಿ ಹಾವಿಗೆ ಇನ್ನೂ ಜಾಸ್ತಿ ಭಯ, ಯಾಕೆಂದ್ರೆ ಹಾವಿಗೆ ಜೀವ ಭಯ. ಸೊ ನಮ್ಮ ಪರಿಸ್ಥಿತಿ ಎಷ್ಟೋ ಸರಿ ಮಕ್ಕಳನ್ನು ನೋಡಿದಾಗ ಹಾಗೆ ಆಗ್ಬೋದು. ಅವರು ಭಯದಲ್ಲಿ ಕೈಕಾಲು ನಡುತ್ತಾ ಇರುವಾಗ ಅವರಿಗೆ ಹೇಗೆ ಹೆಲ್ಪ್ ಮಾಡಬೇಕು ನಮಗೆ ಗೊತ್ತಿಲ್ಲದೆ ಇರ್ಬೋದು. ಫಸ್ಟ್ ಆಫ್ ಆಲ್ ಅವರಿಗೆ ಆ ಒಂದು ಕಾನ್ಸಿಕ್ವೆನ್ಸಿನ, ಅದರ ನೆಗೆಟಿವ್ ಔಟ್ಕಮ್ ಅನ್ನ ಡೌನ್ ಮಾಡಿ ಅವರಿಗೆ ಅದು ಒಂದು ಅರ್ಥ ಮಾಡಿಸುವಂತ ಒಂದು ಪ್ರಯತ್ನ ಮಾಡಿ. ಸೋತ್ರೆ ಗಂಟು ಹೋಗ್ಲಿಕ್ಕೆ ಏನೂ ಇಲ್ಲ. ಯು ವಿಲ್ ನಾಟ್ ಡೈ ಇಫ್ ಯು ಫೇಲ್. ಜೀವ ಭಯ ಇಲ್ಲ. ನೀನು ಸೋತ್ರು ನನಗೆ ನಿನ್ ಮೇಲೆ ಇರುವಂತಹ ಗೌರವ, ಪ್ರೀತಿ, ಆತ್ಮೀಯತೆ ಹಾಗೆ ಇರ್ತದೆ ಹೇಳೋದನ್ನ ಅವರಿಗೆ ರಿಯಶ್ಯೂರ್ ಮಾಡಿ. ನೆಗೆಟಿವ್ ಕಾನ್ಸಿಕ್ವೆನ್ಸ್ ನ, ಅದರ ಡೆಪ್ತ್ ಅನ್ನ, ಅದರ ಸೀರಿಯಸ್ನೆಸ್ ಅನ್ನ ಅವರಿಗೆ ಕಡಿಮೆ ಮಾಡಿಕೊಡಿ. ಸೋ ದ್ಯಾಟ್ ಅವರು ಆ ಕ್ಷಣದಲ್ಲಿ ಅದನ್ನ ಫೋಕಸ್ ಮಾಡಬಹುದಷ್ಟೇ ಹೊರತು ಆ ಭಯದ ಒಂದು ಔಟ್ಕಮ್ ಅನ್ನ, ಅಂದ್ರೆ ಫ್ಯೂಚರ್ ನ ಒಂದು ಭಯದ ಔಟ್ಕಮ್ ಅನ್ನ ಅವರು ಅದನ್ನೇ ತಲೆಲಿಟ್ಕೊಂಡು ತಿರುಗಿಸ್ತಾ ಇರೋದಕ್ಕಿಂತ ಮುಂದೆ ಏನಾಗುತ್ತೆ ಆಮೇಲೆ ನೋಡೋಣ. ಐ ಆಮ್ ವಿತ್ ಯು. ಆಸ್ ಅ ಪೇರೆಂಟ್ ಐ ಆಮ್ ವಿತ್ ಯು. ಸೊ ಪ್ಲೀಸ್ ಹೋಲ್ಡ್ ಆನ್, ಫೋಕಸ್ ಆನ್ ಹಿಯರ್ ಅಂಡ್ ನೌ. ಇದನ್ನ ಮಕ್ಕಳಿಗೆ ನೀವು ಫಸ್ಟ್ ಅವರ ಆ ಫ್ಯೂಚರ್ಗೆ ಇರುವಂತ ಔಟ್ಕಮ್ ಇರುವಂತ ಫೋಕಸ್ ಅನ್ನ ತೆಗೆದು ಈಗಿನ ಫೋಕಸ್ಗೆ ಮೂವ್ ಮಾಡುವಂತ ಪ್ರಯತ್ನ ಮಾಡಿ. ಅವರಿಗೆ ನೀಟಾಗಿರುವಂತ ಬ್ರೆತ್ ವರ್ಕ್ ಅನ್ನು ಕೊಡಿ. ಫಸ್ಟ್ ಆಫ್ ಆಲ್ ಭಯ ಪಡಬೇಡ ಅಂತ ಹೇಳೋದನ್ನ ನಿಲ್ಲಿಸಿ. ಯಾಕೆ ಈ ತರ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಡಬಾರ್ದು ಹೇಳೋದನ್ನ ನಾನು ಮುಂದೆ ಹೇಳ್ತೀನಿ. ಭಯ ಪಡಬೇಡಿ ಅಂತ ಹೇಳೋದನ್ನ ನಿಲ್ಲಿಸಿ, ಅಳಬೇಡಿ ಅಂತ ಹೇಳೋದನ್ನ ನಿಲ್ಲಿಸಿ. ಅದು ಮಾಡಬೇಡ, ಇದು ಮಾಡಬೇಡ, ಹಾಗಿರ್ಬೇಡ, ನೀನೇನ್ ಸಣ್ಣ ಮಕ್ಕಳಾಗ ಆಡೋದು,
ಈ ತರ ಹೇಳೋದನ್ನ, ಅವರನ್ನ ಡಿಸ್ಕರೇಜ್ ಮಾಡೋ ಬದಲಿಗೆ ಔಟ್ಕಮ್ ಏನಿದೆ ಅದೊಂದು ದೊಡ್ಡ ಸಮಸ್ಯೆ, ಅವರಿಗೆ ಒಂದು ದೊಡ್ಡ ಸಮಸ್ಯೆ ಅದು ಸ್ಟೂಡೆಂಟ್ಗೆ, ಆ ದೊಡ್ಡ ಸಮಸ್ಯೆಯನ್ನ ಸಣ್ಣದು ಮಾಡೋ ಪ್ರಯತ್ನ ಮಾಡಿ. ಅದಂತ ದೊಡ್ಡ ಸಮಸ್ಯೆ ಅಲ್ಲ ಅಂತ ಹೇಳೋದನ್ನ ಅದನ್ನ ಲೈಟ್ ಮಾಡುವಂತ ಪ್ರಯತ್ನ ಮಾಡಿ. ಅವಾಗ ಆಟೋಮೆಟಿಕ್ ಆಗಿ ಫಿಯರ್ ನ ಇಂಟೆನ್ಸಿಟಿ ಡೆಪ್ತ್ ಕಡಿಮೆ ಆಗ್ತಾ ಬರ್ತದೆ. ಅದು ಕಡಿಮೆ ಆಗ್ತಾ ಇದ್ದಾಗೆ ಅವ್ರಿಗೆ ಹೇಳಿ ಭಯ ಪಡೋದು ನ್ಯಾಚುರಲ್. ಇಟ್ ಈಸ್ ನ್ಯಾಚುರಲ್ ಟು ಫೀಲ್ ದಿ ಫಿಯರ್, ಇಟ್ ಈಸ್ ಓಕೆ ಟು ಫೀಲ್ ದಿ ಫಿಯರ್, ಇಟ್ ಈಸ್ ಓಕೆ ಟು ಪ್ರಾಸೆಸ್ ದಿ ಫಿಯರ್. How do you process? By taking deep breaths, by doing breath work, by thinking about the happy moments. There are various techniques that you can adapt to work on the fear. ತುಂಬಾ ಥೆರಪ್ಯೂಟಿಕ್ ಟೆಕ್ನಿಕ್ಗಳಿದಾವೆ, ತುಂಬಾ ಸಿಂಪಲ್ ಬ್ರೆತ್ ವರ್ಕ್ಗಳಿದಾವೆ, ಹಲವಾರು ಫಿಯರ್ ಅಡ್ರೆಸ್ ಮಾಡುವಂತಹ ಟೆಕ್ನಿಕ್ಗಳನ್ನ ಅವರಿಗೆ ನೀವು ನೆನಪು ಮಾಡ್ಕೊಡ್ಬೋದು. ಎಷ್ಟೋ ವಿಷಯಗಳು ಅವ್ರಿಗೆ ಗೊತ್ತಿರ್ತದೆ ಬಟ್ ಅವಾಗ ನೆನಪಾಗಿರೋದಿಲ್ಲ. ಸೊ ಯು ಕ್ಯಾನ್ ರಿಮೈಂಡ್ ದೆಮ್ ಟು ವರ್ಕ್ ಆನ್ ದೇರ್ ಫಿಯರ್ ಇನ್ಸ್ಟೆಂಟ್ಲಿ. ಸುಮ್ಮನೆ ಇಲ್ಲಿ ರಬ್ ಮಾಡೋದ್ರಿಂದ, ನೀವು EFT ಅಂತ ಸರ್ಚ್ ಮಾಡಿದ್ರೆ ನಿಮಗೆ ತುಂಬಾ ಇನ್ಫಾರ್ಮೇಶನ್ ಸಿಗ್ತದೆ. Simply by rubbing here and saying, even though I am feeling fear, it is my own fear, I acknowledge, accept, understand, and I release the fear ಅಂತ ಹೇಳಿ ಸುಮ್ಮನೆ ಬ್ರೆತ್ ಒಂದು ಸ್ವಲ್ಪ ನೀಟಾಗಿ ಬ್ರೀದಿಂಗ್ ಮಾಡಿದ್ರೆ ಫಿಯರ್ ಆಟೋಮೆಟಿಕಲಿ ಡೌನ್ ಆಗ್ತದೆ. ಎಲ್ಲದಿದೆ ಆಂಗ್ಸೈಟಿ ಅಟ್ಯಾಕ್ಸ್ ಕೂಡ ಆಟೋಮೆಟಿಕಲಿ ಡೌನ್ ಆಗ್ತದೆ. ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಮಾಡಿ, ಡೋಂಟ್ ಟೆಲ್ ದೆಮ್ ವಾಟ್ ನಾಟ್ ಟು ಡೂ, ವಿಚ್ ಡಸ್ ನಾಟ್ ಹೆಲ್ಪ್. ಮೇನ್ ಆಗಿ ಪರ್ಫಾರ್ಮೆನ್ಸ್ ಆಂಗ್ಸೈಟಿಯ ಬಗ್ಗೆ ನನಗೆ ಮಾತಾಡಬೇಕು ಅಂತ ರಿಕ್ವೆಸ್ಟ್ ಇತ್ತು, ಹಾಗಾಗಿ ಅದನ್ನ ನಾನು ಕವರ್ ಮಾಡ್ತಾ ಇದ್ದೇನೆ. ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಯಾವಾಗಲೂ 90% ಆಫ್ ದಿ ಟೈಮ್ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇಸ್ ಅಬೌಟ್ ಜಡ್ಜ್ಮೆಂಟ್ಸ್, ಬೀಂಗ್ ಜಡ್ಜ್ಡ್. ಸೊ ಅವರಿಗೆ ನೀವು ನಾನು ಈಗಾಗಲೇ ಹೇಳಿದಂತಹ ಪ್ರಾಸೆಸ್ ಅನ್ನ ಮಾಡಬಹುದು. ಬೆಸ್ಟ್ ಏನ್ ಮಾಡ್ಬೋದು ಅಂದ್ರೆ ಅವರ ಹೆಸರು ಮತ್ತು ಅವರ ಏಜ್ ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಹೇಳಿ. ಮೈ ನೇಮ್ ಇಸ್ ಆದರ್ಶ್, ಐ ಆಮ್ 38 years old. ನಾನು ಈ ಕ್ಷಣದಲ್ಲಿ ಹೊತ್ತಲ್ಲಿದ್ದೇನೆ. ಐ ಆಮ್ ನಾಟ್ ಅಫ್ರೇಡ್, ಐ ಆಮ್ ಕರೇಜಿಯಸ್, ಐ ಆಮ್ ಫೀಲಿಂಗ್ in every way I am feeling better and I am good about it. It is okay to perform, it is okay to fail, it is okay to excel, it is okay to become. ಆ ರಿಸಲ್ಟ್ ನ ಬಗ್ಗೆ ಇರುವಂತಹ ಫೋಕಸ್ ಅನ್ನ ಪರ್ಫಾರ್ಮೆನ್ಸ್ ನ ಮೇಲೆ ತನ್ನಿ. ಆಂಗ್ಸೈಟಿ ಕಮ್ಸ್ ಬಿಕಾಸ್ ಫೋಕಸ್ ಇಸ್ ಆನ್ ದ ರಿಸಲ್ಟ್. You bring them back to the performance and it becomes very very easy when they are focusing on the performance. ಯಾಕಂದ್ರೆ ಪರ್ಫಾರ್ಮೆನ್ಸ್ ಅವರು ಇಷ್ಟಪಟ್ಟು ಮಾಡಿರುವಂತಹ ಆಕ್ಟಿವಿಟೀಸ್, ಅದು ಡ್ಯಾನ್ಸ್ ಇರ್ಬೋದು, ಚೆಸ್ ಇರ್ಬೋದು, ಬೇರೆ ಬೇರೆ ಆಕ್ಟಿವಿಟೀಸ್ ಇರ್ಬೋದು, ಸಂಗೀತ ಇರ್ಬೋದು, ಏನೇ ಇರ್ಬೋದು, ಅವ್ರು ಇಷ್ಟಪಟ್ಟು ಯೂಶುವಲಿ ಮಾಡುವಂತಹ ಆಕ್ಟಿವಿಟೀಸ್ ತುಂಬಾ ಟ್ರೈನ್ ಆಗಿರುವಂತಹ ಆಕ್ಟಿವಿಟೀಸ್. ಸೊ ಅಷ್ಟು ಟ್ರೈನಿಂಗ್ ಇರುವಾಗ, ಅಷ್ಟು ಡೆಪ್ತ್ ಇರುವಾಗ ಪರ್ಫಾರ್ಮ್ ಮಾಡೋದ್ರಲ್ಲಿ ಅವರಿಗೆ ಸಮಸ್ಯೆ ಇರೋದಿಲ್ಲ. ರಿಸಲ್ಟ್ ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಹಾಗಾಗಿ ಪರ್ಫಾರ್ಮೆನ್ಸ್ ಸಮಸ್ಯೆ ಬರುತ್ತೆ. ಸೊ ರಿಸಲ್ಟ್ ನ ಮೇಲಿರೋ ಅವರ ಫೋಕಸ್ ಅನ್ನ ಪರ್ಫಾರ್ಮೆನ್ಸ್ ಗೆ ವಾಪಸ್ ತಗೊಂಡ್ಬನ್ನಿ. ನ್ಯಾಚುರಲಿ ದೇ ಸ್ಟಾರ್ಟ್ ಫೀಲಿಂಗ್ ಬೆಟರ್. It is very easy to do when they are repeating their name and age. And if there is an opportunity for you, ಅವರಿಗೆ ಅವರ ಚಪ್ಪಲಿ ಅಥವಾ ಶೂಸ್ ಏನಿದೆ ಅದನ್ನ ಕಳಚಿ ಗ್ರೌಂಡ್ ಅನ್ನ ಫೀಲ್ ಮಾಡ್ಲಿಕ್ಕೆ ಹೇಳಿ. ಪ್ರೆಸ್ ಯುವರ್ ಫೀಟ್ ಟು ದಿ ಗ್ರೌಂಡ್ ಅಂಡ್ ಫೀಲ್, ದಟ್ ಹೆಲ್ಪ್ಸ್ ಲಾಟ್. ಅವ್ರಿಗೆ ಕ್ರಿಸ್ಟಲ್ಸ್ ಅನ್ನ ವೇರ್ ಮಾಡ್ಲಿಕ್ಕೆ ಹೇಳ್ಬೋದು. ಈ ತರದ ಬೇರೆ ಬೇರೆ ತರ ಕ್ರಿಸ್ಟಲ್ಸ್ ಬರ್ತದೆ, ಮೂಡ್ ಸ್ವಿಂಗ್ಸ್ ಗೆ ಅಥವಾ ಎಮೋಷನ್ಸ್ ಗೆ ಕ್ರಿಸ್ಟಲ್ಸ್ ಅನ್ನ ಯೂಸ್ ಮಾಡಬಹುದು. ವಾಟರ್, ಚಾರ್ಜ್ಡ್ ವಾಟರ್, ನೀರನ್ನ ಚಾರ್ಜ್ ಮಾಡಿ ಇಟ್ಕೊಳ್ಬಹುದು. ಈ ತರದ ಬಾಟಲ್ಸ್ ಅನ್ನು ಯೂಸ್ ಮಾಡಬಹುದು. ಇದರಲ್ಲಿ ಒಂದು ಕ್ರಿಸ್ಟಲ್ ಇದೆ ನೋಡಿ, ಈ ತರದ ಬಾಟಲ್ಸ್ ಯೂಸ್ ಮಾಡಬಹುದು. ಅಥವಾ ನಾರ್ಮಲ್ ನಿಮ್ಮ ವಾಟರ್ ಬಾಟಲ್ ಇರೋ ನೀರನ್ನ ಚಾರ್ಜ್ ಮಾಡಬಹುದು. ನೀರಿಗೆ ಕಾನ್ಶಿಯಸ್ನೆಸ್ ಇದೆ, ನೀರನ್ನ ಚಾರ್ಜ್ ಮಾಡಬಹುದು. ನೀರಿಗೆ ಕರೇಜ್ ಮತ್ತು ಏನು ಹ್ಯಾಪಿನೆಸ್ ಅನ್ನ ಅಥವಾ ಕರೇಜ್ ಮತ್ತೆ ಸೆಕ್ಯೂರಿಟಿಯನ್ನ, ಯಾವ ತರದ ಎನರ್ಜಿ ಬೇಕು ಆ ತರದ ಎನರ್ಜಿಯನ್ನು ಅದಕ್ಕೆ ಚಾರ್ಜ್ ಮಾಡಬಹುದು. ಚಾರ್ಜ್ ಮಾಡಿಕೊಂಡು ಆ ನೀರನ್ನ ಅವ್ರ ಹತ್ರ ಕುಡಿಲಿಕ್ಕೆ ಹೇಳ್ಬೋದು. ಅವ್ರ ಎನರ್ಜಿ ಆಟೋಮೆಟಿಕಲಿ ಚೇಂಜ್ ಆಗ್ತದೆ. ಈ ತರದ ಟೆಕ್ನಿಕ್ ಗಳನ್ನ ಅವ್ರಿಗೆ ಟ್ರೈ ಮಾಡಿ. ಮತ್ತೆ ಲಾಂಗ್ ರನ್ ಅಲ್ಲಿ ಮಿರರ್ ವರ್ಕ್ ಮತ್ತು EFT ಈ ತರದ ಟೆಕ್ನಿಕ್ ಗಳನ್ನ ಕೂಡ ಅವರಿಗೆ ಹೇಳ್ಕೊಡ್ಬೋದು. ಇದ್ರ ಬಗ್ಗೆ ನಾನು ಬಹುಶಃ ಸಪರೇಟ್ ಆಗಿ ಕವರ್ ಮಾಡುವಷ್ಟು ಅದರಲ್ಲಿ ವಿಷಯ ಇದೆ. ಸೊ ಅದ್ರ ಬಗ್ಗೆ ಇನ್ನೊಂದ್ಸರಿ ಡೀಟೇಲ್ ಆಗಿ ಮಾತಾಡೋಣ. ಇಷ್ಟು ವಿಷಯ ಭಯದ ಬಗ್ಗೆ, ಫಿಯರ್ ಬಗ್ಗೆ ಆದ್ರೆ, ಆಸ್ ವಿ ಮೂವ್ ಫಾರ್ವರ್ಡ್ ಸ್ಟ್ರೆಸ್ ನ ಬಗ್ಗೆ ಹೋಗೋಣ. ಈಗ ಯಾರ ಹತ್ರ ಡಿಸ್ಕಸ್ ಮಾಡಿದ್ರು, ಯಾವ ಸ್ಟೂಡೆಂಟ್ ಹತ್ರ ಕೇಳಿದ್ರು, ನನಗೆ ತುಂಬಾ ಸ್ಟ್ರೆಸ್ ಆಗ್ತದೆ, ನನಗೆ ಟೆನ್ಷನ್ ಆಗ್ತದೆ ಅಂತಾರೆ. ಈ ಟೆನ್ಷನ್ ಅನ್ನುವ ಶಬ್ದಕ್ಕೆ ಹಲವಾರು ಆಯಾಮಗಳಿದ್ದಾವೆ, ಹಲವಾರು ದೇರ್ ಆರ್ ಮೆನಿ ಆಂಗಲ್ಸ್ ಟು ದಿ ಸ್ಟ್ರೆಸ್ ಅಂಡ್ ಟೆನ್ಷನ್ ದಟ್ ದಿ ಸ್ಟೂಡೆಂಟ್ಸ್ ಟಾಕ್ ಅಬೌಟ್. ಬಟ್ ಅದು ಏನು ಅಂತ ಅಂದ್ರೆ, ಈಗ ಈ ಸ್ಟ್ರೆಸ್ ಅಂದ್ರೆ ಏನು ಅಂತ ನಮ್ಮ ದೊಡ್ಡವರಿಗೂ ಇದೆ ಸ್ಟ್ರೆಸ್, ಎಲ್ಲ ಏಜ್ನವರಿಗೂ ಸ್ಟ್ರೆಸ್ ಇದೆ. ಈಗ ಸ್ಟ್ರೆಸ್ ಇಸ್ ಅ ಮೆಂಟಲ್ ಸ್ಟೇಟ್ ಆಫ್ ಟೂ ಮಚ್ ಟು ಪ್ರಾಸೆಸ್. ಎಷ್ಟೊಂದು ವಿಷಯಗಳು ನಾನೀಗ ಪ್ರಾಸೆಸ್ ಮಾಡ್ಕೊಳ್ಬೇಕು ಅಂದ್ರೆ ಅದನ್ನು ನನಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋಷ್ಟು ವಿಷಯಗಳನ್ನ ನಾನು ಪ್ರಾಸೆಸ್ ಮಾಡ್ಕೊಳ್ಬೇಕಾಗಿದೆ.
ನಾನು ಆ ಕಡೆ ಸ್ಕೂಲಿಗೆ ಓದಬೇಕು, ನಾನು ಆ ಕಡೆ ಎಕ್ಸಾಮ್ ಪ್ರಿಪೇರ್ ಮಾಡಬೇಕು, ನಾನು ಈ ಕಡೆ ಹೋಮ್ವರ್ಕ್ ಮಾಡಬೇಕು, ನಾನು ಮತ್ತೊಂದ್ ಕಡೆ ಚೆಸ್ಸಿಗೆ ಪ್ರಿಪೇರ್ ಮಾಡಬೇಕು, ನಾನು ಇನ್ ಕಡೆ ಭರತನಾಟ್ಯ ಕಲಿಬೇಕು, ನಾನು ಮತ್ತೊಂದ್ ಕಡೆ ಸಂಗೀತಕ್ಕೆ ಪ್ರಾಕ್ಟೀಸ್ ಮಾಡಬೇಕು, ಅದರಡಿಯಲ್ಲಿ ನಾನು ರೀಲ್ಸ್ ನೋಡಬೇಕು, ಅದರಡಿಯಲ್ಲಿ ನಾನು ವಾಟ್ಸ್ಆಪ್ ಸ್ಟೇಟಸ್ ನೋಡಬೇಕು. ಐ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಟು ಡೂ. ಐ ಡು ನಾಟ್ ನೋ ವಿಚ್ ಒನ್ ಟು ಪಿಕ್ ರೈಟ್ ನೌ. ಪ್ರಿಯಾರಿಟೈಸೇಷನ್ ನ ಸಮಸ್ಯೆಯಿಂದ ಸ್ಟ್ರೆಸ್ ಬರ್ತದೆ. ಯಾವ ಕೆಲಸವನ್ನ ನಾನು ಈಗ ಮಾಡಬೇಕು, ಯಾವ ಕೆಲಸವನ್ನು ನಾನು ಆಮೇಲೆ ಮಾಡಬೇಕು ಅನ್ನೋ ಪ್ರಿಯಾರಿಟೈಸೇಷನ್ ಮಾಡ್ಲಿಕ್ಕೆ ಆಗದೆ ಇರುವಾಗ ಸ್ಟ್ರೆಸ್ ಸ್ಟಾರ್ಟ್ ಆಗ್ತದೆ. ಒಂದು 6 ತಿಂಗಳಿಂದ 1 ವರ್ಷ ನೀವು ಆ ಸ್ಟ್ರೆಸ್ ಅನ್ನ ಸಾಕ್ತಾ ಇದ್ದೀರಿ ಅಂತಾದ್ರೆ, ಟೂ ಮಚ್ ಟು ಪ್ರಾಸೆಸ್ ಅನ್ನೋದನ್ನು ಸಾಕ್ತಾ ಇದ್ದೀರಿ ಅಂತಿರುತ್ತೆ, ಆಟೋಮೆಟಿಕ್ ಆಗಿ ಹೈಪರ್ ಎಸಿಡಿಟಿ ಮತ್ತು ಡೈಜೆಷನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ನ್ಯಾಚುರಲ್ ಆಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸಾರಿ, ಯಾಕೆ ಡೈಜೆಷನ್ ಇಶ್ಯೂಸ್ ಅಂತ ಕೇಳ್ಬೋದು ನೀವು. ಸೊ ಇದರ ಹಿಂದೆ ತುಂಬಾ ಡೀಪ್ ಸೈನ್ಸ್ ಇದೆ. ಪ್ರತಿಯೊಂದು ಫೀಲಿಂಗ್, ಪ್ರತಿಯೊಂದು ಎಮೋಷನ್, ನಮ್ಮ ತಲೆಯಲ್ಲಿ ಓಡ್ತಾ ಇರುವಂತಹ ಪ್ರತಿಯೊಂದು ಥಾಟ್ ಎಲ್ಲವೂ ಕೂಡ ನಮ್ಮ ಫಿಸಿಕಲ್ ರಿಯಾಲಿಟಿ, ನಮ್ಮ ದೇಹದಲ್ಲಿ ಆ ಎನರ್ಜಿ ಸ್ಟೋರ್ ಆಗ್ಲಿಕ್ಕೆ ಒಂದು ಜಾಗ ಇದೆ. ಟೂ ಮಚ್ ಟು ಪ್ರಾಸೆಸ್ ಹೇಳುವಂಥದ್ದು ಒಂದು ಕಂಟ್ರೋಲ್ ನ ವಿಷಯ ಇರುವಂತಹ ಒಂದು ಪಾಯಿಂಟ್. ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನಮಗೆ ತುಂಬಾ ವಿಷಯ ಹ್ಯಾಂಡಲ್ ಮಾಡಲೇಬೇಕು, ತುಂಬಾ ಪ್ರಾಸೆಸ್ ಮಾಡಬೇಕು, ತುಂಬಾ ಡೈಜೆಸ್ಟ್ ಮಾಡಬೇಕು. ಪ್ರಾಸೆಸಿಂಗ್ ಅಂಡ್ ಡೈಜೆಸ್ಟಿಂಗ್ ನಮ್ಮ ದೇಹದಲ್ಲಿ, ನಮ್ಮ ಹೊಟ್ಟೆಯ ಭಾಗದಲ್ಲಿ ಇರುವಂತಹ ವಿಷಯ. ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತ ಹೇಳ್ತೇವೆ, ಅಥವಾ ಮಣಿಪೂರಕ ಚಕ್ರ ಅಂತ ಹೇಳ್ತೇವೆ. ಆ ಚಕ್ರಕ್ಕೆ ಸಂಬಂಧಪಟ್ಟಂತಹ ಎನರ್ಜಿ, ಆ ಚಕ್ರ ಇರುವಂತಹ ಏರಿಯಾದಲ್ಲಿ ಇರುವಂತಹ ಆರ್ಗನ್ಗಳಿಗೆ ಸಂಬಂಧಪಟ್ಟಂತ ಎನರ್ಜಿ. ಹಾಗಾಗಿ ಸ್ಟ್ರೆಸ್ ನೇರವಾಗಿ ಹೈಪರ್ ಅಸಿಡಿಟಿ ಆಗಿ, ಯಾಕಂದ್ರೆ ಟೂ ಮಚ್ ಟು ಪ್ರಾಸೆಸ್ ವಿಚ್ ಮೀನ್ಸ್ ಯು ನೀಡ್ ಮೋರ್ ಸೆಕ್ರೇಷನ್. ಸೊ ಬಾಡಿನೂ ಕೂಡ ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತದೆ. ಸೊ ಟೂ ಮಚ್ ಟು ಪ್ರಾಸೆಸ್, ಟೂ ಮಚ್ ಟು ಸೆಕ್ರೇಟ್. ಸೊ ಆಟೋಮೆಟಿಕಲಿ ಆಸಿಡಿಟಿಯ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗ್ತದೆ, ಯಾಕಂದ್ರೆ ತುಂಬಾ ಪ್ರೊಸೆಸ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಇದೆ. ಸೊ ಹೆಚ್ಚೆಚ್ಚು ಪ್ರಿಪರೇಷನ್ ಆಗ್ತದೆ ಹೊಟ್ಟೆಯಲ್ಲಿ. ಸೊ ಆಟೋಮೆಟಿಕ್ ಆಗಿ ಹೈಪರ್ ಅಸಿಡಿಟಿ ಸ್ಟಾರ್ಟ್ ಆಗ್ತದೆ. ಹೈಪರ್ ಅಸಿಡಿಟಿಯಿಂದ ಮತ್ತೆ ಉಳಿದ ಎಲ್ಲ ಡೈಜೆಷನ್ ಪ್ರಾಬ್ಲಮ್ಸ್ ಒಂದಾದ ನಂತರ ಒಂದರಾಗಿ ಸ್ಟಾರ್ಟ್ ಆಗ್ತದೆ. ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಇಟ್ ಆಲ್ ದಿ ವೇ ಗೋಸ್ ಅಪ್ ಟು ದಿ ಕ್ಯಾನ್ಸರ್ ಆಲ್ಸೋ. ಸೊ ಮಕ್ಕಳನ್ನ ಸ್ಟ್ರೆಸ್ ಇಂದ ದೂರ ಇಡಿ. ಸ್ಟ್ರೆಸ್ ಇಂದ ದೂರ ಇಡ್ಲಿಕ್ಕೆ ಅತ್ಯಂತ ಸುಲಭವಾದ ಉಪಾಯ ಏನು? ಮಕ್ಕಳಿಗೆ ಪ್ರಿಯಾರಿಟೈಸೇಷನ್ ಮಾಡೋದು ಹೇಗೆ ಅಂತ ಹೇಳ್ಕೊಡಿ. ಯಾವ್ದು ಫಸ್ಟ್ ಮಾಡಬೇಕು, ಯಾವ್ದು ಸೆಕೆಂಡ್ ಮಾಡಬೇಕು, ಯಾವ ಕೆಲಸವನ್ನು ಈಗ ಮಾಡಬೇಕು, ಯಾವ ಕೆಲಸವನ್ನು ಆಮೇಲೆ ಮಾಡಬೇಕು. ಮೈಂಡ್ಫುಲ್ನೆಸ್ ನನ್ನ ಮಕ್ಕಳಿಗೆ ಹೇಳ್ಕೊಡಿ. ಯಾವಾಗ ನನಗೆ ತುಂಬಾ ಸ್ಟ್ರೆಸ್ ಸ್ಟಾರ್ಟ್ ಆಗ್ತದೋ ಅವಾಗ ನನಗೆ ಆಟೋಮೆಟಿಕ್ ಆಗಿ ಇನ್ನೇನ್ ಮಾಡಬೇಕು ನಾನು ಅಂತ ಹೇಳುವಂಥದ್ದು ಗೊತ್ತಾಗೋದಿಲ್ಲ. ಸೊ ಥಿಂಗ್ಸ್ ಆರ್ ಔಟ್ ಆಫ್ ಕಂಟ್ರೋಲ್, ಐ ಸ್ಟಾರ್ಟ್ ಫೀಲಿಂಗ್ ಹೆಲ್ಪ್ಲೆಸ್. ಮಕ್ಕಳು ಹೆಲ್ಪ್ಲೆಸ್ ಫೀಲ್ ಮಾಡಿದ್ರೆ ಅದರ ನೆಕ್ಸ್ಟ್ ಔಟ್ಕಮ್ ಆಂಗರ್. ಸೊ ನೀವು ಮಾತಾಡಿದ್ರೆ ಫೈರ್ ಮಾಡ್ತಾರೆ, ಹಾರಾಡ್ತಾರೆ, ಬೈತಾರೆ, ಕಿರ್ಚಾಡ್ತಾರೆ, ಫ್ರಸ್ಟ್ರೇಷನ್ ಆಗ್ತದೆ. ಸೊ ಆಮೇಲೆ ಎಲ್ರು, ಮನೆಯವರೆಲ್ಲರೂ ಸೇರಿ ಒಟ್ಟಿಗೆ ಒಂದು ಯಕ್ಷಗಾನ ಮಾಡಿ ಪ್ರಸಂಗ ಕೊನೆಗೆ ಕಣ್ಣೀರಲ್ಲಿ ಮುಗೀತದೆ. ಇಷ್ಟೆಲ್ಲ ಮಾಡುವ ಬದಲಿಗೆ ಮಕ್ಕಳಿಗೆ ಪ್ರಿಯಾರಿಟೈಸ್ ಮಾಡ್ಲಿಕ್ಕೆ ಹೇಳ್ಕೊಡಿ. ಹೇಗೆ ಪ್ರಿಯಾರಿಟೈಸ್ ಮಾಡೋದು? ಪ್ರಿಯಾರಿಟೈಸ್ ಮಾಡ್ಲಿಕ್ಕೆ ಮಕ್ಕಳಿಗೆ ಗೊತ್ತಿದೆ. ಮಕ್ಕಳಿಗೆ ಈಗ ಅರ್ಜೆಂಟ್ ಆಗ್ಬೇಕಾದ್ದು ಯಾವುದು ಅಂತ ಹೇಳುವಂಥದ್ದು ಆಲ್ರೆಡಿ ಗೊತ್ತಿದೆ. ಅವರಿಗೆ ಅಗತ್ಯ ಇರುವಂತದ್ದು ಮೈಂಡ್ಫುಲ್ನೆಸ್. ಒಂದು ಈ ಕ್ಷಣಕ್ಕೆ, ಈ ಮೊಮೆಂಟಿಗೆ ಅವರು ಸ್ವಲ್ಪ ಗ್ರೌಂಡಿಂಗ್ ಮಾಡ್ಕೊಳ್ಬೇಕು. ಸೊ ಅವರಿಗೆ ಗ್ರೌಂಡಿಂಗ್ ಟೆಕ್ನಿಕ್ ಅನ್ನ ಪುನಃ ಹೇಳ್ಕೊಡಿ. ಅವರ ಹೆಸರು ಹೇಳಲಿಕ್ಕೆ ಹೇಳಿ, ಅವರ ಏಜ್ ಹೇಳಲಿಕ್ಕೆ ಹೇಳಿ, ನೀರು ಕುಡಿಲಿಕ್ಕೆ ಹೇಳಿ, ಒಂದು 5 ನಿಮಿಷ ಬ್ರೇಕ್ ತಗೊಳ್ಳಿಕ್ಕೆ ಹೇಳಿ. ಈಗ ಯಾವ್ದಾಗಬೇಕದ್ದು ನಿನಗೆ ಫಸ್ಟ್, ಈಗ ಏನಾಗಬೇಕು ಅದ್ರ ಬಗ್ಗೆ ಅವ್ರ ಹತ್ರ ಡಿಸ್ಕಸ್ ಮಾಡ್ಲಿಕ್ಕೆ ಹೇಳಿ. ಆಟೋಮೆಟಿಕಲಿ ಸ್ಟ್ರೆಸ್ ಅವರಿಗೆ ಅದನ್ನ ಒಂದು ರೂಟೀನ್ ಆಗಿ ಸೆಟ್ ಮಾಡ್ಕೊಡಿ. ನಿಧಾನಕ್ಕೆ ಆ ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡುವಂತ ಕೇಪಬಿಲಿಟಿ, ಅದು ಪ್ರಿಯಾರಿಟೈಸ್ ಮಾಡಿ, ಇದು ಫಸ್ಟ್, ಇದು ನೆಕ್ಸ್ಟ್, ಇದು ಫಸ್ಟ್, ಇದು ನೆಕ್ಸ್ಟ್ ಅಂತ ಮಾಡುವಂತ ಕೇಪಬಿಲಿಟಿ ಆಟೋಮೆಟಿಕ್ ಆಗಿ ಬರ್ತದೆ. ಇದಕ್ಕೆ ಸರಿಯಾಗಿ ಅರ್ಜೆಂಟ್, ಇಂಪಾರ್ಟೆಂಟ್, ಅರ್ಜೆಂಟ್, ಅನ್ಇಂಪಾರ್ಟೆಂಟ್, ಕ್ವಾಡ್ರೆಂಟ್ ಅಂತ ಸಿಸ್ಟಮ್ ಅಂತ ಹೇಳ್ತೇವೆ. ನೀವು ಬಹುಶಃ ಈ ತರದ ಟೆಕ್ನಿಕ್ ಗಳನ್ನು ಹೇಳ್ಕೊಡುವ ಅಸಂಖ್ಯಾತ ಲೈಫ್ ಕೋಚ್ಗಳು ನಮ್ಮಲ್ಲಿದ್ದಾರೆ, ಅಸಂಖ್ಯಾತ ಎಕ್ಸಾಮ್ ಪ್ರಿಪೇರ್ ಮಾಡುವಂತಹ ಕೋಚ್ಗಳು ನಮ್ಮಲ್ಲಿದ್ದಾರೆ. ನಾನು ಆ ವಿಷಯಗಳಿಗೆ ಡೀಟೇಲ್ ಆಗಿ ಹೋಗೋದಿಲ್ಲ. ಪ್ರಿಯಾರಿಟೈಸೇಷನ್ ಇಸ್ ಇಂಪಾರ್ಟೆಂಟ್. ಪ್ರಿಯಾರಿಟೈಸ್ ಮಾಡಿದ್ರೆ ಸ್ಟ್ರೆಸ್ ಆಟೋಮೆಟಿಕಲಿ ರಿಡ್ಯೂಸ್ ಆಗ್ತದೆ. ಟೂ ಮಚ್ ಟು ಪ್ರಾಸೆಸ್ ಈಸ್ ವಾಟ್ ಇಟ್ ಇಸ್. ಟೆನ್ಷನ್ ಆಗುದು ಅದೇ. ಸೊ ಇಟ್ಸ್ ಅ ಮೆಂಟಲ್ ಸ್ಟೇಟ್, ಇಟ್ಸ್ ಅ ಮೆಂಟಲ್ ಚಾರ್ಜ್. ಸೊ ಅದನ್ನ ಅಡ್ರೆಸ್ ಮಾಡೋದಲ್ಲಿ ಮಕ್ಕಳಿಗೆ ಹೆಲ್ಪ್ ಮಾಡಿ. ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಸ್ಟ್ರೆಸ್ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಬಹುಶಃ ದೇ ನೀಡ್ ಟು ಸ್ಲೀಪ್ ವೆಲ್. ಸ್ಲೀಪಿಂಗ್ ವೆಲ್ ಇಸ್ ಅ ಗಿಫ್ಟ್. ರಾತ್ರಿ ನೀವು ಮಲಗುವ ಮುಂಚೆ ಏನು ಯೋಚನೆ ಮಾಡಿ ಮಲಗ್ತೀರಿ ಹೇಳೋದ್ರ ಮೇಲೆ ನಿಮ್ಮ ಸ್ಲೀಪ್ ನ ಕ್ವಾಲಿಟಿ ಡಿಪೆಂಡ್ ಆಗ್ತದೆ. 90% ಟೈಮ್ ನಾವು ಮಕ್ಕಳಿಗೆ ನಾಳೆ ಬೆಳಿಗ್ಗೆ ನೀನು ಬೇಗ ಏಳ್ಬೇಕು ಅಂತ ಹೇಳಿ ಮಲಗಿಸ್ತೇವೆ. ಸೊ ಏಳುವ ಬಗ್ಗೆ ಯೋಚನೆ ಮಾಡ್ತಾ ಮಕ್ಕಳು ಮಲಗ್ತಾರೆ ಅಂತ ಆಯ್ತು. ಮತ್ತೆ ನಿದ್ದೆ ಬರೋದು ಹೇಗೆ ಅಂತ.
ಬಿಕಾಸ್ ನಿದ್ದೆ ಮಾಡುವ ಬಗ್ಗೆ ಯೋಚನೆ ಮಾಡ್ತಾ ನಿದ್ದೆ ಮಾಡಬೇಕಾಗಿದ್ದು, ಬಟ್ ನಾವು ಹೇಳೋ ಬಗ್ಗೆ ಮಕ್ಕಳಿಗೆ ಫೀಡ್ ಮಾಡಿ ಮಲಗಿಸ್ತೇವೆ, ನಾಳೆ ಬೆಳಿಗ್ಗೆ 6 ಗಂಟೆಗೆ ಹೇಳ್ಬೇಕು ಮಗ ನೀನು ಅಂತ. ದೆನ್ ಆಟೋಮೆಟಿಕಲಿ ದೇರ್ ಸ್ಲೀಪ್ ಇಸ್ ಗೆಟಿಂಗ್ ಡಿಸ್ಟರ್ಬ್. ಇದರ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ನಾನು ಕವರ್ ಮಾಡ್ತೇನೆ ಇನ್ನ ಒಂದು ಸ್ವಲ್ಪ ಕನ್ಫ್ಯೂಷನ್ ಬಗ್ಗೆ ಮಾತಾಡಿ ಆಮೇಲೆ ಮುಂದುವರೆಯೋಣ. ಸೊ ನನ್ನ ಸ್ಲೈಡ್ ಕೂಡ ಹಾಗೆ ಇದೆ, ಐ ಆಮ್ ಕನ್ಫ್ಯೂಸ್ಡ್, ಐ ಡೋಂಟ್ ನೋ ವಾಟ್ ರೈಟ್. ನಾನು ಆಕ್ಚುಲಿ ನಿನ್ನೆ ಈ ಒಂದು ಪ್ರೆಸೆಂಟೇಷನ್ ಮಾಡೋ ಮುಂಚೆ ಇದ್ರ ಬಗ್ಗೆ ಒಂದು ಏನೇನು ಡಿಸ್ಕಸ್ ಮಾಡಬೇಕು ಅಂತ ಹೇಳಿ ಲೆಕ್ಕಾಚಾರ ಹಾಕೊಂಡು ನಾನು ಕನ್ಫ್ಯೂಸ್ಡ್ ಆಗಿದ್ದೆ. ಯಾಕೆ ಕನ್ಫ್ಯೂಸ್ಡ್ ಆಗಿದ್ದೆ? ಕನ್ಫ್ಯೂಷನ್ಗೆ ಒಂದು 2-3 ಆಯಾಮಗಳಿದಾವೆ. ದೇರ್ ಆರ್ ಡಿಫರೆಂಟ್ ಆಂಗಲ್ಸ್ ಟು ಕನ್ಫ್ಯೂಷನ್ಸ್. ಹೌ ಡು ಯು ಅಂಡರ್ಸ್ಟ್ಯಾಂಡ್ ವೈ ಆರ್ ಯು ಕನ್ಫ್ಯೂಸ್ಡ್? ಸೊ ನನ್ನ ಹತ್ರ ಒಬ್ರು ಕ್ಲೈಂಟ್ ಬಂದ್ರು ಥೆರಪಿಗೆ. ಆ ಕ್ಲೈಂಟ್ ಹೇಳಿದ್ರು, ಹಿ ಫೀಲ್ಸ್ ಹಿ ಇಸ್ ಆಲ್ವೇಸ್ ಕನ್ಫ್ಯೂಸ್ಡ್, ಎವ್ರಿ ಟೈಮ್ ಹಿ ಇಸ್ ಕನ್ಫ್ಯೂಸ್ಡ್. ನಾನು ಕೇಳಿದ್ರೆ ಯಾವ ತರದ ಕನ್ಫ್ಯೂಷನ್ ನಿಮ್ದು, ಫಾರ್ ವಾಟ್ ಯು ಆರ್ ಕನ್ಫ್ಯೂಸ್ಡ್? ಸೊ ಹಾಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಒಂದು 5-10 ನಿಮಿಷ ಡಿಸ್ಕಸ್ ಮಾಡಿದಾಗ ಕ್ಲೈಂಟ್ ರಿಯಲೈಸ್ಡ್ ಹಿ ಕಾಂಟ್ ಡಿಸೈಡ್. ಒಂದು ಡಿಸಿಷನ್ ಮಾಡುವಾಗ ನನಗೆ ಕನ್ಫ್ಯೂಷನ್ ಇದೆ ಅಂತ. ಡಿಸಿಷನ್ ಮಾಡಿದ್ರೆ ಏನ್ ಕನ್ಫ್ಯೂಷನ್? ನೀವು ಫರ್ಮ್ ಆಗಿ ಡಿಸೈಡ್ ಮಾಡಿದ್ರೆ ಏನಾಗ್ತದೆ ಕೇಳಿದ್ರೆ, ಫರ್ಮ್ ಆಗಿ ನಾನು ಎಲ್ಲರೂ ಡಿಸೈಡ್ ಮಾಡಿ ಆಮೇಲೆ ನಾನು ಫೇಲ್ ಆದ್ರೆ ಡಿಸಿಷನ್ ನನಗೆ ರಿವರ್ಸ್ ಹೊಡೆದ್ರೆ ಏನ್ ಮಾಡೋದು ಅಂತ ಭಯ. ಸೊ ನಾವು ದಿ ಕನ್ಫ್ಯೂಷನ್ ಟರ್ನ್ಡ್ ಇಂಟು ಫಿಯರ್ ಆಫ್ ಫೇಲ್ಯೂರ್. ನಾನು ಆಗ್ಲೇ ಶುರುವಿಗೆ ಹೇಳಿದಾಗೆ ಫಿಯರ್ ಆಫ್ ಫೇಲ್ಯೂರಿಗೆ ಬಂತು. ಸೊ ಫಿಯರ್ ಆಫ್ ಫೇಲ್ಯೂರಿಗೆ ಬಂದ ಕಾರಣ ಆಟೋಮೆಟಿಕ್ ಆಗಿ ನಾವು ಐ ಆಮ್ ಕನ್ಫ್ಯೂಸ್ಡ್, ಐ ಕಾಂಟ್ ಡಿಸೈಡ್. ಸೊ ಅವರಿಗೆ ನಿಜವಾಗಿ ಕನ್ಫ್ಯೂಷನ್ ಇರಲಿಲ್ಲ, ಅವರಿಗೆ ಫಿಯರ್ ಆಫ್ ಫೇಲ್ಯೂರ್ ಇತ್ತು. ಸೊ ಅನೇಬಲ್ ಟು ಡಿಸೈಡ್, ಅನೇಬಲ್ ಟು ಚೂಸ್, ಅನೇಬಲ್ ಟು ಅಂಡರ್ಸ್ಟ್ಯಾಂಡ್, ಇದು 3 ವಿಷಯಗಳಲ್ಲೂ ಕನ್ಫ್ಯೂಷನ್ ಬರ್ಬೋದು ಸ್ಟೂಡೆಂಟ್ಸ್ಗೆ. ನನಗೇನು ಅರ್ಥ ಆಗ್ಲಿಲ್ಲ ಅಂದ್ರೆ, ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಆದ್ರೆ ಆಟೋಮೆಟಿಕಲಿ ಐ ಡೋಂಟ್ ನೋ ಹೌ ಟು ಡೈಜೆಸ್ಟ್ ಇಟ್. ಅದನ್ನ ಅನಲೈಸ್ ಮಾಡೋದು ಹೇಗೆ, ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗ್ಲಿಲ್ಲ ಅಂತ ಆದ್ರೆ ಆಟೋಮೆಟಿಕಲಿ ಐ ಆಮ್ ಕನ್ಫ್ಯೂಸ್ಡ್, ಐ ಡೋಂಟ್ ನೋ ವಾಟ್ ಟು ಡೂ. ದಿಸ್ ಇಸ್ ಅ ಕಾಮನ್ ಸ್ಟೇಟ್ಮೆಂಟ್. ಐ ಆಮ್ ಅನೇಬಲ್ ಟು ಡಿಸೈಡ್, ನಾನು ಈಗಾಗಲೇ ಹೇಳಿದೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಇರುವಂತ ಸಮಸ್ಯೆ, ಅದು ಕೂಡ ಕನ್ಫ್ಯೂಷನ್ ಆಗಿರಬಹುದು. ಅನೇಬಲ್ ಟು ಚೂಸ್, ಸುಮಾರು ಆಪ್ಷನ್ಗಳನ್ನು ಕೊಟ್ಟಾಗ ಅದರಲ್ಲಿ ಯಾವುದು ಬೆಟರ್ ನನಗೆ ಅಂತ ಚೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೆಚ್ಚಾಗಿ ಯಾವಾಗ್ಲೂ ಪೇರೆಂಟ್ಸೇ ಚೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ಸ್ಟೂಡೆಂಟ್ಸಿಗೆ ಚೂಸ್ ಮಾಡ್ಕೊಳ್ಳಿಕ್ಕೆ ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ. ಯಾಕಂದ್ರೆ ಚೂಸ್ ಮಾಡಿ ಗೊತ್ತಿಲ್ಲ ನನಗೆ, ನಾನು ರೆಗ್ಯುಲರ್ ಆಗಿ ಚೂಸ್ ಮಾಡ್ತಾ ಇದ್ದೆ ಅಂತಂದ್ರೆ ನನಗೆ ಗೊತ್ತಿರ್ತದೆ, ನನಗೆ ಚೂಸ್ ಮಾಡಿನೇ ಗೊತ್ತಿಲ್ಲ. ಯಾವಾಗ್ಲೂ ಎವ್ರಿಬಡಿ ನಾನು ಏನ್ ತಿನ್ನಬೇಕು, ನಾನು ಏನ್ ಕೂತ್ಕೋಬೇಕು, ನಾನು ಹೆಂಗ್ ಕೂತ್ಕೋಬೇಕು, ಯಾವ ಡ್ರೆಸ್ ಹಾಕೊಳ್ಬೇಕು, ಯಾವ ಫ್ರೆಂಡ್ಸ್ ಹತ್ರ ಮಾತಾಡಬೇಕು, ಏನ್ ಮಾಡಬೇಕು, ಎವ್ರಿಥಿಂಗ್ ಮೈ ಪೇರೆಂಟ್ಸ್ ಆರ್ ಟೆಲಿಂಗ್ ಮೀ. ಸೊ ಐ ಡೋಂಟ್ ನೋ ಹೌ ಟು ಡಿಸೈಡ್. ಡಿಸೈಡ್ ಮಾಡಿದ್ರೆ ಕಾನ್ಸಿಕ್ವೆನ್ಸ್ ಏನು ನನಗೆ ಅದು ಗೊತ್ತಿಲ್ಲ. ಸೊ ಆಟೋಮೆಟಿಕಲಿ ಕನ್ಫ್ಯೂಷನ್ ಲೀಡ್ಸ್ ಟು ಮೋರ್ ಕನ್ಫ್ಯೂಷನ್. ಕೊನೆಗೆ 2-3 ಈ ತರ ಕನ್ಫ್ಯೂಷನ್ಸ್ ಬಂದ ಮೇಲೆ ಫೈನಲಿ ಯು ಎಂಡ್ ಅಪ್ ಫೀಲಿಂಗ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಮೋರ್ ಕನ್ಫ್ಯೂಷನ್. ನಾನು ಮಾಡಿದೆಲ್ಲ ತಪ್ಪು, ನಾನು ಡಿಸಿಷನ್ ಮಾಡಿದೆಲ್ಲ ತಪ್ಪು, ಸೊ ನಾನು ಡಿಸೈಡೇ ಮಾಡೋದಿಲ್ಲ ಅನ್ನೋವರೆಗೆ ಹೋಗ್ತದೆ. ಸೊ ಮಕ್ಕಳ ಕನ್ಫ್ಯೂಷನ್ ಅನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾವ ವಿಷಯದಲ್ಲಿ ಯಾಕೆ ಕನ್ಫ್ಯೂಷನ್ ಇದೆ, ಅದರಲ್ಲಿ ಅವರು ಒಂದು ಡಿಸೈಡ್ ಮಾಡಿದ್ರೆ, ಚೂಸ್ ಮಾಡಿದ್ರೆ ಅದರ ನೆಗೆಟಿವ್ ಕಾನ್ಸಿಕ್ವೆನ್ಸ್ ಏನು, ಆ ನೆಗೆಟಿವ್ ಕಾನ್ಸಿಕ್ವೆನ್ಸ್ ನೀವು ಅರ್ಥ ಮಾಡ್ಕೊಂಡ್ರೆ ಬಹುಶಃ ಅವರಿಗೆ ಹೆಲ್ಪ್ ಮಾಡೋದು ತುಂಬಾ ಈಸಿ. ಓಕೆ, another most common problem, forgetting, memory problem. ಸೊ ಒಬ್ರು ಸ್ಟೂಡೆಂಟ್ ನನ್ನ ಹತ್ರ ಬಂದಿದ್ರು, ಎಕ್ಸಾಮ್ ಅಲ್ಲಿ ನನಗೆ ಮರ್ತೋಗ್ತದೆ ಅಂತ ಅವ್ರ ಸಮಸ್ಯೆ. ಅವರ ಪೇರೆಂಟ್ಸ್ ನನ್ನ ಹತ್ರ ಬಂದವರು, ಅವರು ಕೂಡ ಅದನ್ನು ಹೇಳ್ತಾರೆ. ಹುಡುಗ ಎಕ್ಸಾಮ್ ಅಲ್ಲಿ ಅವನಿಗೆ ಯಾವುದು ನೆನಪಿರೋದಿಲ್ಲ ಅಂತ. ನಾನು ಕೇಳಿದೆ ಯಾವುದು ನೆನಪಿರೋದಿಲ್ಲ ಅಂದ್ರೆ ಏನತ್ರ? ಅವ್ರ ಹೆಸರು ಬರೀತಾರೆ ಸರಿಯಾಗಿ ಮೇಲ್ಗಡೆ, ಹೆಸರು ಬರೀತಾರೆ, ಬೇರೆಲ್ಲ ಬರೀತಾರೆ, ಬಟ್ ಸುಮಾರು ವಿಷಯ ಅವನಿಗೆ ನೆನಪಾಗೋದಿಲ್ಲ ಅಂತ ಹೇಳ್ತಾನೆ. ಸರಿ, ನಾನು ಅವ್ರ ಹತ್ರ ಡಿಸ್ಕಸ್ ಮಾಡಿದೆ. ಐ ಡಿಸ್ಕಸ್ಡ್ ವಿತ್ ದಿ ಸ್ಟೂಡೆಂಟ್ ಡೈರೆಕ್ಟ್ಲಿ, ವಾಟ್ ಡು ಯು ಫರ್ಗೆಟ್? ಐ ಫರ್ಗೆಟ್, ನನಗೆ ಫುಲ್ ಟೆನ್ಷನ್ ಆಗ್ತದೆ, ಸ್ಟ್ರೆಸ್ ಆಗ್ತದೆ. ಎಕ್ಸಾಮ್ ಫಿಯರ್, ಎಕ್ಸಾಮ್ ಅಲ್ಲಿ ಸ್ಟ್ರೆಸ್ ಟೆನ್ಷನ್ ಆಗ್ತದೆ. ಟೆನ್ಷನ್ ಆದಾಗ ಓದಿದ್ ಮರ್ತೋಗಿರ್ತದೆ. ನನಗೆ ಎಕ್ಸಾಮ್ ಅಲ್ಲಿ ನನಗೆಲ್ಲ ಮರ್ತೋಗ್ತದೆ. ಆಯ್ತು, ಎಕ್ಸಾಮ್ ಮುಗಿದ ಮೇಲೆ ಏನಾಗ್ತದೆ ಕೇಳಿ. ಎಕ್ಸಾಮ್ ಮುಗಿದ ಮೇಲೆ ನೀವು ಫ್ರೆಂಡ್ಸ್ ಒಟ್ಟಿಗೆ ವಾಪಸ್ ಡಿಸ್ಕಸ್ ಮಾಡ್ತಿರಲ್ಲ ಎಲ್ಲ ಕ್ವಶನ್ಸ್ ಅನ್ನೆಲ್ಲ, ಅವಾಗ ಏನಾಗ್ತದೆ? ಆಗ ನೆನಪಿರ್ತದೆ, ಇದೊಂದು ನನಗೆ ನೆನಪಿತ್ತು, ನಾನು ಬರೀಲಿಲ್ಲ ಅಂತ ಅನಿಸ್ತದೆ. ಹಾಗಿದ್ರೆ ನಿಮಗೆ ನೆನಪುಳಿಲ್ಲ ಅನ್ನೋದು ಎಷ್ಟು ಸತ್ಯ ಅಂತ ಕೇಳಿದೆ ನಾನು. ಇಫ್ ಹಿ ಹ್ಯಾಸ್ ಅ ಮೆಮೊರಿ ಪ್ರಾಬ್ಲಮ್, ಇಫ್ ಹಿ ಫಾರ್ಗೆಟ್ಸ್ ಅಂಡ್ ಹಿ ಕಾಂಟ್ ರಿಮೆಂಬರ್, ಮರ್ತೋಗ್ತದೆ, ನನಗೆ ನೆನಪು ಶಕ್ತಿ ಇಲ್ಲ ಅಂತ ಹೇಳುವಂತ ಪೇರೆಂಟ್ಸ್ ನ ಕಂಪ್ಲೇಂಟಿಗೂ
ಸ್ಟೂಡೆಂಟ್ ನನಗೆ ನೆನಪು ಶಕ್ತಿ ಇಲ್ಲ ಅಂತ ಹೇಳಿ ಪದೇ ಪದೇ ಅವನಿಗೆ ಹೇಳ್ಕೊಳ್ಳೋದಿಕ್ಕೂ ಸ್ಟೂಡೆಂಟ್ ನನಗೆ ಕೊಡ್ತಾ ಇರೋ ಸ್ಟೇಟ್ಮೆಂಟಿಗೂ ಸಂಬಂಧ ಇಲ್ಲ. ಯಾಕಂದ್ರೆ ನೆನಪು ಶಕ್ತಿ ಇಲ್ಲದೆ ಇದ್ರೆ ಎಕ್ಸಾಮ್ ಮುಗಿದ್ಮೇಲೂ ನೆನಪಾಗಬಾರ್ದಾಗಿತ್ತು, ಆದ್ರೆ ಎಕ್ಸಾಮ್ ಮುಗಿದ್ಮೇಲೆ ನೆನಪಾಗಿದೆ. ಹಾಗಿದ್ರೆ ನಿಜವಾಗಿ ಹಾಗಿದ್ರೆ ನಿಜವಾಗಿ ಸ್ಟೂಡೆಂಟಿಗೆ ನೆನಪಿನ ಶಕ್ತಿಯ ಸಮಸ್ಯೆ ಇದೆಯಾ? ಇಲ್ಲ. ಹಾಗಿದ್ರೆ ಸಮಸ್ಯೆ ಇರುವಂತದ್ದೇನು? ಸಮಸ್ಯೆ ಇರುವಂತದ್ದು ಎಕ್ಸಾಮ್ ಫಿಯರ್. ಇದು ಎಕ್ಸಾಮ್ ಫಿಯರ್ ಇರುವಾಗ, ಸ್ಟ್ರೆಸ್ ಇರುವಾಗ, ಟೆನ್ಷನ್ ಇರುವಾಗ ರೀಕಾಲ್ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ನನಗೆ ರೀಕಾಲ್ ಮಾಡ್ಲಿಕ್ಕೆ ಆಗದೇ ಇರುವ ಕಾರಣ ನನಗೆ ಆ ಸ್ಟ್ರೆಸ್ ಆ ಎಕ್ಸಾಮ್ ನ ಫಿಯರ್ ಏನಿದೆ, ಸ್ಟ್ರೆಸ್ ಏನಿದೆ, ಅದೇ ಈಗ ಇದು ಇದು ಪರ್ಫಾರ್ಮೆನ್ಸ್ ಅಲ್ಲಿ ಕೂಡ ಆಗ್ತದೆ, ಸ್ಟೇಜ್ ಅಲ್ಲಿ ಕೂಡ ಆಗ್ತದೆ. ಸ್ಟೇಜಿಗೆ ಹೋದ್ಮೇಲೆ ಎಲ್ಲ ಪಾಯಿಂಟ್ಸ್ ಬರ್ದಿಟ್ಕೊಂಡಿರ್ತಾರೆ, ಸ್ಟೇಜ್ ಅಲ್ಲಿ ಮಾತಾಡೋಗೆಲ್ಲ ಮರ್ತು ಹೋಗ್ತದೆ. ಆ ಟೂರ್ನಮೆಂಟ್ ಅಲ್ಲಿ ಎಲ್ಲ ಪರ್ಫೆಕ್ಟ್ ಮೂವ್ಸ್ ಅನ್ನ ಎಲ್ಲ ನೆನ್ಪಿಟ್ಕೊಳ್ತಾರೆ, ಟೂರ್ನಮೆಂಟ್ ಅಲ್ಲಿ ಎಲ್ಲ ವಿಷಯ ಮರ್ತು ಹೋಗ್ತದೆ. ಯಾಕೆ ಹೇಳಿದ್ರೆ ಅಲ್ಲಿ ಫುಲ್ ಪ್ರೆಸೆನ್ಸ್ ಇಲ್ಲ, ಬಾಡಿ ನಮ್ಮ ಒಂದು ಪೂರ್ತಿಯಾಗಿ ಆ ಕ್ಷಣದಲ್ಲಿ ಬದುಕಲಿಕ್ಕೆ ಆ ಸ್ಟೂಡೆಂಟಿಗೆ ಸಮಸ್ಯೆ ಇದೆ. ಸ್ಟ್ರೆಸ್, ಟೆನ್ಷನ್, ಫಿಯರ್, ಇನ್ನೊಂದು ಮತ್ತೊಂದು ಕನ್ಫ್ಯೂಷನ್. ಬಟ್ ನೆನಪು ಶಕ್ತಿಯ ಸಮಸ್ಯೆ ಅಲ್ಲ ಅದು. ಅದಕ್ಕೋಸ್ಕರ ನೀವು ಮಕ್ಕಳಿಗೆ ನೆನಪು ಶಕ್ತಿ ಸಮಸ್ಯೆ ಇದೆ ಅಂತ ನೀವು ಫೈನಲೈಸ್ ಮಾಡೋ ಮುಂಚೆ ಮಕ್ಕಳಿಗೆ ನಿಜವಾಗಿಯೂ ನೆನ್ಪುಳಿಯುವುದಿಲ್ವೋ ಅಥವಾ ಆ ಕ್ಷಣದಲ್ಲಿ ಮಾತ್ರ ನೆನಪಿರುವುದಿಲ್ಲ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅವರಿಗೆ ಅಲ್ಲಿ ಆ ಪರ್ಫಾರ್ಮೆನ್ಸ್ ಮಾಡುವಾಗ, ಎಕ್ಸಾಮ್ ಬರೆಯುವಾಗ ಅವಾಗ ಮಾತ್ರ ಅವರಿಗೆ ಮರ್ತು ಹೋಗ್ತದೆ ಅಂತ ಹೇಳಿದ್ರೆ ಅವರಿಗೆ ನೆನಪಿನ ಶಕ್ತಿಗೆ ನೀವು ಎಷ್ಟು ಮಾತ್ರ ಕೊಟ್ಟರು ನಥಿಂಗ್ ವಿಲ್ ಚೇಂಜ್. ಆದ್ರೆ ತುಂಬಾ ಈಸಿಯಾಗಿ ಒಂದು ವಿಷಯ ನೀವು ಅರ್ಥ ಮಾಡ್ಕೊಳ್ಬಹುದು, ಏನಂದ್ರೆ ರೀಕಾಲ್ ಮಾಡ್ಲಿಕ್ಕೆ ಸಮಸ್ಯೆ, ಫಾರ್ಗೆಟಿಂಗ್ ಅಂಡ್ ನಾಟ್ ಏಬಲ್ ಟು ರೀಕಾಲ್ ಆರ್ ಟು ಡಿಫರೆಂಟ್ ಥಿಂಗ್ಸ್. ಎರಡು ಬೇರೆ ಬೇರೆ ವಿಷಯಗಳು. ಹಾಗಾಗಿ ಅದನ್ನ ಬೇರೆ ಬೇರೆಯಾಗಿ ನೋಡ್ಬೇಕಾಗುತ್ತೆ. ಅವರಿಗೆ ಅಕ್ನಾಲೇಜ್ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಇದೆಯಾ, ರೀಕಾಲ್ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಇದೆಯಾ, ಅಥವಾ ಇಂಟ್ರೆಸ್ಟ್ ಇಲ್ವಾ? ಇಂಟ್ರೆಸ್ಟ್ ಇಲ್ಲದ್ರೆ ಯಾವ್ದು ನೆನ್ಪಿಟ್ಕೊಳ್ಳೋದಿಲ್ಲ. ನಮ್ಮ ಬ್ರೈನ್ ನಮಗೆ ಇಂಟ್ರೆಸ್ಟ್ ಇಲ್ಲದ್ರೆ ಯಾವ ವಿಷಯಗಳನ್ನ ನೆನ್ಪಿಟ್ಕೊಳ್ಳೋದಿಲ್ಲ. ಇಂಟ್ರೆಸ್ಟ್ ಇರುವಂತ ವಿಷಯಗಳನ್ನ ಮಾತ್ರ ನಮ್ಮ ಬ್ರೈನ್ ನೆನ್ಪಿಟ್ಕೊಳ್ತದೆ. ಸೊ ನ್ಯಾಚುರಲಿ ಅವರಿಗೆ ಇಂಟ್ರೆಸ್ಟೇ ಇಲ್ವಾ, ಅರ್ಥ ಆಗ್ಲಿಲ್ವಾ, ಅರ್ಥ ಆಗದೇ ಇದ್ರೂ ನೆನಪಿರೋದಿಲ್ಲ. ಸೊ ಅರ್ಥ ಆಗ್ಲಿಲ್ವಾ, ಅಥವಾ ಕಾನ್ಸಂಟ್ರೇಷನ್ ಅಂಡ್ ಫೋಕಸ್ ಸಮಸ್ಯೆ ಇದೆಯಾ, ಯಾವ ವಿಷಯಕ್ಕೆ ಅವರಿಗೆ ಮರೆವು, ಆ ಕ್ಷಣಕ್ಕೆ ಮಾತ್ರ ಮರೆವ, ಇದನ್ನ ನಾವು ಅನಲೈಸ್ ಮಾಡ್ಬೇಕಾಗ್ತದೆ. ಅನಲೈಸ್ ಮಾಡಿದ್ರೆ ಮಾತ್ರ ಬಹುಶಃ ಅವರಿಗೆ ಆ ವಿಷಯದಲ್ಲಿ ತುಂಬಾ ನೀಟಾಗಿ ನಾವು ಹೆಲ್ಪ್ ಮಾಡ್ಬೋದು ಅಂತ ನನಗನ್ನಿಸ್ತದೆ. ಸೊ ಅವರ ಇಂಟ್ರೆಸ್ಟ್ ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಅವರ ಪರ್ಸನಾಲಿಟಿ ಪ್ರೊಫೈಲಿಂಗ್ ಮಾಡಿ. ಬೇರೆ ಬೇರೆ ತರದ ಪರ್ಸನಾಲಿಟಿ ಪ್ರೊಫೈಲಿಂಗ್ಗಳು ನಿಮಗೆ ಸೈಕಾಲಜಿಸ್ಟ್ಗಳ ಹತ್ರ, ಕೌನ್ಸಿಲರ್ ಹತ್ರ ಹೋದ್ರೆ ಮಕ್ಕಳ ಸೈಕಾಲಜಿ ಪ್ರೊಫೈಲ್ ಅನ್ನ ತುಂಬಾ ನೀಟಾಗಿ, ಅಂದ್ರೆ ಅವರ ಪರ್ಸನಾಲಿಟಿ ಪ್ರೊಫೈಲಿಂಗ್ ಅನ್ನು ತುಂಬಾ ನೀಟಾಗಿ ಮಾಡ್ಕೊಡ್ತಾರೆ. ಸೊ ಪರ್ಸನಾಲಿಟಿ ಪ್ರೊಫೈಲಿಂಗ್ ಮಾಡ್ಕೊಳ್ಳಿ, ಡಿಎಂಐಟಿಯ ಅಥವಾ ಏನು ಸೈಕಾಲಜಿಕಲ್ ಏನು ಸೈಕ್ಯಾಟ್ರಿಕ್ ಇವ್ಯಾಲ್ಯೂಯೇಷನ್ಸ್, ಅವರ ಇಂಟ್ರೆಸ್ಟ್ಗಳು ಯಾವ ಲೈನ್ ಆಗಿದೆ. ಈಗ ಒಬ್ಬ ಲಾಜಿಕಲ್ ಎಬಿಲಿಟಿ ತುಂಬಾ ಸ್ಟ್ರಾಂಗ್ ಆಗಿರುವಂತ ಹುಡುಗನಿಗೆ ಚೆಸ್ ಯಾರು ಹೇಳ್ಕೊಡೋದೇ ಬೇಡ, ನ್ಯಾಚುರಲ್ ಆಗಿ ಚೆಸ್ ಆಡ್ತಾರೆ. ಅದೇ ಒಬ್ಬ ಫಿಸಿಕಲ್ ಎಬಿಲಿಟಿ ತುಂಬಾ ಸ್ಟ್ರಾಂಗ್ ಆಗಿರೋ ವ್ಯಕ್ತಿಗೆ ನೀವು ಚೆಸ್ಗೆ ಫೋರ್ಸ್ ಮಾಡಿದ್ರೆ ಅವನಿಗೆ ಚೆಸ್ ಅಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಯಾಕಂದ್ರೆ ಅವನಿಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇರ್ತದೆ. ಸೊ ಮಕ್ಕಳ ನಿಜವಾದ ಟೈಪ್ ಏನು, ಅವರ ಪರ್ಸನಾಲಿಟಿ ಟೈಪ್ ಏನು, ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಅವರಿಗೆ ಹೆಲ್ಪ್ ಮಾಡೋದು ತುಂಬಾ ಈಸಿ ಆಗಿದೆ. ಹಾಗೆ ಮುಂದುವರಿತಾ ಎಷ್ಟೋ ಸಾರಿ ಅವರ ಕನ್ಫ್ಯೂಷನ್ ಅನ್ನ ರಿಸಾಲ್ವ್ ಮಾಡೋದಕ್ಕೆ ನೀವು ಅವರನ್ನ ಸರಿಯಾಗಿ ಕೇಳಿದ್ರೆ ಸಾಕಾಗ್ತದೆ. ಆಲ್ ಯು ಹ್ಯಾವ್ ಟು ಡೂ ಇಸ್ ಲಿಸನ್. ವಿ ಹಿಯರ್ ಅವರ್ ಚಿಲ್ಡ್ರನ್ ಬಟ್ ವಿ ಡೋಂಟ್ ಲಿಸನ್ ಟು ದೆಮ್. ಸೊ ನಾವು ಬಹುಶಃ ಅವರಿಗೆ ಸ್ವಲ್ಪ ಗಮನ ಇಟ್ಟು ಅವ್ರು ಏನ್ ಹೇಳ್ತಾ ಇದ್ದಾರೆ, ಅವರ ಸಮಸ್ಯೆ ಏನು ಅನ್ನೋದನ್ನ ವ್ಯಾಲಿಡೇಟ್ ಮಾಡಿ ಕೇಳ್ಬೇಕಾಗ್ತದೆ. ನಿಮ್ದು ಸಮಸ್ಯೆ ಅಲ್ಲ ಅಂತ ಹೇಳುವಂತ ಅಪ್ರೋಚ್ ಮಾಡೋ ಬದಲಿಗೆ, ಹೌದು ನಿನಗೆ ಸಮಸ್ಯೆ ಇರೋದು ಬಟ್ ಅದನ್ನ ಸಾಲ್ವ್ ಮಾಡುವ ಅಂತ ಹೇಳುವಂತ ಒಂದು ಅಪ್ರೋಚ್ ಅಲ್ಲಿ ಬಹುಶಃ ನಾವು ಅವರನ್ನ ಗಮನಿಸಿದೆವು ಅಂತ ಹೇಳಿ ಆದ್ರೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ. ಮೆಮೊರಿ ರಿಕಾಲ್ ಟೆಕ್ನಿಕ್ಸ್ ತುಂಬಾ ಸಿಗ್ತದೆ ನಿಮಗೆ. ಸೊ ಯಾವ ತರದ ಮೆಮೊರಿ ರಿಕಾಲ್ ಟೆಕ್ನಿಕ್ಸ್ ಈಗ ಬೇರೆ ಬೇರೆ ಟ್ರೈನರ್ಗಳು, ಬೇರೆ ಬೇರೆ ಕೋಚ್ಗಳು ಅದನ್ನ ಆಲ್ರೆಡಿ ಟೀಚ್ ಮಾಡ್ತಾರೆ. ತುಂಬಾ ಮೆಮೊರಿ ಎನ್ಹಾನ್ಸ್ಮೆಂಟ್ ಟೆಕ್ನಿಕ್ಗಳಿದ್ದಾವೆ. ಈಗ ಜೆಸ್ಚರ್ ಬೇಸ್ಡ್ ಮೆಮೊರಿ ಟೆಕ್ನಿಕ್ಸ್ ಇದಾವೆ, ಅಥವಾ ರಿಪೀಟೆಡ್ ಮೆಮೊರಿ, ಶಾರ್ಟ್ ಟರ್ಮ್ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿ. ನೀವು 20 ನಿಮಿಷಕ್ಕೆ ಒಂದು ವಿಷಯವನ್ನ 20 ನಿಮಿಷ ಒಳಗೆ ರಿಕಾಲ್ ಮಾಡಿದ್ರೆ ಅದು ಒಂದು 2-3 ಅವರ್ಸ್ ಅಷ್ಟೇ ಆಗ್ತದೆ. 2-3 ಅವರ್ಸ್ ಒಳಗಡೆ ಪುನಃ ರಿಕಾಲ್ ಮಾಡಿ ತಿಂದ್ರೆ ಮತ್ತೆ ನಾವು ಒಂದು ದಿವಸಕ್ಕೆ ನಿಲ್ತದೆ. ಈ ತರದ ಟೆಕ್ನಿಕ್ಗಳಿದ್ದಾವೆ. ಸೊ ಮೆಮೊರಿ ಟೆಕ್ನಿಕ್ಗಳನ್ನ ಅವರಿಗೆ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಹೇಳ್ಕೊಡ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಮೈಂಡ್ಫುಲ್ನೆಸ್ ನನ್ನ ಮಕ್ಕಳಿಗೆ ಟೀಚ್ ಮಾಡಬೇಕು, ತುಂಬಾ ಸಿಂಪಲ್ ಆಗಿ, ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ. ಮೈಂಡ್ಫುಲ್ನೆಸ್ ಹೇಳುವಂತದ್ದು ಅಥವಾ ಆ ಒಂದು ಪ್ರೆಸೆನ್ಸ್ ಬಿಲ್ಡಿಂಗ್ ಅಂತ ನಾವು ಏನ್ ಹೇಳ್ತೇವೆ, ಅದನ್ನ ಬರೇ ನೀವು ಅದಕ್ಕೋಸ್ಕರ ನೀವೊಂದು ಯೋಗ ಮ್ಯಾಟ್ ಹಾಕಿ ಅದನ್ನ ಚಿನ್ಮುದ್ರೆ ಹಾಕಿ ಏನು ಧ್ಯಾನಕ್ಕೆ ಕೂತೇ ಮೈಂಡ್ಫುಲ್ನೆಸ್ ಮಾಡಬೇಕಾಗಿಲ್ಲ.
ಮೈಂಡ್ಫುಲ್ನೆಸ್ ಹೇಳುವಂತದ್ದು ಒಂದು ಫುಲ್ ಪ್ರೆಸೆನ್ಸ್, ಈ ಕ್ಷಣದಲ್ಲಿ ಇಲ್ಲಿ ಬದುಕುವಂತಹ ವಿಷಯ. ಈಗ ನಾನು ಈ ವೆಬಿನಾರ್ ಮಾಡ್ತಾ ಇದ್ದೇನೆ ಅಂತಾದ್ರೆ ನನ್ನ ಕಂಪ್ಲೀಟ್ ಫೋಕಸ್ ಈ ವೆಬಿನಾರ್ನ ಮೇಲಿದಷ್ಟೇ ಹೊರತು ನಾನೀಗ ಬೇರೆ ಯಾವುದೇ ವಿಷಯಗಳನ್ನ ಯೋಚನೆ ಮಾಡ್ತಾ ಇಲ್ಲ. ನಾನು ನಾಳೆಯ ಥೆರಪಿಯ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನಾಳೆಯ ಕ್ಲೈಂಟ್ನ ಸಮಸ್ಯೆ ಬಗ್ಗೆ ನಾನೀಗ ಯೋಚನೆ ಮಾಡ್ತಾ ಇಲ್ಲ. ನಾನು ಈ ಕ್ಷಣದಲ್ಲಿ ಈ ಮೊಮೆಂಟ್ ಅಲ್ಲಿ ಹೌ ವಿ ಕ್ಯಾನ್ ಹೆಲ್ಪ್ ಅನ್ನೋ ಸ್ಲೈಡ್ ಅಲ್ಲಿ ಏನು ಟಾಪಿಕ್ಗಳಿದ್ದಾವೆ ನಾನು ಅದರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ಅದು ಮೈಂಡ್ಫುಲ್ನೆಸ್. ಸೊ ಮಕ್ಕಳಿಗೂ ಕೂಡ ಈ ಕ್ಷಣದಲ್ಲಿ ಬದುಕುವುದನ್ನ ಬಹುಶಃ ನಾವು ಕಲಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಚಕ್ರ ಹೀಲಿಂಗ್ ಇರ್ಬೋದು, ಮೈಂಡ್ಫುಲ್ನೆಸ್ನ ಬೇರೆ ಬೇರೆ ಟೆಕ್ನಿಕ್ಗಳಿರ್ಬೋದು, ಅಥವಾ ಫೋಕಸ್ ಕಾನ್ಸಂಟ್ರೇಷನ್ ಬೇಕಾದಂಥ ಟೆಕ್ನಿಕ್ಗಳಿರ್ಬೋದು, ಅದನ್ನ ಒಂದೊಂದಾಗಿ ಮೇ ಬಿ ಥ್ರೂ ವರ್ಕ್ಶಾಪ್ಸ್ ಆರ್ ಮೇ ಬಿ ಥ್ರೂ ಮೆನಿ ಅದರ್ ಥಿಂಗ್ಸ್ ವಿ ಕ್ಯಾನ್ ಟೀಚ್. ಈವನ್ ಐ ಟೀಚ್, ನಾವು ಕೂಡ ಅದನ್ನ ವರ್ಕ್ಶಾಪ್ಸ್ ಅನ್ನು ಮಾಡ್ತೇವೆ. ನನ್ನ ಕೊಲಿಗ್ ಶ್ರುತಿ ಇದ್ದಾರೆ ಇಲ್ಲಿ ವೆಬಿನಾರ್ ಅಲ್ಲಿ. ಸೊ ನಾವು ಕೂಡ ಈ ತರದ ವರ್ಕ್ಶಾಪ್ಸ್ ಗಳನ್ನ ಮಕ್ಕಳಿಗೆ ಮಾಡ್ತೇವೆ. ವೇರ್ ವಿ ರಿಲೀಸ್ ದಿ ಎಕ್ಸಾಮ್ ಫಿಯರ್ ಇರ್ಬೋದು, ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇರ್ಬೋದು, ಅದನ್ನ ರಿಲೀಸ್ ಮಾಡ್ಲಿಕ್ಕೆ ಮಕ್ಕಳಿಗೆ ನಾವು ಹೆಲ್ಪ್ ಮಾಡ್ತೇವೆ ವರ್ಕ್ಶಾಪ್ಸ್ ಮುಖಾಂತರ. ಹಾಗೆ ಅವರ ಒಂದು ಕಂಪ್ಲೀಟ್ ಈಗ ಫೋಕಸ್ ಕಾನ್ಸಂಟ್ರೇಷನ್ ಮತ್ತೆ ಈಗ ಮೆಮೊರಿ ಟೆಕ್ನಿಕ್ಗಳಿಗೆ ಬೇಕಾದಂತಹ ಬೇರೆ ಬೇರೆ ಟೆಕ್ನಿಕ್ಗಳು, ಇದನ್ನ ಕೂಡ ನಾವು ಎಷ್ಟು ಸರಿ ಮಕ್ಕಳಿಗೆ ವರ್ಕ್ಶಾಪ್ಸ್ ಮುಖಾಂತರ ಅಥವಾ 1-to-1 ಸೆಷನ್ಸ್ ಮುಖಾಂತರ ಕೂಡ ಹೇಳ್ಕೊಡ್ತೇವೆ. ಈಗ ಎಷ್ಟು ಜನ ಮಕ್ಕಳಿಗೆ ಒಂದು ಸಬ್ಜೆಕ್ಟ್ ನನಗೆ ತುಂಬಾ ಸ್ಟ್ರಾಂಗ್, ನನಗೆ ತುಂಬಾ ಟಫ್ ಅಂತ ಇರ್ತದೆ. ಸಬ್ಜೆಕ್ಟ್ ಆಕ್ಚುಲಿ ಒಂದು ಮೆಂಟಲ್ ಮ್ಯಾಪಿಂಗ್ ಅಂತ ಹೇಳುವಂತದ್ದು ನಮ್ಮ ಸೈಕಾಲಜಿಯ ಒಂದು ಅಪ್ರೋಚ್. ಹಾಗಾಗಿ ಆ ಮೆಂಟಲ್ ಮ್ಯಾಪಿಂಗ್ ಅನ್ನು ಚೇಂಜ್ ಮಾಡಬಹುದು. ಡಿಫಿಕಲ್ಟ್ ಇರುವಂತಹ ಸಬ್ಜೆಕ್ಟ್ ಅನ್ನ ಈಸಿ ಸಬ್ಜೆಕ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಥೆರಪೆಟಿಕ್ ಟೆಕ್ನಿಕ್ಗಳಿದ್ದಾವೆ. ಆ ಟೆಕ್ನಿಕ್ಗಳನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬಹುದು. ಸೊ ಆ ತರದ ಟೆಕ್ನಿಕ್ಗಳನ್ನು ಅಡಾಪ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಒಂದು 2-3 ತಿಂಗಳಲ್ಲಿ ಆ ಸಬ್ಜೆಕ್ಟ್ ತುಂಬಾ ಈಸಿ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನ್ಯಾಚುರಲ್ ಆಗಿ. ಸೊ ಅದಕ್ಕೆ ಅದರದ್ದೇ ಆದ ವ್ಯವಸ್ಥೆಗಳಿದ್ದಾವೆ, ಅದರದ್ದೇ ಆದ ಸಿಸ್ಟಮ್ ಇದ್ದಾವೆ, ಅದನ್ನ ಕೂಡ ನಾವು ಅಡ್ರೆಸ್ ಮಾಡಬಹುದು. ವಾಟರ್ ಪ್ರೋಗ್ರಾಮಿಂಗ್ ಯೂಸ್ ಮಾಡಬಹುದು. ನಾನು ಆಲ್ರೆಡಿ ವಾಟರ್ ಪ್ರೋಗ್ರಾಮಿಂಗ್ ಬಗ್ಗೆ ನಿಮಗೆ ಆಲ್ರೆಡಿ ಹೇಳಿದೆ. ಕ್ರಿಸ್ಟಲ್ಸ್ ಅನ್ನ ಯೂಸ್ ಮಾಡಬಹುದು. ಕ್ರಿಸ್ಟಲ್ಸ್ ತುಂಬಾ ಹೆಲ್ಪ್ ಮಾಡ್ತಾ ಇತ್ತು. ನಾನು ತುಂಬಾ ಜನ ಸ್ಟೂಡೆಂಟ್ಸ್ಗೆ ಕ್ರಿಸ್ಟಲ್ಸ್ ಅನ್ನ ರೆಫರ್ ಮಾಡಿದ್ದೇನೆ. ಅವರವರ ಸಮಸ್ಯೆಗೆ ಸರಿಯಾದ ಯಾವ ಕ್ರಿಸ್ಟಲ್ಸ್ ಅನ್ನು ಯೂಸ್ ಮಾಡಬಹುದು ಅದನ್ನ ರೆಫರ್ ಮಾಡಿ ಅದನ್ನ ಎನರ್ಜೈಸ್ ಮಾಡಿ ನಾನು ಕೊಟ್ಟದಿದೆ. ಮಕ್ಕಳಿಗೆ ಅದು ತುಂಬಾ ಹೆಲ್ಪ್ ಆಗಿದೆ. ಕೆಲವು ಮಕ್ಕಳು ಅದನ್ನ ವೇರ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ಬಹುಶಃ ಲಾಕೆಟ್ ಏನಾದ್ರು ಹಾಕೊಳ್ಬಹುದು, ಇಲ್ಲಾಂದ್ರೆ ಜಸ್ಟ್ ಅವರ ಬ್ಯಾಗ್ ಅಲ್ಲಿ ಇಟ್ಕೊಳ್ಬಹುದು. ಬಟ್ ಕ್ರಿಸ್ಟಲ್ಸ್ ನಮ್ಮ ಟಚ್ ಅಲ್ಲಿ ಇದ್ರೆ ಅದು ನಮ್ಮ ವೈಬ್ರೇಷನ್ಸ್ ಅನ್ನ ಚೇಂಜ್ ಮಾಡ್ತದೆ. ಕ್ರಿಸ್ಟಲ್ಸ್ ಗೆ ತುಂಬಾ ಆ ವಿಷಯದಲ್ಲಿ ಮಹತ್ವ ಇದೆ. ಕ್ರಿಸ್ಟಲ್ಸ್ ಅನ್ನು ತುಂಬಾ ಚೆನ್ನಾಗಿ ಯೂಸ್ ಮಾಡಬಹುದು. ಚಕ್ರ ಮೆಡಿಟೇಷನ್ ಮತ್ತು ಚಕ್ರ ಹೀಲಿಂಗ್ ಅನ್ನ ಮಕ್ಕಳಿಗೆ ಹೇಳ್ಕೊಡ್ಬಹುದು. ಬಟ್ ತುಂಬಾ ಕೇರ್ಫುಲ್ ಆಗಿ ಇದನ್ನ ಮಕ್ಕಳಿಗೆ ಸಿಸ್ಟಮ್ಯಾಟಿಕ್ ಆಗಿ ಹೇಳ್ಕೊಡ್ಬೇಕು. ರ್ಯಾಂಡಮ್ ಆಗಿ ಯಾವುದೋ ಯೂಟ್ಯೂಬ್ ವಿಡಿಯೋಗಳನ್ನ ಫಾಲೋ ಮಾಡುವಂತದ್ದಲ್ಲ. ಚಕ್ರ ಹೀಲಿಂಗ್ ಮಕ್ಕಳಿಗೆ ಮಾಡುವಂತ ಮೆಥಡ್ ಬೇರೆ, ದೊಡ್ಡವರಿಗೆ ಮಾಡುವಂತ ಮೆಥಡ್ ಬೇರೆ. ಅನ್ನೆಸೆಸರಿ ಚಕ್ರ ಹೀಲಿಂಗ್ ಮೆಡಿಟೇಷನ್ ಅನ್ನು ಮಾಡಿಸ್ಬೇಡಿ. ಆದ್ರೆ ತುಂಬಾ ಅಥೆಂಟಿಕ್ ಆಗಿರುವಂತಹ, ನೀಟ್ ಆಗಿರುವಂತಹ ಚಕ್ರ, ಎಲ್ಲಾ ಚಕ್ರಗಳನ್ನ ಈಕ್ವಲ್ ಆಗಿ ಎನರ್ಜೈಸ್ ಮಾಡುವಂತಹ ಟೆಕ್ನಿಕ್ ಗಳನ್ನ ನೀವು ಮಕ್ಕಳಿಗೆ ಶೇರ್ ಮಾಡಿದ್ರೆ, ಅವರಿಗೆ ಹೇಳ್ಕೊಟ್ರಿ ಅಂತಾದ್ರೆ, ಚಕ್ರಗಳು ಕ್ಲಿಯರ್ ಇದ್ರೆ ಆಟೋಮೆಟಿಕಲಿ ಮಕ್ಕಳಿಗೆ ಎಮೋಷನಲ್ ಸ್ಟೆಬಿಲಿಟಿ ಇರ್ತದೆ, ಸ್ಟ್ರೆಸ್ ಫ್ರೀ ಇರ್ತಾರೆ, ಒಳ್ಳೆ ನಿದ್ದೆ ಮಾಡ್ತಾರೆ, ಚೆನ್ನಾಗಿ ನಿದ್ದೆ ಬರ್ತದೆ. ಹಾಗೆ ಆ ಮೂಮೆಂಟ್ ಅಲ್ಲಿ ಈಗ ಫ್ಯೂಚರ್ನ ಬಗ್ಗೆ ಎಲ್ಲ ವರಿ ಮಾಡ್ಕೊಳ್ಳದೆ ತುಂಬಾ ನೀಟಾಗಿ ಅವರಿಗೆ ಅವರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ತುಂಬಾ ಈಸಿ ಆಗ್ತದೆ. ಇಷ್ಟು ವಿಷಯಗಳನ್ನು ನಾವು ಬಹುಶಃ ಗಮನದಲ್ಲಿ ಇಟ್ಕೊಳ್ಬಹುದು. ಚಕ್ರಗಳು, ನಮ್ಮ 7 ಚಕ್ರಗಳನ್ನ ಜಸ್ಟ್ ನಾನು ಶೇರ್ ಮಾಡ್ತಾ ಇದ್ದೇನೆ. ಮೂಲಾಧಾರ ಚಕ್ರ, ಮಣಿಪುರಕ ಚಕ್ರ, ಸ್ವಾದಿಷ್ಠಾನ, ಮಣಿಪುರಕ, ಆಮೇಲೆ ಹಾರ್ಟ್ ಚಕ್ರ ಅಥವಾ ಅನಾಹತ ಚಕ್ರ, ಆಮೇಲೆ ಥ್ರೋಟ್ ಚಕ್ರ ಅಥವಾ ವಿಶುದ್ಧ ಚಕ್ರ, ಆಮೇಲೆ ಥರ್ಡ್ ಐ ಇಲ್ಲಿರುವಂಥದ್ದು, ಮತ್ತೆ ಹಣೆಯಲ್ಲಿರುವಂತಹ ಇದು ಶಿರದಲ್ಲಿರುವಂತಹ ಸಹಸ್ರಾರ. ಈ 7 ಚಕ್ರಗಳಿಗೆ ಅದರದ್ದೇ ಆದಂತಹ ಫಂಕ್ಷನಾಲಿಟಿಗಳಿದ್ದಾವೆ. ಎಲ್ಲ ರೀತಿಯ ಭಯ, ಸೆಕ್ಯೂರಿಟಿ, ಸೆನ್ಸ್ ಆಫ್ ಸೆಕ್ಯೂರಿಟಿ, ಸ್ಟೆಬಿಲಿಟಿ, ಜಾಬ್ ಇರ್ಬೋದು, ಬೇರೆ ಬೇರೆ ತರದ ಸ್ಟೆಬಿಲಿಟಿಯ ವಿಷಯಗಳಿರ್ಬೋದು, ಇದೆಲ್ಲ ಮೂಲಾಧಾರ ಚಕ್ರಕ್ಕೆ ಸೇರಿದಂಥದ್ದು. ಹಾಗೆ ಸ್ವಾದಿಷ್ಠಾನ ಚಕ್ರ ಮಕ್ಕಳ ಕ್ರಿಯೇಟಿವಿಟಿಯನ್ನು ಎನ್ಹಾನ್ಸ್ ಮಾಡ್ತದೆ. ಹಾಗೆ ಮಕ್ಕಳಲ್ಲಿ ಈಗ ಪಬರ್ಟಿ ಅಥವಾ ಈಗ ಮೆನ್ಸ್ಟ್ರೇಷನ್ ವಿಷಯಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆಲ್ಲ ಆ ಚಕ್ರದ ಹೀಲಿಂಗ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗ್ತದೆ. ಹಾಗೆ ಮಣಿಪುರಕ ಚಕ್ರ ಕಂಟ್ರೋಲ್ ಇನ್ ಲೈಫ್, ಪವರ್, ಹೆಲ್ಪ್ಲೆಸ್ನೆಸ್, ಈ ತರದ ಎಮೋಷನ್ಸ್ ಎಲ್ಲ ಅಲ್ಲಿಂದ ಬರುವಂತದ್ದು. ಹಾರ್ಟ್ ಚಕ್ರ ಸೆಲ್ಫ್ ಲವ್, ಆಕ್ಸೆಪ್ಟೆನ್ಸ್, ಲವ್ ಅಂಡ್ ಕೇರ್, ಇಂಥ ವಿಷಯಗಳಿಗೆ ಸಂಬಂಧಪಟ್ಟಂತದ್ದು. ಹಾಗೆ ವಿಶುದ್ಧ ಚಕ್ರ ನನ್ನ ವ್ಯಾಲ್ಯೂ, ಸೆಲ್ಫ್ ವರ್ತ್ ಅಂತ ಏನ್ ಹೇಳ್ತೇವೆ ನಾವು, ಸೆಲ್ಫ್ ರೆಸ್ಪೆಕ್ಟ್ ಅಂತ ಏನ್ ಹೇಳ್ತೇವೆ ಅದು. ಹಾಗೆ ನಾನು ಎಕ್ಸ್ಪ್ರೆಸ್ ಮಾಡುವಂತದ್ದು. ತುಂಬಾ ಸಮಯ ನೀವು ಎಕ್ಸ್ಪ್ರೆಸ್ ಮಾಡ್ಲಿಲ್ಲ, ನೀವು ನಿಮ್ಮ ಒಂದು ಫೀಲಿಂಗ್ಸ್ ಅನ್ನ, ನಿಮ್ಮ ಹೇಳಬೇಕಾದ ಮಾತುಗಳನ್ನ ಅದುಮಿಟ್ಟಿದ್ದೀರಿ ಅಂತ ಹೇಳಿದ್ರೆ ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತದ್ದು ಸಮಸ್ಯೆಗಳು ಜಾಸ್ತಿ. ಯಾಕೆ ಹೇಳಿದ್ರೆ ಥ್ರೋಟ್ ಚಕ್ರ ಬ್ಲಾಕ್ ಆಗಿರ್ತದೆ. ಹಾಗೆ ಥರ್ಡ್ ಐ ಚಕ್ರ, ಆಜ್ಞಾ ಚಕ್ರ, ಇದು ನಾಲೆಜ್ ಮತ್ತೆ ಅವೇರ್ನೆಸ್ ಇರುವಂತದ್ದು. ಸೊ ಇದು ಮಕ್ಕಳಲ್ಲಿ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಪವರ್ಫುಲ್ ಇಂಟ್ಯೂಷನ್ಸ್ ಇರ್ತದೆ. ಅದ್ರ ಜೊತೆಗೆ ಮಕ್ಕಳಿಗೆ ನ್ಯಾಚುರಲ್ ಆಗಿ ಎಕ್ಸಾಮ್ಸ್ ಆಗಲಿ ಅಥವಾ ಪರ್ಫಾರ್ಮೆನ್ಸ್ ಮಾಡುವಾಗ
ಸರಿಯಾದ ಥಾಟ್ಗಳು ರೈಟ್ ಟೈಮಿಗೆ ರೈಟ್ ಇನ್ಫಾರ್ಮೇಶನ್ಸ್ ಬರಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಇದ್ರ ಜೊತೆಗೆ ಕ್ರೌನ್ ಚಕ್ರ ಇಸ್ ಅವರ್ ಕನೆಕ್ಷನ್ ಟು ದಿ ಡಿವೈನ್. ನಮ್ಮ ಒಂದು ದೈವಾಂಶಕ್ಕೆ ಏನು ಕನೆಕ್ಷನ್ ಇದೆ ಅದು ಈ ಸಹಸ್ರ ಚಕ್ರದಿಂದ ಬರುವಂತಹದ್ದು. ಎಲ್ಲ ರೀತಿಯ ಅನುಗ್ರಹ, ಆಶೀರ್ವಾದ ಅಥವಾ ಎಲ್ಲ ರೀತಿಯ ಹೀಲಿಂಗ್ ಸಿಂಕ್ ಆಗಬೇಕು ಅಂತ ಹೇಳಿ, ಹೀಲಿಂಗ್ ಬರಬೇಕು ಅಂತ ಹೇಳಿ ಆದ್ರೆ ಈ ಚಕ್ರ ಇಂಪಾರ್ಟೆಂಟ್. ಸೊ ಇಷ್ಟು ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳುವಂಥದ್ದು, ಅದನ್ನ ಮಕ್ಕಳಿಗೆ ತುಂಬಾ ಸಟಲ್ ಆಗಿ ಹೇಳ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನ ಟೀಚ್ ಮಾಡಬೇಕು ನಾವು ಏನಂದ್ರೆ ನಮಗೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ, ಹಾಗಾಗಿ ಮಕ್ಕಳಿಗೆ ಟೀಚ್ ಮಾಡೋದು ಅಂತ ಹೇಳುವ ಸಿಚುವೇಶನ್ ನಾವೇ ಇವತ್ತಿದ್ದೀವಿ. ಎಲ್ಲ ಸಿಚುವೇಶನ್ಗೆ ನಾವು ರಿಯಾಕ್ಟ್ ಮಾಡೋದಲ್ಲ, ರೆಸ್ಪಾಂಡ್ ಮಾಡಬೇಕು ಅಂತ. ಸಿಚುವೇಶನ್ ಏನು ಅನ್ನೋದನ್ನ ಅಕ್ನಾಲೇಜ್ ಮಾಡ್ಕೊಳ್ಬೇಕು. ಓಕೆ ಸರಿ, ಹೀಗೆ ನಡೀತಾ ಇದೆ, ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅಲ್ಲಿ ಆ ಒಂದು ಮೈಂಡ್ಫುಲ್ನೆಸ್ ಅನ್ನು ನಾವು ತಗೊಂಡು ಬರಬೇಕು. ಅದಕ್ಕೆ ಸರಿಯಾದ ಆಕ್ಷನ್ ಗಳನ್ನು ನಾವು ಮಾಡಬೇಕು. ಇದು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಮಕ್ಕಳಿಗೂ ಟೀಚ್ ಮಾಡಬಹುದು. ಸೊ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಆದ್ರೆ ಆಗ ಮಕ್ಕಳಲ್ಲಿ ನೀವು ಸೂಸೈಡಲ್ ಟೆಂಡೆನ್ಸೀಸ್ ಅನ್ನ ನೋಡ್ತೀರಿ. ಕ್ರೈಸಿಸ್ ಮ್ಯಾನೇಜ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಮಕ್ಕಳಲ್ಲಿ ಅಡಿಕ್ಷನ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುವಂಥದ್ದು. ಯಾಕೆ ಹೇಳಿದ್ರೆ ಈಗ ಈಗ ಆಕ್ಚುಲಿ ಮೊನ್ನೆ ನಾನು ಪೇಪರ್ ಅಲ್ಲಿ ನೋಡಿದೆ. ಸೊ ವೆರಿ ಯಂಗ್ ಸ್ಟೂಡೆಂಟ್, 8th 9th ಕ್ಲಾಸಿನ ಸ್ಟೂಡೆಂಟ್ ಕಮಿಟೆಡ್ ಸೂಸೈಡ್ ಬಿಕಾಸ್ ಪೇರೆಂಟ್ಸ್ ಮೊಬೈಲ್ ಕೊಡ್ಲಿಲ್ಲ ಅಂತ. ಮೊಬೈಲ್ ಕೊಡದೇ ಇದ್ರೆ ಸುಸೈಡ್ ಮಾಡ್ಕೊಳ್ಳೋಷ್ಟರ ಮಟ್ಟಿಗೆ ಅವರಿಗೆ ಅದೊಂದು ಕ್ರೈಸಿಸ್ ಆಗ್ತದೆ ಅಂತ ಹೇಳಿದ್ರೆ, ಆ ಒಂದು ಕ್ರೈಸಿಸ್ ಅನ್ನು ಮೊಬೈಲ್ ಇಂದ ಇದ್ರೆ ನನಗೆ ಜೀವನವೇ ಇಲ್ಲ ಅಂತ ಹೇಳುವಂತ ಒಂದು ಸಿಚುವೇಶನ್ಗೆ ಒಂದು ಮಗು ತಲುಪ್ತದೆ ಅಂತ ಹೇಳಿ ಆದ್ರೆ, ಅಷ್ಟು ಸಣ್ಣ ಕ್ರೈಸಿಸ್ ಅನ್ನ ಮ್ಯಾನೇಜ್ ಮಾಡುವಂತ ಟೆಕ್ನಿಕ್ ಆಗ್ಲಿ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಸೋರ್ಸ್ ಆಗ್ಲಿ ಆ ಮಗು ಹತ್ರ ಇಲ್ಲ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ಹಾಗಿದ್ರೆ ನಾವು ಒಂದು ಸಮಸ್ಯೆಯನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಬರೋದೇ ಇಲ್ವಾ ಮಕ್ಕಳಿಗೆ ಅಂತ ಹೇಳುವಂಥದ್ದು ಪ್ರಶ್ನೆ. ಅವರಿಗೆ ನಾವು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನು ಟೀಚ್ ಮಾಡಿದ್ರೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನು ಕಲಿತಾರೆ. ನಾವು ಅವರಿಗೆ ಸಮಸ್ಯೆಗಳನ್ನ ಅವರ ಪರವಾಗಿ ನಾವೇ ಯಾವಾಗಲೂ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಇದ್ರೆ ಅವ್ರು ಯಾವತ್ತೂ ಸಮಸ್ಯೆಗಳನ್ನ ಹ್ಯಾಂಡಲ್ ಮಾಡೋದನ್ನ ಕಲಿಯೋದೇ ಇಲ್ಲ. ಸೊ ಡು ನಾಟ್ ಸಾಲ್ವ್ ಪ್ರಾಬ್ಲಮ್ಸ್ ಫಾರ್ ದೆಮ್, ಹೆಲ್ಪ್ ದೆಮ್ ಸಾಲ್ವ್ ದೇರ್ ಓನ್ ಪ್ರಾಬ್ಲಮ್ಸ್. ಡು ನಾಟ್ ಬಿ ಅ ಹೆಲಿಕಾಪ್ಟರ್ ಪೇರೆಂಟ್. ಹೆಲಿಕಾಪ್ಟರ್ ಪೇರೆಂಟಿಂಗ್ ಅನ್ನುವಂಥದ್ದು ತುಂಬಾ ಕಾಮನ್ ಟರ್ಮಿನಾಲಜಿ. ಈಗ ತುಂಬಾ ನಮ್ಮ ಫೀಲ್ಡ್ ನವರೆಲ್ಲ ತುಂಬಾ ಯೂಸ್ ಮಾಡ್ತಾರೆ ಅದನ್ನ. ಮಕ್ಕಳ ಮೇಲೆ ಹಾರಾಡ್ತಾ ಇರ್ತಾರೆ. ಪ್ರತಿಯೊಂದು ಡಿಸಿಷನ್ ಅನ್ನ ಮಕ್ಕಳನ್ನ ಎಷ್ಟೊತ್ತಿಗೆ ತಿನ್ಬೇಕು, ಕೂರ್ಬೇಕು, ನಿಲ್ಬೇಕು, ಅಲ್ಲೋದು, ಅದು ಮಾಡು, ಇದು ಮಾಡು, ಆ ಫ್ಯಾನ್ ಸ್ವಿಚ್ ಹಾಕು, ಈ ಏನು ಲೈಟ್ ಆಫ್ ಮಾಡು, ಅದು ಮಾಡು, ಇದು ಮಾಡು, ಹೀಗೆ ಮಲ್ಕೋ, ಇಷ್ಟು ಬೆಡ್ಶೀಟ್ ಹೇಳ್ಕೊ, ಬೆಳಗ್ಗೆ ಇಷ್ಟು ಗಂಟೆಗೆ ಏಳು, ಕೂತ್ಕೋ, ನಿತ್ಕೋ, ಪ್ರತಿಯೊಂದನ್ನ ಮಾನಿಟರ್ ಮಾಡ್ತಾ ಮಾಡ್ತಾ ಮಕ್ಕಳನ್ನ ಪರ್ಫೆಕ್ಟ್ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಪೇರೆಂಟ್ಸ್ ನಿರ್ತಾಡ್ತಾ ಇರ್ತಾರೆ. ಈಗ ವಿ ಕಾಲ್ ದೆಮ್ ಹೆಲಿಕಾಪ್ಟರ್ ಪೇರೆಂಟ್ಸ್. ಮಕ್ಕಳ ಮೇಲೆ ಹೋವರ್ ಮಾಡ್ತಾ ಇರ್ತಾರೆ. ಈಗೇನೋ ಡ್ರೋನ್ ಪೇರೆಂಟ್ಸ್ ಅಂತ ಕರಿಬಹುದಿಲ್ಲ ಹೆಲಿಕಾಪ್ಟರ್ ಪೇರೆಂಟ್ಸ್ ಗಿಂತ. ಸೊ ಅವರಿಗೆ ಚೂಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿ. ಡೋಂಟ್ ಚೂಸ್ ಆನ್ ದೇರ್ ಬಿಹಾಫ್. ಎಷ್ಟೇ ಸಣ್ಣ ಮಕ್ಕಳು ಇರ್ಬೋದು, ಅವರಿಗೆ ಬೆಟರ್ ಚಾಯ್ಸಸ್ ಮಾಡ್ಲಿಕ್ಕೆ ನೀವು ಸಪೋರ್ಟ್ ಮಾಡಿ. ಆ ಚಾಯ್ಸಸ್ ನ ಕಾನ್ಸಿಕ್ವೆನ್ಸ್ ಏನು ಹೇಳುವಂತದ್ದು ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ. ನೀವು ಅವ್ರಿಗೆ ಒಂದು ಸ್ಕೂಲ್ ಚೂಸ್ ಮಾಡಿದ್ರಿ, ವೆರಿ ನೈಸ್. ನೀವು ಅವ್ರಿಗೆ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಚೂಸ್ ಮಾಡಿದ್ರು, ನೀವು ಭರತನಾಟ್ಯಕ್ಕೆ ಹೋಗು, ನೀವು ಚೆಸ್ಗೆ ಹೋಗು, ಅಥವಾ ನೀನು ಸ್ಪೋರ್ಟ್ಸ್ಗೆ ಹೋಗು ಅಂತ ನೀವು ಎನ್ಕರೇಜ್ ಮಾಡಿದ್ರಿ. ಅದರ ಕಾನ್ಸಿಕ್ವೆನ್ಸ್ ಏನು ಅಂತ ಹೇಳುವಂಥದ್ದನ್ನ ಅವರಿಗೆ ಹೇಳಿ, ಅವರು ಚೂಸ್ ಮಾಡ್ಲಿ. ನೀವು ಅವರಿಗೆ ಆಫರ್ ಮಾಡಿ, these are your choices, these are the consequences. If you do this, this will happen. If you do this, this will happen. You choose, take responsibility of that choice. It is your own choice and I respect your choices. ಇದು ಕಾನ್ಶಿಯಸ್ ಪೇರೆಂಟಿಂಗ್ ನ ತುಂಬಾ ಇಂಪಾರ್ಟೆಂಟ್ ವಿಷಯ. ನಾವು ಮಾಡಲೇಬೇಕಂತದ್ದು. ಡು ನಾಟ್ ಹೋವರ್ ಆನ್ ಯುವರ್ ಚಿಲ್ಡ್ರನ್. ಇಟ್ ನೆವರ್ ವರ್ಕ್ಸ್. ಅವರಿಗೆ ಕ್ರೈಸಿಸ್ ಬಂದಾಗ ಹೈರಾಣ ಆಗ್ತಾರೆ. ಆಮೇಲೆ ಅದರಿಂದ ಹೊರಗೆ ಬರ್ಲಿಕ್ಕೆ ಅವರು ತುಂಬಾ ಸಮಸ್ಯೆಗೆ ಒಳಗಾಗ್ತಾರೆ. ಅದರಿಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ತುಂಬಾ ಕಾಮನ್ ಮಿಸ್ಟೇಕ್ ಪೇರೆಂಟ್ಸ್ ಮಾಡುವಂಥದ್ದು, ಮಕ್ಕಳ ಪೇರೆಂಟ್ ಆಗಿರೋದಕ್ಕಿಂತಲೂ ಮಕ್ಕಳಿಗೆ ಒಂದು ಅಲಾರಾಮ್ ಅಥವಾ ಒಂದು ಆಂಬ್ಯುಲೆನ್ಸ್ ತರ ಇರುವಂತದ್ದು, ಯಾವಾಗ್ಲೂ ಸೈರನ್ ನೋಡ್ಕೊಂಡೇ ಇರುವಂತಹ ಪೇರೆಂಟ್ಸ್ ಇದ್ದಾರೆ. ಅಥವಾ ಯಾವಾಗ್ಲೂ ರಿಮೈಂಡ್ ಮಾಡ್ತಾನೆ ಇರುವಂತಹ ಪೇರೆಂಟ್ಸ್ ಇದ್ದಾರೆ. ನನಗೆ ಒಬ್ರು OCD ಪೇಷಂಟ್ ಒಬ್ರು ಸ್ಟೂಡೆಂಟ್ ಬಂದಿದ್ರು. OCD ಅಂದ್ರೆ ಒಬ್ಸೆಸಿವ್ ಕಂಪಲ್ಷನ್ ಡಿಸಾರ್ಡರ್, ಅಂದ್ರೆ ಒಂದು ಮಾನಸಿಕವಾದಂತಹ ತುಂಬಾ ಬಲವಾದಂತಹ ಸಮಸ್ಯೆ. ಆ ಸ್ಟೂಡೆಂಟಿಗೆ ಎಷ್ಟು ಕೌನ್ಸಿಲಿಂಗ್ ಮಾಡಿದ್ರು, ಎಷ್ಟು ಥೆರಪಿ ಮಾಡಿದ್ರು, ಎಂತ ಮಾಡಿದ್ರು, ದೊಡ್ಡ ಮಟ್ಟಿನ ಬದಲಾವಣೆ ಇಲ್ಲ. ಎಂತ ಮೆಡಿಕೇಶನ್ ಮಾಡಿದ್ರು ದೊಡ್ಡ ಮಟ್ಟಿಗೆ ಬದಲಾವಣೆ ಆಗ್ತಾ ಇಲ್ಲ. ಯಾಕೆ ಅಂತ ನಾನು ಅನಲೈಸ್ ಮಾಡಿದಾಗ, ಸ್ಟೂಡೆಂಟ್ ಆಗ್ಲಿ ಅಥವಾ ಈ OCD ಪೇಷಂಟ್ ಏನಿದ್ದಾರೆ ಅವರಾಗ್ಲಿ, ನನ್ನ OCD ಪ್ರತಿ 5 ನಿಮಿಷಕ್ಕೊಮ್ಮೆ ನನ್ನ OCD ನನ್ನ OCD ನನ್ನ OCD ಅಂತಾರೆ. ನಾನು ಕೇಳಿದೆ, ಇದು ಯಾರು ಹೇಳ್ಕೊಟ್ಟದ್ದು ನಿಮಗೆ? ಅಂದ್ರೆ ನನಗೆ ಮನೇಲಿ ಹೇಳಿದೆ, ನಿನ್ನ OCD ಉಂಟು, ನಿನಗೆ OCD ಉಂಟು, ನಿನಗೆ OCD ಉಂಟು, ನೀನ್ ಸ್ವಲ್ಪ ಜಾಗ್ರತೆ ಮಾಡು, ನಿನಗೆ ಹಾಗಾಗ್ತದೆ, ನೀನ್ ಹೀಗೆ ಮಾಡಿದೆ, ನಿನಗೆ ಜಾಗ್ರತೆ, ನೀ ಅದ್ರಲ್ಲಿ ಜಾಗ್ರತೆ ಮಾಡು,
ಬೆಳಗಿಂದ ಸಾಯಂಕಾಲವರೆಗೆ ಮನೆಯವರೆಲ್ಲರೂ ಕೂಡ ಒಂದು ಅಲ್ರಾಮ್ ತರ, ಒಂದು ಆಂಬ್ಯುಲೆನ್ಸ್ ತರ ಅವರನ್ನ ನೆನಪಿಸ್ತಾ ಇರ್ತಾರೆ, ನಿನಗೆ ಸಮಸ್ಯೆ ಇದೆ ಅಂತ. ಇದನ್ನ ಪೇರೆಂಟ್ಸ್ ತುಂಬಾ ಮಾಡ್ತಾರೆ. ಸ್ಟೇಜಿಗೆ ಹತ್ತೋ ಮುಂಚೆ ನಿನಗೆ ಸ್ಟೇಜ್ ಅಲ್ಲೆಲ್ಲ ಮರ್ತೋಗ್ತದೆ, ಜಾಗ್ರತೆ, ಎಲ್ಲ ನೀನ್ ಸರಿ ರೆಡಿ ಮಾಡಿಕೋ, ಪುನಃ ಪುನಃ ಬರ್ಕೋ, ಪಾಯಿಂಟ್ ಪುನಃ ಬರ್ಕೋ. ನಾವು ಅವರಿಗೆ ಧೈರ್ಯ ತುಂಬುವ ಬದಲಿಗೆ ಅವರಿಗೆ ಅವರನ್ನು ಒಂದು ಸೈರನ್ ಮಾಡ್ತಾ ಇರ್ತೇವೆ ಅವರಿಗೆ. ಅವರ ಆಂಗ್ಸೈಟಿಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೇವೆ. ನಿಜವಾಗಿ ಅವರಿಗೆ ಟೆನ್ಷನ್ ಇರುವುದಿಲ್ಲ, ನಾವು ಅವರಿಗೆ ಟೆನ್ಷನ್ ಕ್ರಿಯೇಟ್ ಮಾಡ್ತೇವೆ. ನಾವು ನಾವು ಹೈಸ್ಕೂಲಲ್ಲಿ ಪ್ರೈಮರಿಯಲ್ಲಿ ಇದ್ದಾಗ ನಮ್ಮ ಅಕ್ಕಪಕ್ಕ ಆ, ಕೂತ ಹುಡುಗಿರನ್ನ ಹೀಗೆ ಹುಡುಗರನ್ನು ಮಾಡ್ತಿದ್ವಿ. ಪಕ್ಕದಲ್ಲಿ ಕೂರಿಸ್ಬಿಟ್ಟು ಅವ್ರ ಮುಖ ನೋಡಿ, ಅಳಬೇಡ ಆಯ್ತಾ ಅಂತ ಹೇಳೋದು. ಡೋಂಟ್ ಕ್ರೈ ಪ್ಲೀಸ್, ಅಳಬೇಡ ಆಯ್ತಾ, ಅಳಬೇಡ ಆಯ್ತಾ. ಒಂದು 10 ನಿಮಿಷ ಅಳಬೇಡ ಅಳಬೇಡ ಹೇಳಿದ್ರೆ ಅವನಿಗೆ ಆಟೋಮೆಟಿಕಲಿ ಅಳು ಶುರು ಆಗೋದು. ಯಾಕೆ ಕೇಳಿದ್ರೆ ಇಟ್ ವರ್ಕ್ಸ್ ಲೈಕ್ ಅನ್ ಅಲಾರ್ಮ್. ಯಾವುದೋ ಒಂದು ವಿಷಯಕ್ಕೆ ಅಳುವಂತದ್ದು ಎಲ್ಲರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ. ಸೊ ಯಾವುದೋ ಒಂದು ವಿಷಯಕ್ಕೆ ಅವನಿಗೆ ದುಃಖ ಆಟೋಮೆಟಿಕ್ ಆಗಿ ಬರ್ತಾ ಇತ್ತು, ಅಳಬೇಡ ಅಳಬೇಡ ಅಂತ ಹೇಳಿ ಅಳಿಸುವಂತ ಸಿಚುವೇಶನ್. ಸೊ ನಾವು ಅಲಾರ್ಮ್ ಆಗಿದ್ರೆ ಮಕ್ಕಳಿಗೆ, ಒಂದು ಆಂಬ್ಯುಲೆನ್ಸ್ ಸೈರನ್ ತರ ನಾವು ಹೊಡ್ಕೊಳ್ತಾ ಇದ್ರೆ, ಇದೇ ವಿಷಯಗಳನ್ನ ರಿಪೀಟ್ ಮಾಡಿ ಅವರ ಸಮಸ್ಯೆಗಳನ್ನ ಪದೇ ಪದೇ ತೆಗೆದು ತೆಗೆದು ಅವರಿಗೆ ನಾವು ತೋರಿಸ್ತಾ ಇದ್ರೆ ಅದರಿಂದ ಏನ್ ಔಟ್ಕಮ್ ಬರ್ತದೆ ಕೇಳಿದ್ರೆ ಏನಿಲ್ಲ. ಆದ್ರೆ ಅದರ ಬದಲಿಗೆ ಆಸ್ ಅ ಪೇರೆಂಟ್ಸ್, ಆಸ್ ಅ ಸಪೋರ್ಟ್ ಸಿಸ್ಟಮ್ ನಾವೇನ್ ಮಾಡ್ಬೋದು, ಬಹುಶಃ ಅವರಿಗೆ ನಾವು ನಿನಗೆ ಹೀಗೆ ಸಮಸ್ಯೆ ಇದೆ ಅಂತ ಹೇಳೋದಕ್ಕಿಂತ ಇದು ನಿನ್ನ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊಲ್ಯೂಷನ್ ಕಡೆ ಹೆಚ್ಚು ಗಮನ ಕೊಡ್ತಾ ಬರ್ಬೋದು. ನೀನ್ ಹೀಗೆ ಮಾಡು ನೋಡು, ನಿನಗೆ ಸ್ಟೇಜಿಗೆ ಹೋಗೋ ಮುಂಚೆ ನೀನೆಲ್ಲ ಇದನ್ನ ರೆಡಿ ಮಾಡಿ ಇಟ್ಕೋ, ಎಲ್ಲ ನಿನಗೆ ಕರೆಕ್ಟ್ ಆಗಿ ನೆನಪಾಗ್ತದೆ, ಏನು ತೊಂದರೆ ಇಲ್ಲ. ನೀನು ಹೊರಗಡೆ ಹೇಗೆ ಎಷ್ಟು ಚೆನ್ನಾಗಿ ನೀನು ಚೆಸ್ ಆಡ್ತೀಯೋ ಇಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ನೀನು ಚೆಸ್ ಆಡ್ಬೋದು. ನೀನು ನಾರ್ಮಲ್ ಪ್ರಾಕ್ಟೀಸ್ ಮಾಡುವಾಗ ಎಷ್ಟು ಫಾಸ್ಟ್ ಆಗಿ ಓಡ್ತೀಯೋ ನೀನು ಇವತ್ತಿನ ಇದ್ರಲ್ಲಿ ಕೂಡ ಅಷ್ಟೇ ಫಾಸ್ಟ್ ಆಗಿ ಓಡ್ಬೋದು. ನಿನಗೆ ಲಾಸ್ಟ್ ಟೈಮ್ ನೀನು ಸೋತಿರ್ಬೋದು, ಬಟ್ ಈ ಸಾರಿ ನೀನು ಸೋಲ್ಲೇಬೇಕಾಗಿ ಇಲ್ಲ ಅಂತ ಹೇಳುದನ್ನು ನಾವು ಮಕ್ಕಳಿಗೆ ಹೇಳುದನ್ನು ಅಭ್ಯಾಸ ಮಾಡಿದಾಗ ನಾವು ಪಾಸಿಟಿವ್ ಅಲಾರ್ಮ್ ಆದ್ರೆ ತೊಂದರೆ ಇಲ್ಲ ಅವರಿಗೆ, ನಾವು ಅವರಿಗೆ ನೆಗೆಟಿವ್ ಅಲಾರ್ಮ್ ಆಗ್ಬಾರ್ದು ಅಷ್ಟೇ. ಮಕ್ಕಳಿಗೆ ಅವರ ಸಮಸ್ಯೆ ಆಲ್ರೆಡಿ ಗೊತ್ತಿದೆ. ಸಮಸ್ಯೆ ನನ್ನ ಪ್ರಾಬ್ಲಮ್ ಏನು ಅಂತ ನನಗೆ ಎಕ್ಸಾಮ್ ಅಲ್ಲಿ ಮರ್ತೋಗ್ತದೆ ಅಂತ ನನಗೆ ಆಲ್ರೆಡಿ ಗೊತ್ತಿದೆ. ಮತ್ತೆ ನಾನು ಅದನ್ನ ಪುನಃ ಪುನಃ ರಿಪೀಟ್ ಮಾಡುವಂತದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ ಅಂತ ಹೇಳುವಂತದ್ದು ತುಂಬಾ ಇಂಪಾರ್ಟೆಂಟ್ ವಿಷಯ. ಸೊ ನಾವು ಲೆಟ್ಸ್ ನಾಟ್ ಬಿ ಅಲಾರ್ಮ್ಸ್ ಅಂಡ್ ಸೈರನ್ಸ್ ಫಾರ್ ಅವರ್ ಚಿಲ್ಡ್ರನ್ ಅಂಡ್ ಸ್ಟೂಡೆಂಟ್ಸ್. ಲೆಟ್ಸ್ ಟ್ರೈ ಟು ಗಿವ್ ದೆಮ್ ಅ ಪಾಸಿಟಿವ್ ಸೈಡ್ಸ್ ಆಫ್ ಇಟ್. ಇನ್ನು ಎಲ್ಲಕ್ಕಿಂತ ಮುಖ್ಯ ವಿಷಯಕ್ಕೆ ಬರ್ತೇನೆ ನಾನು. ಬಹುಶಃ ಇದು ನನ್ನ ಇವತ್ತಿನ ವೆಬಿನಾರ್ನ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಲರ್ನ್ ಟು ಸ್ಲೀಪ್. ನೀವು ಚೆನ್ನಾಗಿ ನಿದ್ದೆ ಮಾಡೋದನ್ನ ಕಲಿಯಿರಿ ಮತ್ತು ಅವರಿಗೂ ಚೆನ್ನಾಗಿ ನಿದ್ದೆ ಮಾಡೋದನ್ನ ಹೇಳ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಲರ್ನಿಂಗ್ ಟು ಸ್ಲೀಪ್ ವೆಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೆಳಗ್ಗೆ ಅಲಾರ್ಮ್ ಇಲ್ಲದೆ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ತುಂಬಾ ಜನ ಹಳ್ಳಿ ಜೀವನದಲ್ಲಿ ಇರೋರಿಗೆ ಬಹುಶಃ ಇದು ಆಲ್ರೆಡಿ ಟೆಕ್ನಿಕ್ ಗೊತ್ತಿರ್ಬೋದು. ಇಂತಿಷ್ಟು ಗಂಟೆಗೆ ನಾನು ಹೇಳ್ಬೇಕು ಅಂತ ನಿಶ್ಚಯ ಮಾಡ್ಕೊಂಡು ಮಲ್ಕೊಂಡ್ರೆ ನನಗೆ ಅಷ್ಟೊತ್ತಿಗೆ ಹೇಳಲಿಕ್ಕೆ ಆಗ್ತದೆ. ಅದಲ್ಲದೆ ಯು ಕ್ಯಾನ್ ಆಲ್ಸೋ ಡೂ ದಿಸ್. ಇಂತಿಷ್ಟು ಗಂಟೆಗೆ ಹೇಳ್ಬೇಕು ಅಂತ ಯೋಚನೆ ಮಾಡಿ ಮಲಗೋ ಬದಲಿಗೆ ನಾನು ಇಷ್ಟು ಗಂಟೆಗಳ ಕಾಲ ಚೆನ್ನಾಗಿ ಮಲಗಬೇಕು ಅಂತ ಯೋಚನೆ ಮಾಡಿ ಮಲಗಬೇಕು. ಮುಂದಿನ 6 ಗಂಟೆಗಳ ಕಾಲ ರಾತ್ರಿ ಮಲಗೋ ಮುಂಚೆ ಸುಮ್ಮನೆ ಇಲ್ಲಿ ಹೀಗೆ ಕೈಯನ್ನ ರಬ್ ಮಾಡ್ತಾ ನಮಗೆ ನಾವೇ ಹೇಳ್ಕೊಡೋದು, ಇದನ್ನ ಮಕ್ಕಳು ಮಾಡ್ಬೋದು, ದೊಡ್ಡವರು ಮಾಡ್ಬೋದು. ಮುಂದಿನ 6 ಗಂಟೆಗಳ ಕಾಲ ನಾನು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ಲಿಕ್ಕೆ ನನಗೆ ನಾನೇ ಪರ್ಮಿಷನ್ ಕೊಡ್ತಾ ಇದ್ದೇನೆ. ಇಟ್ ಇಸ್ ಕಂಪ್ಲೀಟ್ಲಿ ಓಕೆ ಅಂಡ್ ಸೇಫ್ ಟು ಹ್ಯಾವ್ ವೆರಿ ಗುಡ್ ಸ್ಲೀಪ್ ಫಾರ್ ನೆಕ್ಸ್ಟ್ 6 hours ಅಂಡ್ ವೇಕ್ ಅಪ್ ಫೀಲಿಂಗ್ ವೆರಿ ಎನರ್ಜೆಟಿಕ್. 6 ಗಂಟೆನ 8 ಗಂಟೆನ ಎಷ್ಟು ಗಂಟೆ ನೀವು ಮಲಗಬೇಕೋ ಅಷ್ಟು ಗಂಟೆಯನ್ನ ಇದರಲ್ಲಿ ಸೆಟ್ ಮಾಡ್ಕೊಳ್ಳಿ. ಐ ಆಮ್ ಗಿವಿಂಗ್ ಫುಲ್ ಪರ್ಮಿಷನ್ ಫಾರ್ ಮೈ ಸೆಲ್ಫ್ ಟು ಸ್ಲೀಪ್ ಪೀಸ್ಫುಲಿ ಫಾರ್ ನೆಕ್ಸ್ಟ್ 6 hours ವಿತ್ ಅ ಕಂಪ್ಲೀಟ್ ಸ್ಲೀಪ್ ಸೈಕಲ್, ಫುಲ್ ಸ್ಲೀಪ್ ಸೈಕಲ್. ಇಷ್ಟು ಯೋಚನೆ ಮಾಡಿಕೊಂಡು 7 ಸಾರಿ ನಿಮ್ಮ ಒಂದು ಕೈಯನ್ನ ನಿಮ್ಮ ನಾಭಿ ಮೇಲೆ, ಒಂದು ಕೈಯನ್ನ ನಿಮ್ಮ ಚೆಸ್ಟ್ ಮೇಲೆ ಇಟ್ಟು ಆರಾಮ್ಸೆ ಬ್ರೀದ್ ಔಟ್ ಮಾಡಿ. ಫಸ್ಟ್ ಕ್ಲಾಸ್ ಸುಖ ನಿದ್ದೆ ಬರ್ತದೆ. ಬೇರೆ ಯಾವುದೇ ವಿಷಯಗಳನ್ನ ಯೋಚನೆ ಮಾಡಿ ಮಲಗಬೇಡಿ. ಮಕ್ಕಳಿಗೂ ಹೇಳಿ ಹ್ಯಾಪಿ ಥಾಟ್ನ ಜೊತೆಗೆ ಮಲಗಬೇಕು, ಹ್ಯಾಪಿ ಥಾಟ್ನ ಜೊತೆಗೆ ಇಡಬೇಕು. ಬೆಚ್ಚಿ ಬಿದ್ದು ಹೇಳಬಾರದು ಮಕ್ಕಳು ಯಾವತ್ತೂ ಕೂಡ. ಎಲ್ರಾಮ್ನ ಶಬ್ದಕ್ಕೆ ಬೆಚ್ಚಿ ಬಿದ್ದು ಹೇಳೋ ಅಭ್ಯಾಸವನ್ನ ಕಂಪ್ಲೀಟ್ ಆಗಿ ಬಿಡಿ. ಯಾಕೆ ಹೇಳಿದ್ರೆ ನೀವು ಬೆಚ್ಚಿ ಬಿದ್ದಿದ್ರೆ ಯು ಆರ್ ಹಾಫ್ ಇಂಟಿಗ್ರೇಟೆಡ್. ನಮ್ಮ ಇದಕ್ಕೆ ತುಂಬಾ ಡೀಪ್ ಸೈನ್ಸ್ ಇದೆ. ನಾವು ಯೂಶುವಲಿ ನಮ್ಮ ಕಾನ್ಶಿಯಸ್ನೆಸ್, ನಮ್ಮ ಪ್ರಾಣ ಕಂಪ್ಲೀಟ್ ಆಗಿ ನಮ್ಮ ಬಾಡಿಯ ಒಳಗೆ ನಿದ್ದೆ ಟೈಮಲ್ಲಿ ಇರೋದಿಲ್ಲ. ಸೊ ನಿದ್ದೆ ಮುಗಿತಾ ಬರ್ತಾ ಹಾಗೆ ಸ್ಲೋಲಿ ನಮ್ಮ ಆರ ಕ್ಲೋಸ್ ಆಗ್ತಾ ಬರ್ತದೆ. ನಾವು ಹೆಚ್ಚೆಚ್ಚು ಇಂಟಿಗ್ರೇಟ್ ಆಗ್ತಾ ಬರ್ತೇವೆ, ಹೆಚ್ಚೆಚ್ಚು ಮೈಂಡ್ಫುಲ್ ಆಗ್ತಾ ಬರ್ತೇವೆ. ನೀವು ಸಡನ್ ಆಗಿ ಒಂದು ಅಲಾರ್ಮ್ ಇಟ್ಟು ದೊಡ್ಡ ಶಬ್ದದೊಂದಿಗೆ ನೀವು ಎದ್ರಿ ಅಂತ ಹೇಳಿ ಆದ್ರೆ ಅರ್ಧಕ್ಕರ್ಧ ನಿಮ್ಮ ಕಾನ್ಶಿಯಸ್ನೆಸ್ ಹೊರಗಿರ್ತದೆ, ಅದು ಸರಿಯಾಗಿ ವಾಪಸ್ ನಿಮ್ಮ ಬಾಡಿಗೆ ಇಂಟಿಗ್ರೇಟ್ ಆಗಿರೋದಿಲ್ಲ. ಹಾಗಾಗಿ ನೀವು ಅರೆನಿದ್ದೆಯಲ್ಲಿದ್ದಂತಹ ಒಂದು ಫೀಲ್ ಅಲ್ಲಿ ತುಂಬಾ ಹೊತ್ತಿರ್ತೀರಿ.
ಎದ್ದ ತಕ್ಷಣ ಎನರ್ಜೆಟಿಕ್ ಆಗಿರ್ಬೇಕು ಅಂತಾದ್ರೆ ವಿದೌಟ್ ಅಲಾರ್ಮ್, ವಿದೌಟ್ ಬಿಗ್ ಸೌಂಡ್ಸ್ ಹೇಳೋದನ್ನ ಅಭ್ಯಾಸ ಮಾಡಿ. ನೀವು ಪೇರೆಂಟ್ಸ್ ಆಗಿದ್ರೆ, ಪೋಷಕರಾಗಿದ್ರೆ, ಮಕ್ಕಳನ್ನ ಎಬ್ಬಿಸ್ತಾ ಇದ್ದೀರಿ ಅಂತ ಹೇಳಿ ಮಕ್ಕಳನ್ನ ಜೋರಾಗಿ ಕರೆದು ಎಬ್ಬಿಸೋದನ್ನ ನಿಲ್ಲಿಸಿ, ಅವರನ್ನ ಜೆಂಟ್ಲ ಕರಿ ನಿಧಾನ ಕೇಳಿಸಿ ಅವರಾಗೆ ಹೇಳುವ ಕಡೆಗೆ ಅವರಿಗೆ ಹೆಚ್ಚು ಅವ್ರನ್ನ ಎಂಪವರ್ ಮಾಡ್ತಾ ಬನ್ನಿ. ಬೆಚ್ಚಿ ಬಿದ್ದು ಎಬ್ಬಿಸಿದ್ರ ಅಥವಾ ಬೈದು ಎಬ್ಬಿಸಿದ್ರಿ ಅಂತ ಹೇಳಿದ್ರೆ ಅವರ ಇಡೀ ದಿವಸದ ಆಕ್ಟಿವಿಟಿ ಹಾಳಾಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಸೊ ಆ ಒಂದು ಶಾಂತಿಯನ್ನು, ಒಂದು ಪೀಸ್ಫುಲ್ನೆಸ್ ಅನ್ನ ಅವರ ಸ್ಪೇಸಿಗೆ ತರಲಿಕ್ಕೆ ನೀವು ಬೇರೆ ಬೇರೆ ತರದ ಟೆಕ್ನಿಕ್ಗಳನ್ನ ಮಾಡಬಹುದು. ನಮ್ಮ ಥಾಟ್, ನಮ್ಮ ಎಮೋಷನ್ ಎಲ್ಲ ನಮ್ಮ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಬರುವಂತದ್ದು. ಈ ವಿಷಯದಲ್ಲಿ ನಾನು ಹೆಚ್ಚು ಡೀಟೇಲ್ ಆಗಿ ಹೋಗೋದಿಲ್ಲ, ಯಾಕಂದ್ರೆ ತುಂಬಾ ಟೈಮ್ ತಗೊಳ್ಳುವಂತಹ ಒಂದು ಕಾನ್ಸೆಪ್ಟ್. ಕಾಸ್ಮಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ನಮ್ಮ ಯೋಚನೆಗಳು ಏನಿದೆಯೋ ಅದರ ಬೇಸಿಸ್ ನ ಮೇಲೆ ನಮ್ಮ ಫೀಲಿಂಗ್ಸ್ ಇರ್ತದೆ. ನಮ್ಮ ಫೀಲಿಂಗ್ಸ್ ನ ಬೇಸಿಸ್ ನ ಮೇಲೆ ನಮ್ಮ ಪ್ರಾಣ ಮತ್ತು ನಮ್ಮ ಚಕ್ರಗಳಿರ್ತವೆ. ಅದರ ಬೇಸಿಸ್ ನ ಮೇಲೆ ನಮ್ಮ ಬಾಡಿ ವರ್ಕ್ ಆಗ್ತದೆ. ಹಾಗಾಗಿ ಮಕ್ಕಳು ಏನನ್ನ ಯೋಚನೆ ಮಾಡ್ತಾರೋ ಅದು ನಮ್ಮ ರಿಯಾಲಿಟಿ. ನಾವೇನು ಯೋಚನೆ ಮಾಡ್ತೀರೋ ಅದು ನಮ್ಮ ರಿಯಾಲಿಟಿ ಆಗ್ತದೆ. ಯಾಕೆ ಇದನ್ನ ನಾನು ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂತಂದ್ರೆ, ನಿಮ್ಮ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ನೀವು ಕಾನ್ಸ್ಟೆಂಟ್ ಆಗಿ ಏನು ಯೋಚನೆ ಮಾಡ್ತಾ ಇದ್ದೀರೋ ದಟ್ ಈಸ್ ವಾಟ್ ದೇ ಬಿಕಮ್. ಇದು ತುಂಬಾ ಸ್ಟ್ರೇಂಜ್ ಅಂತ ಅನಿಸ್ಬೋದು ನಿಮಗೆ. ನೀನು ಅಯೋಗ್ಯ ಅಂತ ನಾವು ಯಾವಾಗ್ಲೂ ಮಕ್ಕಳಿಗೆ ಬೈತಾ ಇದ್ದೇವೆ ಅಂತ ಹೇಳಿದ್ರೆ ಅವರು ಅಯೋಗ್ಯರೇ ಆಗ್ತಾರೆ ಅನ್ನುವಂಥದ್ದು ರಿಯಾಲಿಟಿ. ಯಾಕಂದ್ರೆ ಅದು ನಮ್ಮ ರಿಯಾಲಿಟಿ, ಅದು ಫೈನಲ್ ಔಟ್ಕಮ್. ನಾವು ಏನು ಯೋಚನೆ ಮಾಡ್ತೇವೋ ಅದೇ ನಮ್ಮ ರಿಯಾಲಿಟಿ ಆಗುವಂಥದ್ದು. ಸೊ ನಾವು ನಮ್ಮ ಮಕ್ಕಳ ಬಗ್ಗೆ ಅವನು ಹುಷಾರಿ ಅಂತ ಹೇಳ್ತಾ ಇದ್ರೆ ಅವ್ರು ಹುಷಾರಿ ಆಗುವಂಥದ್ದು, ಅಯೋಗ್ಯ ಹೇಳ್ತಾ ಇದ್ರೆ ಅಯೋಗ್ಯ ಆಗುವಂಥದ್ದು, ಫೇಲ್ಯೂರ್ ಅಂತ ಹೇಳ್ತಾ ಇದ್ರೆ ಫೇಲ್ಯೂರ್ ಆಗುವಂಥದ್ದು. ಸೊ ನೀವು ಏನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೀರಿ, ಏನು ಕಮ್ಯುನಿಕೇಟ್ ಮಾಡ್ತೀರಿ ಮಕ್ಕಳಿಗೆ ನೀನು ಇಂಥವನು ಹೇಳುವಂತಹ ಸ್ಟೇಟ್ಮೆಂಟ್ ಗಳನ್ನ ಯಾವ ತರ ಕೊಡ್ತೀರಿ ಹೇಳುವಂತ ತುಂಬಾ ಕೇರ್ಫುಲ್ ಆಗಿ ಅನಲೈಸ್ ಮಾಡ್ಕೊಳ್ಳಿ. ಪಾಸಿಟಿವ್ ಸ್ಟೇಟ್ಮೆಂಟ್ ಗಳನ್ನ ಕೊಡುವ ಕಡೆಗೆ ಹೆಚ್ಚು ಗಮನ ಕೊಡಿ. ನೀವು ಏನ್ ಸ್ಟೇಟ್ಮೆಂಟ್ ಕೊಡ್ತೀರೋ ಅದೇ ನಿಮ್ಮ ರಿಯಾಲಿಟಿ ಆಗುವಂತದ್ದು ನಿಜ. ಇದರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ನೀವು ಲಾಸ್ ಆಫ್ ಅಟ್ರಾಕ್ಷನ್ ಬಗ್ಗೆ ಎಲ್ಲ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಬಹುಶಃ ತುಂಬಾ ಡೀಟೇಲ್ಡ್ ಇನ್ಫಾರ್ಮೇಶನ್ಗಳು ಇದರಲ್ಲಿ ಬರ್ಬೋದು. ಇವತ್ತಿನ ವೆಬಿನಾರ್ನ ಮುಖ್ಯ ವಿಷಯ ಅದಲ್ಲದೆ ಇರೋ ಕಾರಣ ನಾನು ಅದರ ಬಗ್ಗೆ ಹೆಚ್ಚು ಡೀಟೇಲ್ ಆಗಿ ಹೋಗೋದಿಲ್ಲ. ಮೋಸ್ಟ್ ಕಾಮನ್ ಎನದರ್ ಮಿಸ್ಟೇಕ್ ನಮ್ಮ ಹೆಚ್ಚಿನ ಪೇರೆಂಟ್ಸ್ ಮಾಡುವಂಥದ್ದು ಏನು ಮಾಡಬೇಡ ಅಂತ ಅನ್ನುವಂಥದ್ದು ಹೇಳುವಂಥದ್ದು, ನೆಗೆಟಿವ್ ಔಟ್ಕಮ್ ಅನ್ನು ಹೇಳುವಂಥದ್ದು. ನಾನು ಆಗ್ಲೇ ಭಯ ಪಡಬೇಡಿ ಅಂತ ಹೇಳೋನು. ಮಕ್ಕಳೇ, ಪರೀಕ್ಷೆ ಎಂದರೆ ಭಯ ಬೇಡ. ನೀವು ಭಯ ಅಂತ ಹೇಳಿದಾಗ್ಲೇ ಮಕ್ಕಳಿಗೆ ಭಯ ಶುರುವಾಗಿ ಆಯ್ತು. ಡು ನಾಟ್, ಇಲ್ಲಿ ಉಗುಳಬೇಡಿ ಅಂತ ಹಾಕಿದ್ರೆ ಹೇಗೆ ಜನ ಅಲ್ಲೇ ಉಗುಳ್ತಾರೋ, ನಾನು ಈಗ ನಿಮ್ಮ ಹತ್ರ ಡೋಂಟ್ ಇಮ್ಯಾಜಿನ್ ಮೀ ವೇರಿಂಗ್ ಅ ಪಿಂಕ್ ಕಲರ್ ಡ್ರೆಸ್ ಅಂತ ಹೇಳಿದ್ರೆ ಹೇಗೆ ನೀವು ಪಿಂಕ್ ಕಲರ್ ಡ್ರೆಸ್ ಅನ್ನು ನನ್ನನ್ನು ಇಮ್ಯಾಜಿನ್ ಮಾಡ್ತೀರೋ, ಡೋಂಟ್ ಥಿಂಕ್ ಅಬೌಟ್ ರಾಹುಲ್ ಗಾಂಧಿ ಅಂತ ನನಗೆ ಹೇಳಿದ್ರೆ ನೀವು ಹೇಗೆ ರಾಹುಲ್ ಗಾಂಧಿ ಇಮೇಜ್ ನಿಮಗೆ ಆಟೋಮೆಟಿಕ್ ಆಗಿ ಬಂತೋ, ಡೋಂಟ್ ಪ್ಲೇ ಅಂತ ನೀವು ಮಕ್ಕಳಿಗೆ ಹೇಳಿದ್ರೆ ಮಕ್ಕಳು ಆಟ ಆಡೋ ಚಾನ್ಸಸ್ ಜಾಸ್ತಿ. ಡೋಂಟ್ ಬಿ ಅಫ್ರೇಡ್ ಅಂತ ಹೇಳಿದ್ರೆ ಮಕ್ಕಳು ಹೆದರಿಕೆ ಆಗುವಂತ ಚಾನ್ಸಸ್ ಜಾಸ್ತಿ. ಡೋಂಟ್ ಫೇಲ್ ಅಂದ್ರೆ ಮಕ್ಕಳು ಫೇಲ್ ಆಗೋ ಚಾನ್ಸಸ್ ಜಾಸ್ತಿ. ಡೋಂಟ್ ಹೇಳುವಂತ ಒಂದು ಶಬ್ದಕ್ಕೆ ನಮ್ಮ ಮನಸ್ಸಲ್ಲಿ, ನಮ್ಮ ಬ್ರೈನ್ ಅಲ್ಲಿ ಒಂದು ಸರಿಯಾದ ಇಮೇಜ್ ಇಲ್ಲ, ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಹಾಗಾಗಿ ನೀವು ಇಂಥದ್ದು ಮಾಡಬೇಡ ಅಂತ ಹೇಳಲಿಕ್ಕೆ ಹೊರಟ್ರೆ ಯೂಶುವಲಿ ಅದರ ಉಲ್ಟನೆ ಮಾಡುವಂಥದ್ದು ಜಾಸ್ತಿ. ಸೊ ಮಕ್ಕಳಿಗೆ ಏನು ಮಾಡಬೇಡ ಅಂತ ಹೇಳೋ ಬದಲಿಗೆ ಏನು ಮಾಡಬೇಕು ಹೇಳುವಂಥದ್ದನ್ನು ಹೇಳಿ. ಅವರು ಈಗ ಓದ್ಕೊಳ್ಬೇಕು ಅಂತಿದ್ರೆ ನೀವು ಓದ್ಕೊಳ್ಳಿ ಸಜೆಸ್ಟ್ ಮಾಡಿ, ಆಟ ಆಡ್ಲಿಕ್ಕೆ ಹೋಗ್ಬೇಡ ಅಂತ ಸಜೆಸ್ಟ್ ಮಾಡಬೇಡಿ. ಸೊ ಪಾಸಿಟಿವ್ ಅಸರ್ಷನ್ಸ್ ಅನ್ನು ಯೂಸ್ ಮಾಡಿ. ಡೋಂಟ್ ಸೇ ಡೋಂಟ್, ತುಂಬಾ ಸಿಂಪಲ್ ವಿಷಯ. ಅವರನ್ನ ಲೀಡ್ ಮಾಡೋ ಪ್ರಯತ್ನ ಮಾಡಿ, ಅವರ ಮುಂದೆ ಹೆಜ್ಜೆ ಇಡ್ತಾ ಬನ್ನಿ, ಅವರನ್ನ ಪುಷ್ ಮಾಡುವಂತ ಪ್ರಯತ್ನ ಮಾಡಿ, ಅವರನ್ನ ಎನ್ಕರೇಜ್ ಮಾಡುವಂತ ಪ್ರಯತ್ನ ಮಾಡಿ. ಇದೆಲ್ಲ ತುಂಬಾ ಕಾಮನ್ ವಿಷಯಗಳು. ನಾನು ವಾಪಸ್ ಜಸ್ಟ್ ರಿಮೈಂಡ್ ಮಾಡ್ತಾ ಇದ್ದೇನೆ, ನಿಮಗೆ ಗೊತ್ತಿದ್ದ ವಿಷಯಗಳನ್ನ ಹೇಳ್ತಾ ಇಲ್ಲ. ಇದೆಲ್ಲ ಬಹುಶಃ ತುಂಬಾ ಕಾಮನ್ ವಿಷಯಗಳು, ನಾನು ರಿಮೈಂಡ್ ಮಾಡ್ತಾ ಇದ್ದೇನೆ ಅಂತ ಹೇಳ್ಬೋದು. ಸೊ ಅವರಿಗೆ ಯಾವ್ದು ನಿಜವಾಗಿ ಮುಖ್ಯ, ಯಾವ್ದು ಮ್ಯಾಟರ್ಸ್, ಅದರ ಬಗ್ಗೆ ನಾವು ಯೋಚನೆ ಮಾಡೋದು ಮುಖ್ಯ ಆಗುತ್ತೆ. ಅದರ ಕಾನ್ಸಿಕ್ವೆನ್ಸಸ್ ಏನು ಅದನ್ನ ಅವರಿಗೆ ಅರ್ಥ ಮಾಡಿಸ್ಕೊಳ್ಳುವಂಥದ್ದು ಮುಖ್ಯ ಆಗುತ್ತೆ. ಹಾಗೆ ನಮ್ಮ ಥಾಟ್ಸ್, ನಮ್ಮ ಪ್ರಾಸೆಸ್, ನಮ್ಮ ಯೋಚನೆಗಳು, ನಮ್ಮ ಫೀಲಿಂಗ್ಸ್ ಮತ್ತು ನಮ್ಮ ವರ್ಡ್ಸ್ ಮತ್ತು ನಮ್ಮ ಆಕ್ಷನ್ಸ್ ಅಲೈನ್ ಆಗಿರುವಂಥದ್ದನ್ನ, ಆ ಕಾಸ್ಮಿಕ್ ಅಲೈನ್ಮೆಂಟ್ ಅನ್ನ ಮಕ್ಕಳಲ್ಲಿ ತರೋ ಪ್ರಯತ್ನ ಮಾಡಿದ್ರೆ ಆಟೋಮೆಟಿಕಲಿ ಎಕ್ಸಾಮ್ಸ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ, ಪರ್ಫಾರ್ಮೆನ್ಸ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ, ಸ್ಟ್ರೆಸ್ ಫ್ರೀ ಲೈಫ್ ಅನ್ನ ಲೀಡ್ ಮಾಡ್ತಾರೆ. ಇದೆಲ್ಲವೂ ಕೂಡ ಅವರ ಈ ಒಂದು ಸ್ಟೂಡೆಂಟ್ ಲೈಫ್ ಅಲ್ಲಿ ಅವ್ರ ಇಷ್ಟನ್ನ ಕವರ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಯ್ತು. ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನ ಅವ್ರು ಚೆನ್ನಾಗಿ ಕಲ್ತ್ರು ಅಂತಾದ್ರೆ ಆಟೋಮೆಟಿಕ್ ಆಗಿ ಬಹುಶಃ 30-32ನೇ ವರ್ಷಕ್ಕೆ ಅವಾಗ ಮಿಡ್ ಲೈಫ್ ಕ್ರೈಸಿಸ್ ಅನ್ನು ಅವರು ಫೇಸ್ ಮಾಡೋದನ್ನ ನಾವು ತುಂಬಾ ಬಲವಾಗಿ ತಡಿಬಹುದು. ಯಾಕಂದ್ರೆ 33ನೇ ವರ್ಷದಲ್ಲಿ ಮಿಡ್ ಲೈಫ್ ಕ್ರೈಸಿಸ್ ಬರೋದೇ ಅವರ ಆ ಒಂದು ಅಲೈನ್ಮೆಂಟ್ ಇಲ್ಲದೆ ಇರೋ ಕಾರಣ. ಸೊ ಆ ಅಲೈನ್ಮೆಂಟ್ ಅನ್ನು ತಂತು ಅಂತಾದ್ರೆ ಬೇರೆ ಎಲ್ಲ ವಿಷಯಗಳನ್ನು ಆಟೋಮೆಟಿಕ್ ಆಗಿ ಕವರ್ ಮಾಡಬಹುದು ಹೇಳುವಂತದ್ದು ನನ್ನ ಅಭಿಪ್ರಾಯ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇರುವಂತಹ
ಅಭಿಪ್ರಾಯ. ಸೊ ಅವರಿಗೆ ರಿಇನ್ಫೋರ್ಸ್ಮೆಂಟ್ ನ ಅವಶ್ಯಕತೆ ಇರ್ತದೆ. ಕಂಪಲ್ಸಿವ್ ಪಾಸಿಟಿವ್ ಥಿಂಕಿಂಗ್ ಅನ್ನ ನಾವು ಅವರಲ್ಲಿ ತರುವ ಪ್ರಯತ್ನವನ್ನ ಮಾಡೋಣ. ಸೊ ಯಾವಾಗಲೂ ಸೊಲ್ಯೂಷನ್ ಓರಿಯೆಂಟೆಡ್ ಆಗಿ ಹೋಗುವಂಥದ್ದು, ಪಾಸಿಟಿವ್ ಪಾಸಿಬಿಲಿಟಿಗಳ ಬಗ್ಗೆ ಮಾತಾಡುವಂಥದ್ದು, ನೆಗೆಟಿವ್ ಪಾಸಿಬಿಲಿಟಿಗಳ ಬಗ್ಗೆ ಅಲ್ಲ. ಏನ್ ಹಾಳಾಗ್ತದೆ ಅಂತ ಹೇಳೋದಕ್ಕಿಂತ ಏನ್ ಒಳ್ಳೇದಾಗ್ತದೆ ಹೇಳುವಂಥದ್ದನ್ನ ನಾವು ಫೋಕಸ್ ಮಾಡಿದ್ರೆ ಬಹುಶಃ ಒಳ್ಳೇದೇ ಆಗ್ತದೆ ಹೇಳುವಂಥದ್ದು ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. ಮತ್ತು ಫುಲ್ ಪ್ರೆಸೆಂಟ್ ಆಗಿರುವಂಥದ್ದು ತುಂಬಾ ಇಂಪಾರ್ಟೆಂಟ್. ಪಾಸಿಟಿವ್ ಔಟ್ಕಮ್ಸ್ ನನಗೆ ಬರ್ತದೆ ಹೇಳುವಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಇರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇಷ್ಟು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಮಕ್ಕಳಿಗೆ ಹೆಲ್ಪ್ ಮಾಡುವಂಥದ್ದು ತುಂಬಾ ಈಸಿ. ಇನ್ನು ಇದಕ್ಕಿಂತ ತುಂಬಾ ಡೀಪರ್ ವಿಷಯ ಬಂದ್ರೆ, ಇದು ನಮ್ಮ ಇವತ್ತಿನ ಡಿಸ್ಕಷನ್ ನ ಕೊನೆಯ ಹಂತ. ತುಂಬಾ ಕಾಂಪ್ಲಿಕೇಟೆಡ್ ಆದ್ರೆ ಏನ್ ಮಾಡೋದು? ಪ್ಯಾನಿಕ್ ಅಟ್ಯಾಕ್ ಬರುವಷ್ಟು ಆಂಗ್ಸೈಟಿ ಇದೆ, ಅಥವಾ ನೀವು ಇಷ್ಟೆಲ್ಲ ಮಾಡಿ ಮಕ್ಕಳಿಗೆ ಸಪೋರ್ಟ್ ಮಾಡಿಯೂ ಕೂಡ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಹೋಗ್ಲಿಲ್ಲ, ಪರ್ಫಾರ್ಮೆನ್ಸ್ ಮಾಡುವಾಗ ಮರ್ತು ಹೋಗುದು ಸರಿ ಆಗ್ಲಿಲ್ಲ, ಏನ್ ಮಾಡಿದ್ರು ಪ್ರಾಬ್ಲಮ್ ಸಾರ್ಟ್ ಔಟ್ ಆಗ್ತಾ ಇಲ್ಲ, ದೆನ್ ದಟ್ ಚೈಲ್ಡ್ ನೀಡ್ಸ್ ಹೆಲ್ಪ್. ಸೊ ಕೌನ್ಸಿಲರ್ಗಳನ್ನ, ಸೈಕಾಲಜಿಸ್ಟ್ಗಳನ್ನ ಆಸ್ ಎ ಫಸ್ಟ್ ಅಪ್ರೋಚ್ ಪ್ರಯತ್ನ ಮಾಡಬಹುದು. ಕಾಂಪ್ಲಿಕೇಟೆಡ್ ವಿಷಯ ಅಲ್ಲದೆ ಇರುವಂಥದ್ದು, ಅವ್ರಿಗೆ ಒಂದ್ ಸ್ವಲ್ಪ ಗೈಡೆನ್ಸ್ ನ ಅವಶ್ಯಕತೆ ಇದೆ ಅನ್ನೋವಾಗ ನೀವು ಕೌನ್ಸಿಲರ್ ಅಪ್ರೋಚ್ ಮಾಡಬಹುದು. ಕಾನ್ಫಿಡೆನ್ಸ್ ನ ಸಮಸ್ಯೆ ಇದೆ ಅಂತ ಹೇಳಿ ಅವಾಗ ಕೌನ್ಸಿಲರ್ಸ್ ಅಪ್ರೋಚ್ ಮಾಡಬಹುದು, ಸೈಕಾಲಜಿಸ್ಟ್ಗಳನ್ನ ಅಪ್ರೋಚ್ ಮಾಡಬಹುದು. ಒಂದಷ್ಟು ಕೌನ್ಸಿಲಿಂಗ್ ಸೆಷನ್ ಮುಖಾಂತರ ಅವರು ಆ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡುವಂತಹ ಕೆಲಸಗಳನ್ನ ಅವ್ರು ಮಾಡ್ಕೊಡ್ತಾರೆ. ಅದಕ್ಕಿಂತಲೂ ತುಂಬಾ ಕಾಂಪ್ಲಿಕೇಟೆಡ್ ಅಂತ ಹೇಳಿದ್ರೆ, ನೀವು ಮೆಡಿಕೇಶನ್ ನ ದೃಷ್ಟಿಯಿಂದ ಹೋಗೋದಾದ್ರೆ ನೀವು ಸೈಕಿಯಾಟ್ರಿಸ್ಟ್ಗಳನ್ನ ಆಮೇಲೆ ನಂತರ ಹಂತಗಳಲ್ಲಿ ಕನ್ಸಲ್ಟ್ ಮಾಡಬಹುದು. ತುಂಬಾ ಕಾಂಪ್ಲೆಕ್ಸ್ ವಿಷಯಗಳು, ತುಂಬಾ ಅನ್ಕಂಟ್ರೋಲ್ಡ್ ಇದೆ, ತುಂಬಾ ಮೂಡ್ ಸ್ವಿಂಗ್ಸ್ ಇದೆ, ತುಂಬಾ ಎಕ್ಸ್ಟ್ರೀಮ್ ಸಿಚುವೇಶನ್ಗಳಿದೆ ಅಂತ ಹೇಳುವಾಗ ಸೈಕಿಯಾಟ್ರಿಸ್ಟ್ಗಳ ಹೆಲ್ಪ್ಗಳು ಕೂಡ ಬೇಕಾಗ್ತದೆ. ಅಥವಾ ಆಯುರ್ವೇದಿಕ್ ಸೈಕಿಯಾಟ್ರಿಸ್ಟ್ಗಳನ್ನು ಕೂಡ ನೀವು ಅಪ್ರೋಚ್ ಮಾಡಬಹುದು. ನಾನು ಪರ್ಸನಲಿ ಆಯುರ್ವೇದಿಕ್ ಸೈಕಿಯಾಟ್ರಿಸ್ಟ್ಗಳನ್ನು ಹೆಚ್ಚು ಪ್ರಿಫರ್ ಮಾಡ್ತೇನೆ, ಯಾಕಂದ್ರೆ ಮೆಡಿಸಿನ್ ನ ಸೈಡ್ ಎಫೆಕ್ಟ್ಗಳು ಇಲ್ಲದೆ ಇರೋ ಕಾರಣ. ಇದಕ್ಕಿಂತಲೂ ಮುಂದುವರಿದ ಭಾಗ ಆದ್ರೆ, ಈಗ ಎಕ್ಸಾಮ್ ಫಿಯರ್ ನ ಅಥವಾ ಈಗ ಬೇರೆ ತುಂಬಾ ಪವರ್ಫುಲ್ ಎಮೋಷನ್ಗಳಿರುವಾಗ, ಅಥವಾ ಚೈಲ್ಡ್ಹುಡ್ ಟ್ರಾಮಾಗಳಿದ್ದಾಗ, ಅಥವಾ ಈಗ ಪೇರೆಂಟ್ಸ್ ಸಪರೇಷನ್ ಆಯ್ತು, ಅಥವಾ ಏನು ಮಗುವಿಗೆ ತುಂಬಾ ಹ್ಯುಮಿಲೇಷನ್ ಆಯ್ತು, ಫಸ್ಟ್ ಟೈಮ್ ಫೇಲ್ ಆದಾಗ ಅದನ್ನು ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ, ಹೀಗಿರೋ ವಿಷಯಗಳೆಲ್ಲ ಆದ್ರೆ, ತುಂಬಾ ಸಿವಿಯರ್ ವಿಷಯಗಳಾದ್ರೆ ಹಾಲಿಸ್ಟಿಕ್ ಹೀಲಿಂಗ್ ಮತ್ತು ಥೆರಪಿ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗ್ತದೆ. ಈಗ ನಾನು ಒಬ್ಬ ಸೈಕೋಥೆರಪಿಸ್ಟ್, ಪಾಸ್ಟ್ ಲೈಫ್ ರಿಗ್ರೆಷನ್ ಹಾಗೆ ಇನ್ನರ್ ಚೈಲ್ಡ್ ಹೀಲಿಂಗ್ ನನ್ನ ಎಕ್ಸ್ಪರ್ಟೀಸ್. ನಾನು ಆಗ್ಲೇ ಹೇಳಿದಾಗೆ ಇನ್ನರ್ ಚೈಲ್ಡ್ ಹೀಲಿಂಗ್ ಹೇಳುವಂತದ್ದು ಈ ಟ್ರಾಮಾಗಳನ್ನ ಹೀಲ್ ಮಾಡ್ಲಿಕ್ಕೆ ತುಂಬಾ ಪವರ್ಫುಲ್ ಆಗಿ ಹೆಲ್ಪ್ ಮಾಡುವಂತ ಒಂದು ಟೆಕ್ನಿಕ್. ಇದರಲ್ಲಿ ಮಕ್ಕಳ ಲಾಸ್ಟ್ ರಿಸೋರ್ಸಸ್ ಏನಿದೆ, ಮಕ್ಕಳು ಏನನ್ನ ಕಳ್ಕೊಂಡಿದ್ದಾರೆ, ಅವ್ರು ಈ ಬೇರೆ ಬೇರೆ ವಿಷಯಗಳಲ್ಲಿ ಅವರು ಮ್ಯಾನೇಜ್ ಮಾಡುವಾಗ ಅವ್ರು ಏನನ್ನ ಕಳ್ಕೊಂಡಿದ್ದಾರೆ ಅದನ್ನ ಕವರ್ ಮಾಡ್ಕೊಡುವಂಥದ್ದು, ಅದನ್ನ ರಿಸ್ಟೋರ್ ಮಾಡುವಂಥದ್ದು ಥೆರಪಿಯಲ್ಲಿ ತುಂಬಾ ಪವರ್ಫುಲ್ ಆಗಿ ಅದನ್ನ ರಿಸ್ಟೋರ್ ಮಾಡಬಹುದು. ಹಾಗೆ ಅದರ ಜೊತೆಗೆ ಕ್ರಿಸ್ಟಲ್ ಹೀಲಿಂಗ್, ನಾನು ಅದನ್ನ ಕ್ರಿಸ್ಟಲ್ ಹೀಲಿಂಗ್ ನ ಜೊತೆ ಕಂಬೈನ್ ಮಾಡಿ ಥೆರಪೆಟಿಕ್ ಅಪ್ರೋಚ್ ಅನ್ನ ಹೆಚ್ಚಾಗಿ ಉಪಯೋಗಿಸ್ತೇನೆ. ಅದರಲ್ಲಿ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗ್ತದೆ, ತುಂಬಾ ಪವರ್ಫುಲ್ ಔಟ್ಕಮ್ಸ್ ಬರ್ತದೆ ಹೇಳುವಂಥದ್ದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ತುಂಬಾ ಸಣ್ಣ ಸಣ್ಣ ಸಮಸ್ಯೆಗಳಾದ್ರೆ, ತುಂಬಾ ಕಾಂಪ್ಲಿಕೇಶನ್ ಇಲ್ಲ, ಮಕ್ಕಳಿಗೆ ಅವರ ಸಮಸ್ಯೆ ಏನು ಅಂತ ಹೇಳುವಂಥದ್ದು ಮಕ್ಕಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅವರಿಗೆ ಜಸ್ಟ್ ಒಂದು ಸಪೋರ್ಟ್ ಸಿಸ್ಟಮ್ ಬೇಕು ಅಂತ ಹೇಳಿದ್ರೆ ಕೌನ್ಸಿಲರ್ಸ್, ಸೈಕಾಲಜಿಸ್ಟ್ ಗುಡ್ ಇನಫ್. ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ, ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಬಹುಶಃ ನೀವು ಸೈಕಿಯಾಟ್ರಿಸ್ಟ್ ನ ಅಥವಾ ಥೆರಪಿಸ್ಟ್ ಗಳನ್ನ ಅಪ್ರೋಚ್ ಮಾಡಬೇಕಾಗಿ ಬರ್ತದೆ, ಸೈಕೋಥೆರಪಿಸ್ಟ್ ಗಳನ್ನ ಅಪ್ರೋಚ್ ಮಾಡಬೇಕಾಗಿ ಬರ್ತದೆ. ನಾನು ಸೈಕಿಯಾಟ್ರಿ ಮತ್ತು ಮೆಡಿಕೇಶನ್ ಅನ್ನ ಕೊನೆಯ ಆಪ್ಷನ್ ಆಗಿ ಸಜೆಸ್ಟ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಕೌನ್ಸಿಲರ್ಸ್, ಸೈಕಾಲಜಿಸ್ಟ್ ಮತ್ತು ತುಂಬಾ ಸ್ವಲ್ಪ ಡೀಪರ್ ಇಶ್ಯೂಗಳಿಗೆ ಥೆರಪಿಸ್ಟ್ ಗಳನ್ನ ಅಪ್ರೋಚ್ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಕ್ರಿಸ್ಟಲ್ ಹೀಲಿಂಗ್ ಮತ್ತು ಥೆರಪಿ ಯಾವುದೇ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ತಗೊಳ್ಬಹುದು. ಜಸ್ಟ್ ಪರ್ಫಾರ್ಮೆನ್ಸ್ ಬೆಟರ್ ಆಗ್ಲಿಕ್ಕೂ ಥೆರಪಿ ತಗೊಳ್ಬಹುದು, ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ಕೊಳ್ಬಹುದು, ಕ್ರಿಸ್ಟಲ್ ಹೀಲಿಂಗ್ ಮಾಡ್ಕೊಳ್ಬಹುದು. ಅದರಿಂದ ಯಾವುದೇ ತರದ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ ಮತ್ತು ಅದರಿಂದ ಯಾವುದೇ ತರದ ನೆಗೆಟಿವ್ ಔಟ್ಕಮ್ಸ್ ಬರೋದಿಲ್ಲ. ಬಿಕಾಸ್ ಥೆರಪಿ ಬಿಲೀವ್ಸ್ ದಟ್ ದೇರ್ ಇಸ್ ಆಲ್ವೇಸ್ ರೂಮ್ ಫಾರ್ ಇಂಪ್ರೂವ್ಮೆಂಟ್ ಅಂಡ್ ದೇರ್ ಇಸ್ ನಥಿಂಗ್ ಟು ಫಿಕ್ಸ್. ಸರಿ ಮಾಡುವಂಥದ್ದು ಏನೂ ಇಲ್ಲ, ಇಲ್ಲಿ ಏನಿದ್ರೆ ಇನ್ನು ಬೆಟರ್ ಮಾಡ್ಬೋದು ಅಷ್ಟೇ. ಸೊ ಆ ಉದ್ದೇಶದಿಂದ ಥೆರಪಿಯನ್ನ ಎನಿ ಟೈಮ್ ಯಾರು ಬೇಕಾದ್ರೂ ಅದನ್ನ ಅಪ್ರೋಚ್ ಮಾಡಬಹುದು, ಅದರಿಂದ ಅದರ ಬೆನಿಫಿಟ್ಸ್ ಅನ್ನ ತಗೊಳ್ಬಹುದು. ದಿಸ್ ಇಸ್ ಆಲ್ ಅಬೌಟ್ ಥೆರಪಿ, ವೆನ್ ಟು ಗೋ ಟು ಥೆರಪಿ. ಸೊ ಆ ಯಂಗ್ ಮೈಂಡ್ಸ್ ಅನ್ನ ಚೆರಿಶ್ ಮಾಡೋ ಕಡೆ ನಮ್ಮ ಸಂಪೂರ್ಣ ಬೆನಿಫಿಟ್ ಅನ್ನ ನಾವು ತಗೊಳ್ಳೋಣ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಏನಾದರೂ ಪ್ರಶ್ನೆಗಳಿದ್ರೆ ಇನ್ನೊಂದು ಏನದರ್ ಫ್ಯೂ ಮಿನಿಟ್ಸ್, 10-15 minutes ಯು ಕ್ಯಾನ್ ಸ್ಪೆಂಡ್ ಥ್ರೂ ಅನ್ ಇಂಟರಾಕ್ಟಿವ್ ಡಿಸ್ಕಷನ್. ಪ್ರಶ್ನೆಗಳಿಲ್ಲ ಅಂತ ಹೇಳಿ ಆದ್ರೆ ವಿ ಕ್ಯಾನ್ ಕ್ಲೋಸ್ ಸೆಷನ್. ಪ್ರಶ್ನೆಗಳಿದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ಮ ಕ್ಯಾಮರಾ ಆನ್ ಮಾಡ್ಕೊಳ್ಳಿ, ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಏನಾದ್ರು ಪ್ರಶ್ನೆಗಳಿದೆಯಾ?
Shruti, are you there? Yes, I am here. ಮೆನ್ಸ್ಟ್ರೇಷನ್ ಬಗ್ಗೆ ಏನಾದರೂ ನೀವು ಶೇರ್ ಮಾಡುವಂಥದ್ದು ವಿಷಯಗಳಿದ್ರೆ ಬಹುಶಃ ಶೇರ್ ಮಾಡಬಹುದು. Okay. ಸೊ ದಿಸ್ ಇಸ್ ಶ್ರುತಿ. ಅವರು ನಮ್ಮ ಥೆರಪಿ ಸೆಂಟರ್ ಅಲ್ಲಿ ಶಿ ಇಸ್ ಆಲ್ಸೋ ಥೆರಪಿಸ್ಟ್. ಶಿ ಇಸ್ ಆಲ್ಸೋ ಸರ್ಟಿಫೈಡ್ ರಿಗ್ರೆಷನ್ ಥೆರಪಿಸ್ಟ್, ಪಾಸ್ಟ್ ಲೈಫ್ ಥೆರಪಿ, ಇನ್ನರ್ ಚೈಲ್ಡ್ ಹೀಲಿಂಗ್ ಮತ್ತು ಮೆನ್ಸ್ಟ್ರೇಷನ್ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಶಿ ಸ್ಪೆಷಲೈಸಸ್. ಕ್ವಿಕ್ ಆಗಿ ಫ್ಯೂ ಮಿನಿಟ್ಸ್ ನಿಮ್ಮ ಇನ್ಪುಟ್ಸ್ ಅನ್ನು ಶೇರ್ ಮಾಡಿ ಪ್ಲೀಸ್. ನಮಸ್ತೆ. ಇಲ್ಲಿ ಎಷ್ಟು ಜನರಿಗೆ ಅದು ಅಪ್ಲಿಕೇಬಲ್ ಆಗ್ತದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಐ ವಾಂಟ್ ಟು ಶೇರ್. ಮೆನ್ಸ್ಟ್ರುಯೇಷನ್ ನ ವಿಷಯ ತಗೊಂಡ್ರೆ, ಇವಾಗ ಎವ್ರಿ ಮಂತ್ ವಿ ಯೂಸ್ ಟು ಗೋ ಥ್ರೂ ವಿತ್ ಮೆನ್ಸ್ಟ್ರುಯೇಷನ್. ಅಂಡ್ ಫಾರ್ ಮೀ, ವೆನ್ ನನಗೆ ಫಸ್ಟ್ ಟೈಮ್ ಆದಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್ ವೆನ್ ಐ ವಾಸ್ ಇನ್ ದ 8th ಸ್ಟ್ಯಾಂಡರ್ಡ್, ರಜೆಲಿದ್ದಾಗ ಆಗಿದ್ದು. ಸೊ ಅವಾಗ ಅಷ್ಟೊಂದು ಅದ್ರ ಬಗ್ಗೆ ನಾಲೆಜ್ ಇರ್ಲಿಲ್ಲ. ಸೊ ಹಾಗಾಗಿ ಡಿಫಿಕಲ್ಟೀಸ್ ತುಂಬಾ ಇತ್ತು, ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನುವಂಥದ್ದೆಲ್ಲ. ಸೊ ಅದರಿಂದಾಗಿ ಸುಮಾರಷ್ಟು ವಿಚಾರಗಳು, ಯೋಚನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಏನಾಗಿದೆ, ಹೇಗಾಗ್ತಿದೆ, ಯಾಕಿದಾಗ್ತಿದೆ ಅನ್ನುವಂಥದ್ದು. ಸೊ ಅಲ್ಲಿಂದಾನೇ ಸ್ಲೋಲಿ ಸುಮಾರಷ್ಟು ಬಿಲೀಫ್ಗಳು ಅಥವಾ ನಂಬಿಕೆಗಳು ಅಥವಾ ಕಂಡೀಷನ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅದು ಸ್ಲೋಲಿ ಮೂವಿಂಗ್ ಫಾರ್ವರ್ಡ್ ಇಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಫಸ್ಟ್ ಮೆನ್ಸ್ಟ್ರುಯೇಷನ್ ಅಲ್ಲಿ, ಫಸ್ಟ್ ಪ್ಯೂಬರ್ಟಿ ಆದಾಗ ಯಾವ ರೀತಿಯ ಮೈಂಡ್ ಸೆಟ್ ಇರ್ತದೆ, ಅಥವಾ ಏನು ಪೇರೆಂಟ್ಸ್ ಅವರಿಗೆ ಹೇಳ್ಕೊಡ್ತಾರೆ, ಅಥವಾ ಅವ್ರೇನ್ ಅನುಭವಿಸ್ತಾರೆ, ಅದ್ರ ಜೊತೆಗೆ ಸೋಷಿಯಲ್ ಕಂಡೀಷನಿಂಗ್ ಹೇಗಿರ್ತದೆ ಅನ್ನೋದ್ರ ಮೇಲೆ ಒಂದಷ್ಟು ಬಿಲೀಫ್ಗಳು ಡೆವಲಪ್ ಆಗ್ತಾ ಹೋಗ್ತದೆ. ಆಕ್ಚುಲಿ ಇಟ್ ಈಸ್ ಅ ಕ್ಲೆನ್ಸಿಂಗ್ ಪ್ರೋಸೆಸ್ ಫಾರ್ ಎವ್ರಿ ಫಿಮೇಲ್. ವೇರಾಸ್ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನೊಂದ್ ಸ್ವಲ್ಪ ಕಷ್ಟ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೇವೆ. ಆಕ್ಚುಲಿ ಅದು ಯಾರಿಗೂ ಕೂಡ ಕಷ್ಟ ಆಗ್ಬಾರ್ದು, ಈಸಿಯಾಗಿ ಆಗುವಂತಹ ಒಂದು ಪ್ರೋಸೆಸ್ ಆಗಿರ್ಬೇಕು. ಹೇಗೆ ನಾವು ನಮ್ಮ ಮಲಮೂತ್ರಗಳನ್ನ ಎಕ್ಸ್ಕ್ರೀಟ್ ಮಾಡ್ತಾ ಇರ್ತೇವೋ, ಅದೇ ರೀತಿಯಾಗಿ ದಿಸ್ ಆಲ್ಸೋ ಹ್ಯಾಸ್ ಟು ಬಿ ಹ್ಯಾಪನ್ ಇನ್ ಅ ನ್ಯಾಚುರಲ್ ವೇ. ಬಟ್ ನಮ್ಮ ಕಂಡೀಷನಿಂಗ್ ಇರ್ಬೋದು, ಬಿಲೀಫ್ಸ್ ಇರ್ಬೋದು, ಅಥವಾ ನಮ್ಮ ಪೇರೆಂಟ್ಸ್ ಅಲ್ಲಿ ಇದ್ದಂತಹ ಒಂದಷ್ಟು ಹೆಲ್ತ್ ಕಂಡೀಷನ್ಸ್ ಇರ್ಬೋದು, ಅವೆಲ್ಲವೂ ಇದಕ್ಕೆ ಇಫೆಕ್ಟ್ ಆಗ್ತದೆ. ಸೊ ಇದೆಲ್ಲವನ್ನ ನಾವು ಒಂದು ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ, ಅಂದ್ರೆ ಸ್ಲೋ ಡೌನ್ ಮಾಡೋದ್ರಿಂದ ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೊಳ್ಬಹುದು. ಈಚ್ ಮಂತ್ ನಾವು ಅದನ್ನ ಸ್ಟ್ರೆಂಥನ್ ಮಾಡ್ಕೊಳ್ತಾ ಹೋಗ್ಬಹುದು. ಇಲ್ಲ ಅಂತಂದ್ರೆ ನಮ್ದು ರಿಗ್ರೆಷನ್ ಏನಿದೆಯೋ ಅದ್ರ ಮೂಲಕನೂ ನಾವು ಅದ್ರಲ್ಲಿರೋ ರೂಟ್ ಕಾಸ್ ಏನಿದೆ ಅನ್ನೋದನ್ನ ನೋಡಿ ಅದನ್ನ ಹೀಲ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಇದೆ. ಇದರಿಂದ ಏನ್ ಬೆನಿಫಿಟ್ ಅಂತ ಕೇಳಿದ್ರೆ, ಒಂದು ಮೆನ್ಸ್ಟ್ರುಯೇಷನ್ ಎವ್ರಿ ಮಂತ್ ಬರ್ತಾ ಇರೋದ್ರಿಂದ ಆ ಸೈಕಲ್ ಕರೆಕ್ಟ್ ಆಗ್ತಾ ಹೋಗ್ತದೆ. ಈಗಿನ ಜನರೇಷನ್ ಅಲ್ಲಿ ನೋಡ್ತಾ ಹೋದ್ರೆ ರೆಗ್ಯುಲರ್ ಆಗಿ ಬರುವಂತದ್ದು, ಐಡಿಯಲಿ ಇಟ್ ಹ್ಯಾಸ್ ಟು ಬಿ 28 or 29 days ಎವ್ರಿ ಮಂತ್ ಸೈಕಲ್. ಬಟ್ ಅದು ಕೆಲವರಿಗೆ +2 -2 ಇರುವಂತ ಸಾಧ್ಯತೆಗಳು ಇರ್ತವೆ. ದಟ್ ಇಸ್ ಫೈನ್ ಅಂಡ್ ನಾರ್ಮಲ್. ಅದಕ್ಕಿಂತ ಹೆಚ್ಚು 2 ತಿಂಗಳು ಅಥವಾ 3 ತಿಂಗಳು ಅಥವಾ ಕೆಲವರಿಗೆ 4, 5, 6 ತಿಂಗಳು ಆಗುವಂತಹ ಚಾನ್ಸಸ್ ಇರ್ತದೆ. ಸೊ ಅದು ನಾರ್ಮಲ್ ಅಲ್ಲ. ಬಟ್ ಮಕ್ಕಳಿಗೆ ಅದು ಗೊತ್ತಾಗೋದಿಲ್ಲ. ಇಟ್ಸ್ ಓಕೆ ಅಂತ ಹೇಳಿ ಅನ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಕಷ್ಟ ಇರೋದಿಲ್ಲ, ಎವ್ರಿ ಮಂತ್ ಆ ಗೋತ್ರು ಆಗುವಂತಹ ಕಷ್ಟ ಇರೋದಿಲ್ಲ ಅಂತ ಹೇಳಿ. ಬಟ್ ಅದನ್ನ ರೆಗ್ಯುಲರೈಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ಗೆ, ನಮ್ಮ ಕ್ರಿಯೇಟಿವಿಟಿಗೆ ತುಂಬಾನೇ ಇಫೆಕ್ಟ್ ಆಗ್ತದೆ. ಸೊ ನಮ್ಮ ಕ್ರಿಯೇಟಿವಿಟಿಯನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಇನ್ಸ್ಟಿಂಕ್ಟ್ ಇರ್ಬೋದು, ನಮ್ಮ ಇಂಟ್ಯೂಷನ್ಸ್ ಇರ್ಬೋದು, ಇವನ್ನೆಲ್ಲ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಪೀರಿಯಡ್ಸ್ ರೆಗ್ಯುಲರ್ಲಿ ಬರ್ಲೇಬೇಕಾಗುತ್ತೆ. ಸೊ ಅದನ್ನ ನಾವು ರಿಗ್ರೆಷನ್ ಮೂಲಕ ಕ್ಲಿಯರ್ ಮಾಡ್ಕೊಳ್ಬಹುದು, ಇಲ್ಲ ನಾವು ಮುಂದೆ ವರ್ಕ್ಶಾಪ್ ಕೂಡ ಮಾಡ್ಕೊಳ್ಬಹುದು. ಸೊ ಇದ್ರ ಕಡೆಗೆ ಗಮನ ಕೊಡುವಂತದ್ದು ಪೇರೆಂಟ್ಸ್ ಆಗಿ ಅಥವಾ ಯಂಗ್ಸ್ಟರ್ಸ್ ಆಗಿ, ಪೀರಿಯಡ್ಸ್ ಆಗ್ತಾ ಇರುವವರು ಕೂಡ ಗಮನ ಕೊಡುವಂತದ್ದು ತುಂಬಾನೇ ಇಂಪಾರ್ಟೆಂಟ್ ಅಂತ ನನಗೆ ಅನ್ನಿಸ್ತದೆ. ಸೊ ದಟ್ಸ್ ವಾಟ್ ಐ ವಾಂಟೆಡ್ ಟು ಶೇರ್. ಇಟ್ ಈಸ್ ಅ ಸ್ಪಿರಿಚುವಲ್ ಇವಲ್ಯೂಷನ್ ಆಲ್ಸೋ. ಇನ್ ನಮ್ಮ ಮೈಥಾಲಜಿ ಪ್ರಕಾರ, ಇಂಡಿಯನ್ ಮೈಥಾಲಜಿ ಪ್ರಕಾರ, ಏನು ಬರ್ತ್ ಅಂಡ್ ಡೆತ್ ಸೈಕಲ್ ಇರುತ್ತೋ ಅದನ್ನ ವಿಮೆನ್ ಇನ್ 28 days ಶಿ ಕ್ರಾಸಸ್ ದಟ್ ಸೈಕಲ್ ಅಂತ ಹೇಳಿ ಹೇಳ್ತಾರೆ. ಇಟ್ಸ್ ಅ ಸ್ಪಿರಿಚುವಲ್ ವೇ ಆಫ್ ಗೆಟಿಂಗ್ ದ ಆಸ್ಪೆಕ್ಟ್. ಸೊ ಅದನ್ನ ನಾವು ಒಂದು ಶಾಪವಾಗಿ ತಗೊಳ್ಳೋದಕ್ಕಿಂತ ವರವಾಗಿ ತಗೊಂಡೆವು ಅಂತ ಹೇಳಿದ್ರೆ, ಲಾಟ್ ಆಫ್ ದ ಬೆನಿಫಿಟ್ಸ್ ಔಟ್ ಆಫ್ ದಟ್ ವಿ ಕ್ಯಾನ್ ಗೆಟ್ ದಟ್. ಸೊ ಅದೆಲ್ಲವೂ ಕೂಡ ಎಲ್ಲರಿಗೂ ಸಿಗಬೇಕು ಅನ್ನುವಂಥದ್ದು
ನನ್ನದು ಆಶಯ. ಸೊ ಹಾಗಾಗಿ ಈ ವಿಚಾರದ ಕಡೆಗೆ ಒಂದ್ ಸ್ವಲ್ಪ ಜಾಸ್ತಿ ಬಹುಶಃ ಒಲವನ್ನ ಕಡೆಗೆ ಸಾರಿ true. ಅಂದ್ರೆ ತುಂಬಾ ಸ್ಟೂಡೆಂಟ್ಸ್ ಬಹುಶಃ ಮೆನ್ಸ್ಟ್ರುಯೇಷನ್ ಅನ್ನ ಒಂದು ಸಮಸ್ಯೆಯಾಗಿ ನೋಡ್ತಾರಷ್ಟೇ ಹೊರತು ಅದರ ಒಂದು ಪ್ರಾಬ್ಲಮ್ ಆಗಿ ನೋಡ್ತಾರಷ್ಟೇ ಹೊರತು ಅದನ್ನ ನಾನು ಒಂದು acceptance ಗೆ ಬರೋದಿಲ್ಲ, ಅದನ್ನೊಂದು ಪಾಸಿಟಿವ್ ಸೈಡ್ ಗೆ ಬರೋದಿಲ್ಲ. ಹಾಗಾಗಿ ಅವರ ಎಕ್ಸ್ಪೀರಿಯನ್ಸ್ ಕೂಡ ಹಾಗೆ ಇರ್ತದೆ ಅಂತ ಹೌದು ಅನಿಸ್ತದೆ. ಹೌದು ನಾನು ಕೂಡ ಸ್ಕೂಲ್ ಕಾಲೇಜಲ್ಲಿ ಇದ್ದಾಗ ನನಗೂ ಕೂಡ ಅದು ಹೇಗೆ ಅದನ್ನ ಟ್ಯಾಕಲ್ ಮಾಡ್ಬೇಕು ಅನ್ನುವಂಥದ್ದು ಗೊತ್ತಿಲ್ಲದೆ ಇದ್ದ ಕಾರಣದಿಂದಾಗಿ ಹ್ಮ್ ಅದೊಂಥರ ಕಷ್ಟವೇ ಯಾಕಾದ್ರೂ ಬರುತ್ತಪ್ಪ ಎವ್ರಿ ಮಂತ್ ಅಂತ ಹೇಳಿ ಅನ್ಕೊಳ್ತಾ ಇದೆ. ಅದಕ್ಕೆ ಶಾಪನೂ ಹಾಕ್ತಾ ಇದ್ದೆ. ಆ ಟೈಮಲ್ಲಿ ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಸೊ ಇಟ್ ಇಫೆಕ್ಟ್ಸ್ ಆನ್ ದ ಲಾಂಗರ್ ಟರ್ಮ್. ಸೊ ವೆನ್ ನಾವು ಈಗ ಮುಂದೆ ಮಗು ಮಾಡ್ಕೊಳ್ಬೇಕು ಅನ್ನುವಂತಹ ವಿಚಾರಕ್ಕೆ ಬಂದಾಗ್ಲೂ ಕೂಡ ಇಟ್ ಇಫೆಕ್ಟ್ಸ್ ಇನ್ ವೆರಿ ಎಂತ ಹೇಳುದು ವೆರಿ ಇಂಪಾರ್ಟೆಂಟ್ ಆಗಿ ಅದು ಇಫೆಕ್ಟ್ ಆಗ್ತದೆ ಅಂತ ಹೇಳಿ ಹೇಳ್ಬೋದು. ಸೊ ಎವ್ರಿ ವಿಮೆನ್ ಶುಡ್ ಹ್ಯಾವ್ ದ ಈಸಿ ಪೀರಿಯಡ್ ಈಸ್ ವಾಟ್ ಇಟ್ ಈಸ್ ನ್ಯಾಚುರಲಿ. ಒಂದು ವೇಳೆ ಅದು ಇಲ್ಲ ಅಂತ ಹೇಳಿ ಆದ್ರೆ ಅದನ್ನ ಸರಿ ಮಾಡ್ಕೊಳ್ಳುವ ಕಡೆಗೆ ಗಮನವನ್ನ ಹರಿಸುವಂತದ್ದು ಬಹಳ ಮುಖ್ಯ ಫಾರ್ ದ ಹೆಲ್ತ್ ಆಫ್ ಹರ್ ಸೆಲ್ಫ್ ಅಂಡ್ ದ ಫ್ಯಾಮಿಲಿ ಆಲ್ಸೋ. Great. Thank you so much, Shruti, for sharing that information. Thank you for the opportunity, everyone. You're welcome. All right. So, Alige, we have come to the end of our session today. A final call for any questions. If there are no questions, then we will wind up the session. Any participants, any questions about whatever that we have discussed? Let me know. ಅನ್ಮ್ಯೂಟ್ ಮಾಡ್ಕೊಳ್ಬೋದು, ಕೇಳ್ಬೋದು, ಅಥವಾ ಚಾಟ್ ಅಲ್ಲಿ ಹಾಕ್ಬೋದು, ಅಥವಾ ನೀವು ಪರ್ಸನಲ್ ಆಗಿ ಕೇಳುವಂತ ಪ್ರಶ್ನೆಗಳಿದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ, ಅಥವಾ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇದೆ ಈಗ 9611319643 is my ನಂಬರ್. ಶ್ರುತಿ ಅವರನ್ನು ಕೂಡ ನೀವು ಇದೇ ನಂಬರ್ ಮುಖಾಂತರ ಕನೆಕ್ಟ್ ಮಾಡಬಹುದು. ಎನಿ ಕ್ವಶನ್ಸ್ ಇಫ್ ಹ್ಯಾವ್, feel free to directly contact us. I think you can stop the recording. Yeah. I think there are no questions, so I'm stopping the recording.